ಅಮೌಂಟ್ ಪೂರ್ತಿ ಕೊಟ್ಟಿದ್ರು ಕೂಡ ಇನ್ನು ಉಳಿದಂತ 8,75,000 ಕ್ಯಾಶ್ ಅಕೌಂಟ್ ಹಾಕ್ಲಿಕ್ಕೆ ಹೋದ್ರು ಕೂಡ ಇಸ್ಕೊಳ್ದಾನೆ ನಂದು ಯಾವ್ದು ಪರ್ಮಿಷನ್ ಇಲ್ದಾನೆ ಸೂರಿಟಿ ಕೊಟ್ಟಂತ ಒಂದು ಚೆಕ್ ಅನ್ನ ಆ ಸೂರಿಟಿ ಏನಕ್ಕೆ ಕೊಟ್ಟಿದ್ದೆ ಅಂದ್ರೆ ಒತ್ತುವರಿ ಜಮೀನ ಬಿಡಿಸ್ಕೊಡ್ತೀವಿ ಅಲ್ಲಿ ಗಂಟ ಚೆಕ್ ಕೊಟ್ಟಿದ್ವಿ ಅಂತ ಹೇಳಿದ್ರು. ನಾವು 15 ಲಕ್ಷ ಅಮೌಂಟ್ ಇಟ್ಕೊಂಡು ಚೆಕ್ ಕೊಟ್ಟಿದ್ವಿ ಸೂರಿಟಿಗೆ ಅಂತ ಹೇಳಿ. ಆ ಸೂರಿಟಿ ಕೊಟ್ಟಂತ ಚೆಕ್ ನ ನನ್ಗೆ ಯಾವ್ದು ವಿಷಯ ತಿಳಿಸ್ತಂತೆ. ನಾವು ಅಮೌಂಟ್ ಕೊಡಕ್ ಹೋಯ್ತು 8.3 ಲಕ್ಷ ಉಳ್ಕೊಂಡಿದ್ದ ಮಾಡ್ತಾ ಎಲ್ಲ ಅಮೌಂಟ್ ಕೊಟ್ಟು ಕ್ಲಿಯರ್ ಆಗಿತ್ತು. 8.3 ಲಕ್ಷ ಕ್ಯಾಶ್ ಬೇಕು ಅಂತಂದ್ರೆ ಕ್ಯಾಶ್ ಕೊಡಕ್ಕಾಗಲ್ಲ, ನಿಮ್ಮ ವರ್ತನೆ ಸರಿ ಆಗ್ತಿಲ್ಲ, ನೀವು ಯಾಕೋ ಸರಿ ನಮ್ ಜೊತೆ ನಡ್ಕೋತಾ ಇಲ್ಲ, ಆದ ಕಾರಣ ನೀವು ಅಕೌಂಟ್ ಹಾಕೊಟ್ಬಿಡ್ತೀವಿ, ನಮ್ಗೆ ಡಾಕ್ಯುಮೆಂಟ್ ಕ್ಲೇಮ್ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ ಇವರು ನನಗೆ ವಂಚನೆ ಮಾಡ್ಲಿಕ್ಕೆ ಮೋಸ ಮಾಡ್ಲಿಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಡೈರೆಕ್ಟ್ ಚೆಕ್ ತಗೊಂಡು ಹೋಗ್ಬಿಟ್ಟು ಬ್ಯಾಂಕ್ ಹಾಕ್ಬಿಟ್ಟಿದ್ದಾರೆ. ನನಗೆ ಯಾವ್ದಕ್ಕೆ ವಿಷಯ ಗಮನಕ್ಕೆ ಬಂದಿಲ್ಲ. ಅಗ್ರಿಮೆಂಟ್ ಇದನ್ನ ಹತ್ರ ಚೆಕ್ ಜೆರಾಕ್ಸ್ ಇದೆ, ಇದನ್ನ ಹಾಕೊಂಡು ಅದ್ರ ಜೊತೆಗೆ ಅದನ್ನ ಬೌನ್ಸ್ ಮಾಡಿಸಿ ಲಾಯರ್ ಕೊಟ್ಟು ಯಾವ್ದೋ ಒಂದು ಲೋಕಲ್ ಚಾನಲ್ ಒಂದು ಸೋಷಿಯಲ್ ಮೀಡಿಯಾನ TV 23 ಅವ್ರಿಗೆ ಕರ್ಸ್ಬಿಟ್ಟು ಅವ್ರಿಗೆ ಸ್ಟೇಟ್ಮೆಂಟ್ ಯಾವ ತರ ಕೊಟ್ಟಿದೆ ಅಂತ ನೀವು ಆಲ್ರೆಡಿ ನೋಡಿದೀರಾ. ಇದು ಅಪ್ಪಟ ಸುಳ್ಳು ಅಂತ ಇಲ್ಲಿ ಸಾಕ್ಷಿ ನಮ್ಮೊಂದಿಗಿದ್ದಾರೆ. ಸೊ ಹೇಳಿ ವಿಜಯ್ ಅವರೇ, ಏನಂತ ಏನು ಮಾತಾಡ್ಬೇಡ ಅಂತ ನಾನು ಹೇಳಿಲ್ವಾ? ನೀನ್ ಕಳ್ಕೊತೆ, ನೀನು ನೀವ್ ಬಾವು ಕಳ್ಕೊತೆ. ನೋಡಿ ಈ ತರ ಮಾತಾಡ್ತಾರೆ, ಎದುರಿಸ್ತಾರೆ ಅವ್ರ ಹೆಂಡತಿಗೆ ಎದುರಿಸಿ ಅವ್ರು ಮಾತಾಡ್ಸೋದು. ಹೆಂಡತಿಯವ್ರು ಮಾತಾಡ್ಲಿ ರೆಡಿ ಇರ್ಲಿಲ್ಲ, ಅವ್ರ ಹೆಂಡತಿಗೆ ಎದುರಿಸಿ ಅವ್ರಿಗೆ ಮಾತಾಡ್ಸಿರೋಂಥದ್ದು. ಹೇಳಿ ಅಮ್ಮ, ನೀವ್ ಹೇಳಿ ಹೇಳಿ. ಮಾಜಿ ಸೈನಿಕರುಗಳು ಯಾರಿಗೂ ಇನ್ನೊಬ್ರಿಗೆ ದ್ರೋಹ ಮಾಡಲ್ಲ, ಮೋಸ ಮಾಡಲ್ಲ. ಸೈನಿಕರು ಅವರು ಶಿಸ್ತಾಗಿರ್ತಾರೆ. ನಮ್ಮ ಮಾಜಿ ಸೈನಿಕರುಗಳು ಯಾವಾಗಲೂ ಕೂಡ ಸಮಾಜ ಸೇವೆ ಮಾಡ್ತಾರೆ, ಸೇವಾ ಮನೋಭಾವನೆ ಇದ್ದಾರೆ. ನಮ್ಮ ಮಾಜಿ ಸೈನಿಕರು ಕೂಡ ಒಪ್ಪಲ್ಲ. ನಮ್ಮ ಮಾಜಿ ಸೈನಿಕರು ಯಾರು ಕೂಡ ಬೇಕಂದ್ರೆ ದಾನ ಮಾಡ್ತಾರೆ ಹೊರತು ಇನ್ನೊಬ್ರು ಕಿತ್ಕೊಳ್ಳೋಂಥ ಪ್ರಯತ್ನ ಎಲ್ಲೂ ಮಾಡಿಲ್ಲ. ನಮಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ. ಅದು ನಮ್ಮಂಥ ಮಾಜಿ ಸೈನಿಕರಿಂದ ಎಷ್ಟೋ ಜನ ಕಿತ್ಕೊಂಡು ಹೋಗಿದ್ದಾರೆ. ನಮಗೆ ಮೋಸ ಆಗಿದೆ ಹೊರತು ನಾವು ಯಾರಿಗೂ ಮೋಸ ಮಾಡಿಲ್ಲ, ಮಾಡಕ್ಕೂ ಹೋಗಲ್ಲ. ನೀವು ಹೇಳ್ತದ್ದು ತಪ್ಪು. ಯಾರೋ ಬಂದವ್ರೆ ಮಾಮೂಲಿ ಕರ್ಕ ಬರ್ತಾರಲ್ಲ ಹಂಗೆ ಅಂತ ತಿಳ್ಕೊಂಡೆ. ಇವ್ರು ಅಮ್ಮ ನೀವು ಒಬ್ಬರೇ ಇದ್ದೀರಿ, ಯಾಕೆ ಬನ್ನಿ ನಿಂತ್ಕೊಳ್ಳೋದು. ನಾನು ಇವ್ರೊಂದು ಯಾಕೆ ಅಂತ ಕೇಳ್ದೆ. ಅಂದ್ರು ಏನಿಲ್ಲ ಕಬಡ್ಡಿ ಎದುರು ಕಬಡ್ಡಿ ಬನ್ನಿ ಅಂದ್ರೆ ನಿಂತ್ಕೊಂಡು ಅವ್ರು ಕರೆದ್ರು. ನಾನ್ ಬರೀಕಿಲ್ಲ, ಹುಷಾರಿಲ್ಲ ಕಣಪ್ಪ, ನನ್ಗೆ BP ಜಾಸ್ತಿ ಆಗ್ಬಿಟ್ಟದೆ ಅಂದ್ಬಿಟ್ಟು ನೀನ್ ಏನು ಮಾಡ್ತಿಲ್ಲ ಕಣಮ್ಮ, ಸುಮ್ಮನೆ ನಿಂತ್ಕೊಳ್ಳಿ ಅಂದ್ರು. ನಿಂತ್ಕೊಂಡೆ. ಆ ಪೇಪರ್ ಇಟ್ಕೊಂಡು ಅವಯ್ಯ ಹಿಡ್ಕೊಂಡು ಏನು ಚೆಕ್ ಕೊಟ್ಟಿಲ್ಲ. ಅವ್ರು ಪೇಪರ್ ಹಿಡ್ಕೊಂಡು ಇವ್ರು ಪೇಪರ್ ಇಟ್ಕೊಂಡು ಏನಿಲ್ಲ ಗೌಡ್ರೆ, ಮೇಡಮ್ ಹೋಗೋದು ಬೇಡ, ನಮ್ ಮೇಡಮ್ ಹೋಗೋದು ಬೇಡ. ನಾನು ನಾನು ದುಡ್ಡು ಕೊಟ್ಟದಲ್ಲ ಸತ್ಯನ ಇಲ್ವಾ? ಸತ್ಯ ಎಲ್ಲ ಕೊಟ್ಟ ಮೇಲೆ ಯಾಕೆ ಚಿಕ್ಕ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ TV 23 ಚಾನಲ್ ನಲ್ಲಿ ಮಾಜಿ ಸೈನಿಕರು, ಮಾಜಿ ಕಮಾಂಡೋ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕರ ಶ್ರೀಧರ್ ರವರ ಹೊಸ ಕ್ಯಾಂಪಸ್ ಸ್ಯಾಮ್ ಕ್ಯಾಂಪಸ್ ನಲ್ಲಿ ಕೆಲಸ ನಡೀಬೇಕಿದ್ರೆ ಆ ಜಮೀನ್ ಕೊಟ್ಟಂತ ಮಾಲೀಕರ ಸುಳ್ಳು ಹೇಳಿಕೆಯನ್ನ ಇವರ ಚಾನಲ್ ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅಲ್ಲಿದ್ದಂತ ಮಾಜಿ ಸೈನಿಕರಾಗಿರುವಂತ ಶ್ರೀಧರ್ ಅವ್ರನ್ನ ಭೇಟಿನೇ ಮಾಡಿಲ್ಲ. ಒನ್ ವೇ ನಲ್ಲಿ ರಾಮಪ್ಪರವರ ಹೇಳಿಕೆಯನ್ನ ತಕೊಂಡವರು ಸೀದಾ ಅವರ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿ ಅವರ ವಿಡಿಯೋಗಳನ್ನ ಕಾಪಿ ಮಾಡಿಕೊಂಡು ಹಲವಾರು ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಇದು ಯಾವ ರೀತಿ ನ್ಯಾಯ? ಸತ್ಯ ಘಟನೆ ಏನೆಂಬುದನ್ನ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಆಕ್ಚುಲಿ ರೈತರುಗಳು ಅಂದ್ರೆ ನಮಗೆ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಾರ ನಮ್ದು. ನನ್ನ ಫ್ಲೆಕ್ಸಲ್ಲೆಲ್ಲ ಕಡೆ ಚೆಕ್ ಮಾಡ್ಬೋದು, ಮೇನ್ ರೋಡಲ್ಲಿ ಕೂಡ ಆಗಿದ್ದೀನಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ನಾನೊಬ್ಬ ರೈತನ ಮಗ, ನಾನು ಕೂಡ ರೈತನಾಗಿದ್ದೆ. ನಾನು ರೈತನಾಗಿ ಆಮೇಲೆ ನಾನು ಸೈನಿಕನಾಗಿರೋದು. ನಮಸ್ತೆ, ನಾನು ಸೈನಿಕರ ಮೈಸೂರಿನ ಸಂಸ್ಥಾಪಕ ಕಮಾಂಡೋ ಶ್ರೀಧರ್ CM. ನಾನು ಒಂದು ಜಮೀನ್ ತಕೊಂಡು ಹೊಸ ಕ್ಯಾಂಪಸ್ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಹುಣಸೂರು ರಸ್ತೆಯಲ್ಲಿ ಬರುವಂತ ಬಸವಕಟ್ಟೆಯಲ್ಲಿ ಶ್ರವಣಹಳ್ಳಿ ನಾನು ಒಂದು ಜಮೀನ್ ತಗೊಂಡಿದ್ದೆ. 4 ಎಕರೆ ಜಮೀನ ನಾನು ಅಲ್ಲಿ ಪಕ್ಕದಲ್ಲಿ ಒಂದ್ ಸ್ವಲ್ಪ ಖರಾಬ್ ಜಮೀನ್ ಇದೆ, ಅದು ಕೂಡ ಸೇರ್ಸ್ ತಗೊಂಡಿರುವಂತದ್ದು. ಮನೆ ಕೂಡ ಇದ್ರಲ್ಲೇ ಬರುತ್ತೆ ಅಂತ ಹೇಳಿದ್ರು. ಅದನ್ನು ತಗೊಂಡಿದ್ವಿ, ಬಟ್ ಮನೆ ಅರ್ಧ ಬಂದಿದೆ, ಅರ್ಧ ಬಂದಿಲ್ಲ. ಸರ್ವೆ ಪ್ರಕಾರ ನಾವು ಅದಕ್ಕೆ ಅಗ್ರಿ ಆಗಿದ್ದೀವಿ. ಇದು ವಿಷಯವಾಗಿ ಅವರ ಅಳಿಮೆಯವರಿದ್ದಾರೆ, ಏನೋ ಅವ್ರು ವ್ಯವಹಾರ ಮಾಡಿ ಹಣನು ಪಡ್ಕೊಂಡಿದ್ದಾರೆ. ಜೊತೆಗೆ ಅವರ ತಾಯಿಯವರು ಇದ್ದಾರೆ. ಇವರೆಲ್ಲರೂ ಕೂಡ ಇವ್ರ ಸಮ್ಮುಖದಲ್ಲೇ ಆಗಿರುವಂತದ್ದೆಲ್ಲ ವ್ಯವಹಾರ ಕ್ಲಿಯರ್ ಆಗಿ. ಸೊ ಒತ್ತುವರಿ ಜಮೀನು ಇತ್ತು, ಒತ್ತುವರಿ ಜಮೀನು ಒಂದು ವಿಷಯ ಆಗಿತ್ತು. ಅದೊಂದು 1 ಎಕರೆ ಜಮೀನು ಬರುತ್ತೆ ಅಂತ ಹೇಳಿದ್ರು. 1 ಎಕರೆ ಜಮೀನು ಬರ್ಲಿಲ್ಲ. ಅದು 19 ಗುಂಟೆ ಏನೋ ಬಂತು ಸರ್ವೆ ಪ್ರಕಾರ. ಅದು ಬಿಡಿಸ್ಕೊಟ್ಟ ನಂತರ ನಿಮ್ಗೆ 15 ಲಕ್ಷ ಇತ್ತು, ನಿಮ್ಗೆ ಅಮೌಂಟ್ ವಾಪಸ್ ಕೊಡ್ತೀವಿ ಅಂತ ಒಂದು ಚೆಕ್ ನ ಅವರಿಗೆ ಒಂದು ಶ್ಯೂರಿಟಿ ಕೊಟ್ಟಿದ್ವಿ. ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ವಿ. ನಾವು ಅಗ್ರಿಮೆಂಟ್ ಅವ್ರು ತಗೊಂಡಿದ್ರು, 2 ವರ್ಷದ ವರ್ಜಿನ್ ಇಟ್ಕೊಂಡಿದ್ರು. ಈಗ ಯಾವಾಗ ನಿಮ್ದು ಈ ಮುಗಿತದೆ ಒತ್ತುವರಿ ಜಮೀನು ನಮ್ಗೆ ಅಡ್ವಾನ್ಸ್ ಮಾಡ್ಕೊಬಿಟ್ಟು ಕಲ್ನಟ್ ಕೊಡ್ತೀರಾ, ಅವ್ರಿಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಒಂದ್ ಕಡೆ ಇನ್ನೊಂದ್ ಕಡೆ ಆಗಿರ್ಲಿಲ್ಲ, ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅದಕ್ಕೆ ಅವರು ಮಾತಾಡ್ಕೊಂಡು ಅವರಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡು ಆ ಪಕ್ಕದ ಜಮೀನವ್ರ ಹತ್ರ 5 ಲಕ್ಷ ರೂಪಾಯಿನ ನೀವು ಕೊಡ್ಸಿದ್ರಿ. 5 ಲಕ್ಷ ರೂಪಾಯಿನ ನೀವು ಕೊಡ್ಸಿದ್ರು ಅವ್ರಿಗೆ. ಅವ್ರಿಗೆ ನಂದಲ್ಲ, ಅವ್ರ ಕುತ್ಕೊಂಡು ಮಾತಾಡ್ಕೊಂಡ್ರು. ಅದು 15 ಲಕ್ಷದ 5 ಲಕ್ಷ ರೂಪಾಯಿನ ಕೊಟ್ಟಿದ್ವಿ ಅಲ್ವಾ? ಕೊಟ್ಟಿದ್ದೀವಿ. ಕೊಟ್ಟಾದ ನಂತರ 50 ರೂಪಾಯಿ ಕ್ಯಾಶ್ ಕೂಡ ಇಸ್ಕೊಂಡಿದ್ರು. 6 ಲಕ್ಷ ರೂಪಾಯಿ ಸೇರಿದೆ 15 ಲಕ್ಷದಲ್ಲಿ.
ಉಳಿದಂತ 8,75,000 ರೂಪಾಯಿನ ಅದು ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ ಬಂದಿದ್ವಿ ನಾವು. ಸೆಟ್ಲ್ಮೆಂಟ್ ಮಾಡಕ್ಕೆ ಬಂದಾಗ ಅವರು ಕ್ಯಾಶ್ ಕೇಳೋದು, ನಾವು ಕ್ಯಾಶ್ ಕೊಡಕ್ಕಾಗಲ್ಲ, ಮತ್ತೆ ನಿಮ್ ತಂದೆ ಬ್ಯಾಂಕ್ ಸ್ವಲ್ಪ ರಜೆ ಇರೋದ್ರಿಂದ ಸ್ವಲ್ಪ ತಡವಾಯ್ತು. ಅದಕ್ಕೆ ನಾವು ಕೇಳಿದ್ವಿ ಕ್ಯಾಶ್ ಕೊಡಕ್ಕಾಗಲ್ಲ, ಅಕೌಂಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಅಕೌಂಟ್ ಕೊಡಕ್ಕೆ ಬಂದಾಗ ಅವರು ಅಕೌಂಟ್ ಬೇಡ ಅಂತ ಹೇಳಿ ಹೋಗಿ ಶ್ಯೂರಿಟಿ ಕೊಟ್ಟಂತ ಚೆಕ್ ನ ನನಗೂ ತಿಳಿಸ್ತಂತೆ, ನಿಮ್ಗೂ ತಿಳಿಸಿಲ್ಲ. ಅಮ್ಮ ನಿಮ್ಗೆ ತಿಳಿಸಿದಾರ ಅವರು? ನಿಮ್ಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅದನ್ನ ಚೆಕ್ ತಗೊಂಡು ಹೋಗ್ಬಿಟ್ಟು ಬ್ಯಾಂಕ್ ಹಾಕ್ಬಿಟ್ಟಿದ್ದಾರೆ. ನನಗೂ ಗೊತ್ತಿದ್ರೆ ಆ ಚೆಕ್ ನಾನು ಅಮೌಂಟ್ ಸೆಟಲ್ಮೆಂಟ್ ಮಾಡಕ್ಕೆ ಬಂದಿರೋಂಥದ್ದು ನಾವು. ಅದು ಅವರು ಹೋಗ್ಬಿಟ್ಟು ಚೆಕ್ ಹಾಕ್ಬಿಟ್ಟಿದ್ದಾರೆ, ಬೌನ್ಸ್ ಮಾಡ್ಕೊಂಡು ತಗೊಂಡೋಗಿ ಲಾಯರ್ಗೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಅದು ಕಾನೂನು ಮುಖಾಂತರ ಏನಾಗ್ತದೆ, ನೀವು ಚೆಕ್ ಕೊಟ್ಟಿದ್ದೀರಿ, ಅದು ಕೂಡ ದುಡ್ಡೇ ಇಟ್ಟಿರಲಿಲ್ಲ ಅಕೌಂಟ್ ಅಲ್ಲಿ ಬರ್ತದೆ. ಬಟ್ ನಾವು ಕೊಟ್ಟು ಶ್ಯೂರಿಟಿಗೆ ಅದನ್ನ ಚೆಕ್ ಡ್ರಾ ಮಾಡ್ಕೊಂಡಿದ್ದಾರೆ. ಎಮರ್ಜೆನ್ಸಿ ಏನಾದ್ರು ಅಕಸ್ಮಾತ್ ನಾವು ಕೊಡೋದಿಲ್ಲ ಅಂತ ನೀವು ಎದುರಿಸಿದಾಗ ಅಂತ ಹೇಳಿದಂಥದ್ದು. ನಾವು ದುಡ್ಡನ್ನ ಸೆಟಲ್ಮೆಂಟ್ ಮಾಡಕ್ ಬಂದಿದ್ವಿ, ಮಾಡಕ್ ಬಂದು ಕೂಡ ವ್ಯಕ್ತಿ ನಮ್ಮ ಮೇಲೆ ವಿರುದ್ಧವಾಗಿ ಇದನ್ನ ಮಾಡಿದ್ದಾರೆ. ಅದೇಂಗೋ ಆಯ್ತು, ಅದನ್ನ ನಿಭಾಯಿಸ್ಕೊಳ್ಳೋಣ, ಬ್ಯಾಂಕ್ ಹತ್ರ ಮಾತಾಡ್ಕೊಂಡು ಏನೋ ಒಂದು ಸಿಬಿಲ್ ಸ್ಕೋರ್ ಹಾಳಾಗುತ್ತೆ, ಹೋಗ್ಲೇ ಸುಮ್ಮನಾದೆ. ಅದನ್ನೇ ಎವಿಡೆನ್ಸ್ ಆಗಿ ಇಟ್ಕೊಂಡು ಒಂದು ಟಿವಿ 23 ಚಾನೆಲ್ ನಲ್ಲಿ ಒಂದು ನಮ್ಮ ಬಗ್ಗೆ ವಿರುದ್ಧವಾಗಿ ಸೈನಿಕರು ಇವರು ಬಂದು ದಬ್ಬಳಿಕೆ ಮಾಡ್ತಾರೆ, ಇದ್ರಲ್ಲಿ ನಮ್ಗೆ ತೊಂದರೆ ಕೊಡ್ತಾವ್ರೆ, ದುಡ್ಡನ್ನೇ ಕೊಟ್ಟಿಲ್ಲ, ಅವ್ರು ಚೆಕ್ ಆಗೋದು ದುಡ್ಡೇ ಬಂದಿಲ್ಲ, ಬೋನ್ಸ್ ಆಗಿದೆ ಅಂತ ಹೇಳಿ ಈ ತರ ನಮ್ಮ ಬಗ್ಗೆ ಕೆಟ್ಟ ಅಪಪ್ರಚಾರನ ಅವ್ರು ಹಬ್ಸಿದ್ದಾರೆ. ಇದು ಸರಿ ನನ್ಗೆ ಎಲ್ಲರೂ ನಮಗೆ ತಿಳಿಸ್ತಾನೆ, ಏನೋ ಗೊತ್ತಿಲ್ದಾನೆ ಒಂದು ನಮಗೆ ವಿಚಾರ ಮುಗಿಸ್ತಾನೆ ಹಾಕ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸೈನಿಕ ಅಕಾಡೆಮಿಯಿಂದ ಯಾವ್ದೇ ರೀತಿ ತೊಂದರೆ ಆಗಿಲ್ಲ. ಅದ್ರದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ನಾವು ಬಗೆಹರಿಸ್ಕೊತೀವಿ. ಆ ತರದಲ್ಲಿ ಮೇಜರ್ ಆಗಿ ಏನು ಪ್ರಾಬ್ಲಮ್ ಅವರಿಗೆ ನಮ್ಗೇನು ತೊಂದರೆ ಆಗಿಲ್ಲ. ಇವರು ನಮ್ಮ ಮಾವ ಅವರು ನಮ್ಮ ವಿಚಾರ ಮುಟ್ಟಿಸ್ತಾನೆ ಹಾಕಿರೋದ್ರಿಂದ ಈ ವಿಚಾರಕ್ಕೆ ನಾನು ಸಮಯ ಕೇಳ್ತೀನಿ. ಬಟ್ ಸೈನಿಕ ಅಕಾಡೆಮಿ ಚೆನ್ನಾಗಿದೆ, ಅದನ್ನ ಯಾವ್ದೇ ರೀತಿ ನಾವು ಮೋಸ ಮಾಡಿಲ್ಲ, ಆ ತೊಂದರೆನೂ ಕೊಟ್ಟಿಲ್ಲ. ಇನ್ನು ಮುಂದೆ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ನೀವೇನ್ ಹೇಳ್ತೀರಾ? ಇಲ್ಲ ನಾವು ಇಲ್ಲಿ ಇದ್ದೀವಲ್ಲ, ನಾವು ನಿಮ್ಗೆ ಸೇಫ್, ನಾವ್ ಯಾವಾಗ ಕೂಡ ಏನ್ ಹೆಲ್ಪ್ ಮಾಡ್ತೀನಿ ನೀವು ಅವಾಗ ನೀವು ಮನೆಯವರೆಲ್ಲರೂ ಕೂಡ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಕೊಂತ ಹೇಳಿದ್ವಿ ಜನ ಅಲ್ವಾ? ನಿಜ ಒಪ್ಪಿದ್ರಿ. ಈಗ ಸಮಸ್ಯೆ ಇರೋದ್ ಕಾರಣ ನಾವು ಮನೆ ಬಿಟ್ಕೊಟ್ವಿ ಅಲ್ವಾ? ಸಮಸ್ಯೆ ಅಲ್ವಾ? ಸಮಸ್ಯೆ ಇದ್ದಾಗ ನಾವೇ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಏನು ಓಡಾಡೋ ಜಾಗ ಬಿಟ್ಕೊಟ್ಟಿವಿ ಅಲ್ವಾ? ಎಲ್ಲ ನಡ್ಸ್ಕೊಟ್ಟಿಲ್ವಾ? ಇದೆಲ್ಲ ಮಾಡ್ಕೊಟ್ಟು ಮೇಲೆ ಕೂಡ ಇವ್ರು ನಿಮ್ಮ ಆಯ್ತು ಏನಿಲ್ಲ ಒಂದ್ ಸರ್ ಮಾಡ್ತೀವಿ, ಏನು ನೀವು ಬೈಕೊಡಿ. ಭಾರತ ದೇಶದ ತಮ್ಮ ಎಷ್ಟು ಹುಷಾರಿಲ್ಲ, ದೇವ್ರ ಎಷ್ಟು ಅನುಭವಿಸ್ತಾನೆ ಅಂತ ನೀವೇನಂದ್ರಿ. ಈ ಜನ ವಯಸ್ಕೊಂಡ್ರೆ ಎಲ್ಲಾನು ಅವ್ರು ಕರೆಕ್ಟ್ ಆಗಿ ಬಂದ್ರು ಅಂತ ಹೇಳಿಲ್ಲ, ಮೋಸ ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ಮಾಡಿ ಗೊತ್ತಿದ್ರೆ ಅದೇನಾಗ್ತಾ ಇದೆ ಈಗ, ನಂದು ಪೂರ್ತಿ ಭಾರತ ದೇಶದಲ್ಲಿ ನಂದು ಹೆಸರಾಗಿದೆ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ, ಹೆಸರಾಗಿದೆ, ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಈ ತರ ಏನೋ ತಪ್ಪು ಮಾಡ್ತಾನೆ, ನಾನು ಏನೋ ತಪ್ಪು ಮಾಡ್ತಾನೆ ಮಾಡ್ಬೋದು. ಈಗ ನನಗೇನಾಗುತ್ತೆ, ಬೇರೆ ಗೊತ್ತಿಲ್ಲದವ್ರು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇಂದ ನೀವು ಗೊತ್ತಾಯ್ತು ಏನ್ ನ್ಯಾಯವಾಗಿ ಹೇಳ್ತಿಲ್ಲ ಸರ್, ಆಗ್ಬೇಕು ಚೆನ್ನಾಗಿದೆ. ನಾನು ಹೇಳ್ದೆ ಅಪ್ರಿಶಿಯೇಟ್ ವಾಟ್ಸಪ್ ಅಲ್ಲಿ ನೋಡ್ತೀನಿ, ಬಹಳ ಚೆನ್ನಾಗಿ ನಡೀತಿದೆ, ದೇಶ ಮೆಚ್ಚುವಂತ ಕೆಲಸ ಆಗಿದೆ. ನೀವು ಮಾಡಿದಿರ, ಮಕ್ಕಳಿಗೂ ಮಾಡ್ತಾ ಇದ್ರು, ನೀವು ಒಳ್ಳೆ ಪ್ರಾಜೆಕ್ಟ್ ತಂದ್ಕೊಡ್ತಿದ್ದೀರ, ಚೆನ್ನಾಗಿ ಬೆಳೀಲಿ ಅಂತ ವಯಸ್ಸಾಗಿರ್ತದೆ, ಸಮಸ್ಯೆ ಹೆಲ್ಪ್ ಮಾಡಿ. ಕನ್ನಡ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತಂದ್ರೆ, ಆ ವ್ಯಕ್ತಿಯವರು ಯಾರು ಈ ಒಂದು ಟಿವಿ 23 ಚಾನಲ್ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ನನಗೆ ಬಂದು ಏನು ಕೇಳಿಲ್ಲ, ಅವರು ಕೇಳ್ಬಿಟ್ಟು ಇಬ್ರು ಕೇಳ್ಬೇಕಲ್ಲ, ಏನಾಗಿದೆ ಅವ್ರು ಕೇಳ್ಬೇಕು, ನಾನು ಕೇಳಿದ್ರೆ ಅದಕ್ಕೆ ಕೂತ್ಕೊಂಡು ಸರಿ ಮಾಡ್ಕೊಂಡ್ ಹೋಗಿತ್ತು. ಈಗ ಅವ್ರ ಮನಸ್ಸಲ್ಲಿ ಬಂದಿದೆ, ಇವರು ಮೋಸ ಮಾಡ್ತಾರೆ, ಈ ತರ ಮಾಡಿ ನಮ್ಗೆ ತೊಂದರೆ ಆಗಲ್ಲ. ಈಗ ಅವರು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾರೆ. ಇದೇನಾಗ್ತದೆ ನಮ್ಗೆ, ಇದು ನನಗೆ ಹೊರಗಡೆ ಒಂದು ಇಮೇಜ್ ಕೆಟ್ಟ ಶ್ರೀಧರ್ ಸರೇ ತಪ್ಪು ಮಾಡ್ತಾವ್ರೆ. ಶ್ರೀಧರ್ ಸರ್ ನೋಡಿದ್ರೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾವ್ರೆ, ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಇವರು ಎಲ್ಲ ಕಡೆ ಕೂಡ ಅಪಪ್ರಚಾರ ತಪ್ಪು ಮಾಡ್ತಾರೆ ಅಂತ ನನಗೆ ಒಂದು ಕೆಟ್ಟದಾಗಿ ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಮಾವ ಅವರು ಹೆಚ್ಚು ಕಡಿಮೆ ನಾನು ಈ ಜಮೀನು ತಗೊಂಡಿರೋ ಒಂದು 10 ರಿಂದ 12 ಸಾರಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ಇದು ಯಾರು ಕರ್ಕೊಂಡ್ ಬರ್ತಾರೆ, ಗಂಟೆ ಮಾಡ್ತಾರೆ, ಕರ್ಸ್ಕೊಂಡ್ ಬರ್ತಾರೆ, ಆಮೇಲೆ ಯಜಮಾನ್ ಬೇಕು ಅಂತಾರೆ, ಎಲ್ಲರೂ ನೋಡ್ತಾರೆ, ನೋಡ್ಬಿಟ್ಟು ನಂದೇ ಸರಿ ಅಂತ ಹೇಳಿ ಶ್ರೀಧರ್ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೋಗ್ತಾರೆ. ಈಗ ಅವ್ರ ಈಗ ಒಂದ್ಸರಿ ಕರ್ಕೊಂಡ್ ಮೇಲೆ ಮತ್ತೆ ಅವ್ರದ್ದು ಕರ್ಕೊಂಡ್ ಏನ್ ಕರ್ಕೊಂಡ್ ಯಾಕೆ ಬರಲ್ಲ ಅವರು? ನನ್ ಸರಿ ಗೊತ್ತಿದೆ ಅಲ್ವಾ, ಅದಕ್ಕೆ ಬರೋದಿಲ್ಲ. ನನ್ಗೆ ಬರೋದಿಲ್ಲ ಅಂತಂದ್ರೆ ಇವ್ರು ಮತ್ತೆ ಇನ್ನೊಂದು ಹೊಸ ಪ್ಲಾನ್ ಮಾಡ್ತಾರೆ, ಇನ್ನೊಬ್ರು ಹೊಸ ಪ್ಲಾನ್ ಮಾಡಕ್ ಹೋಗೋದು, ಆಮೇಲೆ ಚೆಕ್ ಬೌನ್ಸ್ ಮಾಡೋದು, ಕೇಸ್ ಮಾಡೋದು, ಕಂಪ್ಲೇಂಟ್ ಮಾಡೋದು, ಇದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಇದರಿಂದ ಏನಾಗುತ್ತೆ, ನಾನ್ ಮಾಡ್ತಾ ಕೆಲಸಗಳು ಬಹಳ ಅಡಚಣೆ. ಒಂದು ಜಮೀನ್ ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀನಿ, ನನ್ನ ದುಡ್ಡು ಇರ್ಲಿಲ್ಲ, ಜಮೀನೆಲ್ಲ ಮಾರಕ್ಕೆ ಸಾಲ ಮಾಡ್ಕೊಂಡು ಮಾಡೋದು. ಎರಡನೇದು ನಂಗೆ ಇದನ್ನ ನೋಡಿ ಮಕ್ಕಳು ಬಂದು ಸೆಟ್ಲ್ ಆಗ್ಬೇಕಿತ್ತು ನನಗೆ.
ರನ್ನಿಂಗ್ ತುಂಬಾ ಡಿಲೇ ಮಾಡ್ಕೊಂಡು ತುಂಬಾ ಲೇಟ್ ಆಗ್ಬೇಕು. ಅದಕ್ಕೆ ಕೂಡ ಇನ್ವೆಸ್ಟ್ಮೆಂಟ್ ನಮ್ಗೆ ಬಹಳ ಕಷ್ಟ ಆಗಿದೆ. ಈಗೆಲ್ಲ ನಿಭಾಯಿಸಿದ ಒಬ್ಬನೇ ನಿಭಾಯಿಸಿದ ಮೇಲೆ ನಾನು ಸಪೋರ್ಟ್ ಈಗ ಒಂದು ನಿಮಿಷ ನಾವು ಇಲ್ಲಿಂದ ಬಂದಾಗಿಂದ ನಿಮ್ಗೆ ನಮ್ಮ ಮಕ್ಕಳಿಗೆ ತೊಟ್ಟಿ ಕಟ್ಕೊಡೋದಾಗಿರ್ಬೋದು, ಮಾಡೋದಿಲ್ಲ ಅವ್ರು ಹೇಳ್ತಾರೆ ಮಾಡೋದಂತ. ಇದು ಸ್ನೇಹಿತರು ಇವತ್ತು ನೋಡೋದಲ್ಲ, ಇದು ಆಕ್ಚುಲಿ ಅವ್ರ ಹಸ್ಬೆಂಡ್ ಹತ್ರ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಅವ್ರು ಸ್ವಲ್ಪ ಇವ್ರು ಹೇಳ್ತಾರ ಪ್ರಕಾರ ವಿಜಯ್ ಅವರು ಅವ್ರ ಎಳಿಮೆಯನೆ ಅವ್ರೇನಾಗಿದೆ ಜಮೀನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಮೆಂಟಲಿ ಸ್ವಲ್ಪ ಏನೋ ಒಂದ್ ರೀತಿ ಏನೋ ಹೇಳ್ಬಿಡಿ ನೀವು ಅದೇನು BP ಜಾಸ್ತಿ ಆಗಿ ಸ್ವಲ್ಪ ಟೆನ್ಷನ್ ಇದಾರೆ. ಟೆನ್ಷನ್ ಎಲ್ಲ ಮಾಡ್ಬಿಡ್ತಿದ್ದಾರೆ. ಮಾತಾಡಿದ್ ನೆನಪಿರ್ಲಿಲ್ಲ ಅಷ್ಟೇ ಹೊರತು ಏನು ಅವ್ರು ಒಳ್ಳೆಯಲ್ವಾ ಅವತ್ತಿಂದ ನೋಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಈಗ ನೀವು ಹೊಲ ತಕೊಂಡ್ಮೇಲೆ ಮೊದ್ಲೇ ಮಾತಾಡ್ತಿದ್ ಬಂದ್ಬಿಟ್ಟೆ ಇವಾಗ ಬರ್ತಾ ಇದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ರಿಜಿಸ್ಟ್ರೇಷನ್ ಆಗೋ ತನಕ ಚೆನ್ನಾಗಿ ಬಂದ್ರೆ ಬನ್ರಿ ಅಂದ್ಬಿಟ್ಟು ನಿಮ್ಮ ಕೊಡ್ತಾ ಇದ್ರು, ಹಣ್ಣು ಕೊಡ್ತಿದ್ರು, ರಿಜಿಸ್ಟ್ರೇಷನ್ ಆಗಂಟ ಎಲ್ಲ ಚೆನ್ನಾಗಿತ್ತು. ರಿಜಿಸ್ಟ್ರೇಷನ್ ಇವತ್ತು ನಮ್ಮ ತಂದೆ 11 ಚೇಂಜ್ ಮಾಡಿಲ್ಲ, ಬಿಟ್ಬಿಟ್ಟು ಹೋದ್ರು. ನಾಳೆ ನಾನೇ ಸ್ವಂತ ಹೊತ್ಕೊಂಡು ಹೋದಲ್ಲ, ಎಲ್ಲ ಬಿಟ್ಟು ಎಷ್ಟು ವರ್ಷ ಮಾಡಿದ್ರ ಪ್ರಯತ್ನ ಆಗಿತ್ತು. ನಾನು ಪಶು ಪ್ರಚಾರ ಕರ್ಕೊಂಡು ಬಂದಿದ್ದೆ. ನಾನ್ ತಗೊಂಡಿದ್ದ ಉದ್ದೇಶ ಏನು? ಇನ್ನೊಬ್ಬ ಯಾವನ್ ಕಾಲ ಆಗ್ತಿದೆ ಏನೋ ನಮ್ಮ ಅದೃಷ್ಟ ಆಯ್ತು ಅವ್ರ ಅದೃಷ್ಟ ತಗೊಂಡಾಗತ್ತೆ ಇವತ್ತು ಹೇಳ್ತೀನಿ. ಮೋಸ ಮಾಡಿದೀವ ಅವ್ರು ಅನ್ನೋದು ನಮಗ್ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಮಾತೇನೋ ವ್ಯತ್ಯಾಸ ಆಗಿರೋದು ಇಬ್ಬರಲ್ಲಿ ಹಣಕಾಸಿನ ವಿಚಾರ ಯಾವತ್ತೂ ವ್ಯತ್ಯಾಸ ಮಾಡಿ ರಾತ್ರಿ ನಿಮ್ ಮನುಷ್ಯ ಮಾಡಿ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ. ನನ್ ಮಗ ನನ್ಗೆ ಹೇಳಿಲ್ಲ ಅಂತಿದ್ರೆ ನನ್ಗೆ ಏನು ಗೊತ್ತಿಲ್ಲ. ಆಗ ಟೆನ್ಷನ್ ಟೆನ್ಷನ್ ಅದ್ಗೇನೆ ಮಾಡಿಲ್ಲ. ಏನಾದ್ರು ಬಂದಾಗ ನನಗೆ ಫೋನ್ ಮಾಡಿದ್ರೆ ನಾನು ವಿಡಿಯೋ ಮಾತಾಡಿ ನೀನ್ ಹೇಳಿವಲ್ಲ ಅಂದೆ, ನನಗೆ ಗೊತ್ತೇ ಇಲ್ಲ. ಅವ್ರು ಏನಾದ್ರು ಎದುರ್ಕೊಬೇಡಿದ್ದೀನಿ ಬನ್ನಿ ಇದ್ಗಡೆ ಅಷ್ಟೇ ಅಂತ ತಗೋತು. ಆಮೇಲೆ ಏನಮ್ಮ ತೊಂದ್ರೆ ಏನು ಇಲ್ಲ ಅವ್ರಿಂದ ನಮ್ಗೆ. ನಾವು ಸತ್ಯ ತಿಳ್ಕೊಂಡು ನಾವು ಯಾವತ್ತು ಹಿಂದೆ ಮುಂದೆ ಮಾತಾಡೋಣ ನಾವು. ಈಗ ಅವ್ರಂತ ಗಂಡಸು ದೇಶದಲ್ಲಿ ಕೊಡೋರು ಮನೆಗೆ ತೊಗೊಂಡೋಗಿದ್ರು, ಇಷ್ಟು ಚೆನ್ನಾಗಿದ್ರು. ಹಂಗೆ ಸರಿ ಕೆಲಸ ಮಾಡಿ ಒಳ್ಳೇದಾಗ್ಲಿ, ಅಕಾಡೆಮಿ ಚೆನ್ನಾಗಿ ನಡೀಲಿ. ನಾವು ಗೊತ್ತಾ ಹೋಯ್ತಾ ಇರ್ತೀವಿ. ಅವ್ರು ಬೇಜಾರ್ ಮಾಡ್ಕೊಬೇಡಿ. ಏನು ನಾವು ನಿಮ್ಗೆ ಕ್ಷಮೆ ಸತ್ಯನು ಸುಳ್ಳ ಬೇಕಿಲ್ಲ ಅವ್ರಿಗೆ. ಅನ್ಕೊಂಡಿದ್ದೀನಿ ಬೇಕಾದ್ರೆ ಚರ್ಚ ಮಾಡೋದ್ರಿಂದ ಅವರು ಸರ್ವರ್ ಬಿಟ್ಕೊಡೋದು, ಲಾಯರ್ ಬಿಟ್ಕೊಡೋದು ಬೇಕಾ ದುಡ್ಡು ಖರ್ಚು ಮಾಡ್ತಾರೆ. ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಸಂಸ್ಥಾಪಕ ಮತ್ತು ಬ್ಲ್ಯಾಕ್ ಶ್ರೀಧರ್ ಸಿಎಂ. ಇವತ್ತು ಈ ವಿಡಿಯೋ ಕೊಡ್ತಿರೋದು ಬಹಳ ದುಃಖಕರವಾದಂಥದ್ದು. ನನ್ನ ವೀಕ್ಷಕರುಗಳಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ಜೊತೆಗೆ ಈ ಒಂದು ವಿಡಿಯೋ ನೋಡುವಂಥ ಎಲ್ಲ ನನ್ನ ವೀಕ್ಷಕರು ತಿಳಿಸುವಂಥ ಇಂಪಾರ್ಟೆಂಟ್ ವಿಡಿಯೋ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾನು ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸುಮಾರು 17 ಪ್ರದೇಶದಲ್ಲಿ ಡ್ಯೂಟಿ ಮಾಡಿ, ವಿದೇಶದಲ್ಲೂ ಕೂಡ ಬ್ಲ್ಯಾಕ್ ಹೆಡ್ ಕಮಾಂಡೋದಲ್ಲೂ ಕೂಡ ಸೇವೆ ಸಲ್ಲಿಸಿ ಸುಮಾರು 13 ಆಪರೇಷನ್ಗಳನ್ನ ಮಾಡಿ ಒಂದು ಬಾರಿ 3 ಶತ್ರುಗಳನ್ನ ಹೊಡೆದು ಅವಾರ್ಡ್ನ ಪಡ್ಕೊಂಡಂಥ ವ್ಯಕ್ತಿ ನಾನು. ಸೌತ್ ಇಂಡಿಯಾದಲ್ಲಿ, ಸೌತ್ ಕರ್ನಾಟಕದಲ್ಲಿ ಯಾವುದೇ ರೀತಿ ಸೇನೆಗೆ ಸೇರಲು ಬಯಸುವಂಥ ಮಕ್ಕಳಿಗೆ ಉತ್ಸಾಹ ಕೊಡುವಂಥ ಸಲಹೆ ಮಾರ್ಗದರ್ಶನ ನೀಡುವಂಥ ಸಂಸ್ಥೆ ಒಂದಿರಲಿಲ್ಲ. ಅದನ್ನು ನಾನು ಮಾಡಲೇಬೇಕು ಅನ್ನೋ ಛಲದಿಂದ ಆದಷ್ಟು ಬೇಗನೆ ನಾನು ನಿವೃತ್ತನಾಗಿ ಬಂದಿದ್ದೀನಿ. ವಾಲಂಟಿಯರ್ ರಿಟೈರ್ಡ್ ತೊಗೊಂಡು ಬಂದು ಒಂದು ಸಂಸ್ಥೆನ ಕಟ್ಟಿದ್ದೀನಿ, ಸೈನಿಕಗಳ ಮೈಸೂರು ಅಂತ ನಿಮಗೆ ತಿಳಿದಿರುವಂಥ ವಿಷಯ. ಈಗಾಗಲೇ 362 ಮಕ್ಕಳು ಸೆಲೆಕ್ಷನ್ ಆಗಿ ಭಾರತ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಕ್ಷಣಾ ಇಲಾಖೆಯಲ್ಲಿ ತನ್ನ ಜೀವನ ರೂಪಿಸ್ಕೊಂಡಿದ್ದಾರೆ, ದೇಶ ಸೇವೆ ಮಾಡ್ತಾ ಇದ್ದಾರೆ. ಇದು ನನ್ನ ಕರ್ನಾಟಕದ ಮೈಸೂರಿನಲ್ಲಿ ಒಂದು ಬೆಳವಾಡಿನಲ್ಲಿ ನಾನು ಒಂದು ಸಂಸ್ಥೆನ ಕಟ್ಟಿ ಒಂದು ಚಿಕ್ಕದಾಗಿ ಮಾಡುವಂಥದ್ದು. ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಅಷ್ಟಿರಲಿಲ್ಲ, ಕಷ್ಟ ಇತ್ತು. ನಾನು ಕೂಡ ಒಂದು ಮಧ್ಯವರ್ತಿಯಲ್ಲಿ ಬಂದಂಥ ವ್ಯಕ್ತಿ. ತುಂಬ ಇನ್ವೆಸ್ಟ್ಮೆಂಟ್ ಕಷ್ಟ ಇರೋ ಕಾರಣ ಚಿಕ್ಕದಾಗಿ ಶುರು ಮಾಡಿದಂಥದ್ದು. ಆದರೆ ಇಲ್ಲಿ ಶುರು ಮಾಡಿದಾಗ ನನಗೆ ಗ್ರೌಂಡ್ ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಗ್ರೌಂಡ್ ವ್ಯವಸ್ಥೆ ಇರಲಿಲ್ಲ. 400 ಮೀಟರ್ ಟ್ರ್ಯಾಕ್ ಇಲ್ಲ. 400 ಮೀಟರ್ ಟ್ರ್ಯಾಕ್ ತುಂಬ ಇಂಪಾರ್ಟೆಂಟ್ ಇರ್ತದೆ ನಮಗೆ. ರಕ್ಷಣಾ ಇಲಾಖೆಗೆ ಸೇರಿರುವಂಥ ಮಕ್ಕಳಿಗೆ ಫಿಸಿಕಲ್ ಟೆಸ್ಟ್ ಅಂತ ಬಂದಾಗ 1600 ಮೀಟರ್ ರನ್ನಿಂಗು ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ 400 ಮೀಟರ್ ಟ್ರ್ಯಾಕ್ ಬೇಕೇ ಬೇಕಾಗ್ತದೆ. ನಾನು ಈ ನನ್ನ ಒಂದು ಸಂಸ್ಥೆಯಲ್ಲಿ ಮಕ್ಕಳಿಗೆ 400 ಮೀಟರ್ ಟ್ರ್ಯಾಕು
ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತಂದರೆ ಅಕ್ಕಪಕ್ಕದಲ್ಲಿ ಎಲ್ಲೂ ಇರ್ತಿರಲಿಲ್ಲ. ಸುಮಾರು 10 ಕಿಲೋಮೀಟರ್ ಇರುವಂಥ ಓವರ್ ಗ್ರೌಂಡ್ ಅಥವಾ ಚಾಮುಂಡಿ ಸ್ಟೇಡಿಯಮ್ಮು ಅಥವಾ ಇನ್ನಷ್ಟು ಜಾಗದಲ್ಲಿ ಹೋಗಿ ಮಕ್ಕಳಿಗೆ ತಯಾರಿ ಮಾಡಬೇಕಿತ್ತು. ಫಾರೆಸ್ಟಲ್ಲೂ ಕೂಡ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಸೆಂಟರ್ ಇದೆ, ಅಲೋಕ ಫಾರೆಸ್ಟ್ ಅಂತೇಳಿ, ಅಲ್ಲೂ ಕೂಡ ಹೋಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಆದರೆ ಕೆಲವೊಂದು ಸರಿ ಅಡಚಣೆಗಳಾಗ್ತಿದ್ವು, ಬರಬೇಡಿ ಅಂತೇಳಿ ಅವ್ರು ನಮ್ಗೆ ಅಬ್ಜೆಕ್ಷನ್ ಮಾಡ್ತಾಯಿದ್ರು. ಒಂದು ಟ್ರಾನ್ಸ್ಪೋರ್ಟೇಷನ್ ಹಿಂಸೆ ಆಗ್ತಾಯಿತ್ತು, ಒಂದು ಗ್ರೌಂಡ್ ಹಿಂಸೆ ಆಗ್ತಾಯಿತ್ತು. ಮಕ್ಕಳಿಗೆ ಇಲ್ಲೇ ಲೇಔಟ್ಗಳಲ್ಲಿ ಅಥವಾ ಕೆಲವೊಂದು ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಇಷ್ಟೊಂದು ಮಕ್ಕಳನ್ನ ಸೆಲೆಕ್ಷನ್ ಮಾಡಿಸಿದ್ದೆ. ನನಗೆ ನನ್ನದೇ ಆದೊಂದು ಓನ್ ಮಕ್ಕಳಿಗೆ ಟ್ರ್ಯಾಕ್ ಬೇಕು, ಗ್ರೌಂಡ್ ಬೇಕು ಅಂತೇಳಿ ತುಂಬ ನಾನು 3 ವರ್ಷದಿಂದ ಸರ್ಚ್ ಮಾಡ್ತಾ ಹುಡುಕ್ತಾ ಇದ್ದೆ. ಎಲ್ಲೂ ಕೂಡ ನನ್ನ ಬಜೆಟ್ಗೆ, ನನಗೆ ಇನ್ವೆಸ್ಟ್ಮೆಂಟ್ಗೆ ಅಷ್ಟೊಂದು ಸಾಲ್ತಿರ್ಲಿಲ್ಲ. ಕೆಲವೊಂದು ಕಡೆ ಚೆನ್ನಾಗಿ ಜಾಗ ಸಿಕ್ಕಿದ್ರು ಕೂಡ ನನಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲ, ತುಂಬ ಜಾಸ್ತಿ ರೇಟ್ ಹೇಳ್ತಾಯಿದ್ರು. ಕೆಲವರು ಸ್ಪಾನ್ಸರ್ ಕೂಡ ಕೇಳಿದೆ, ಯಾರಾದರೂ ಜಮೀನು ಬಿಟ್ಕೊಡಿ ಒಂದು 5-10 ವರ್ಷಕ್ಕೆ ನಮಗೆ ಆ ಮಕ್ಕಳು ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ ಹೇಳಿದೆ, ಯಾರು ಕೊಡಲಿಲ್ಲ. ಸುಮಾರು ಈ ಥರ ಸಮಸ್ಯೆಗಳಿಂದಾಗಿ ನಾನು ಅಂದ್ಕೊಂಡು ನಾನೇ ಓನಾಗಿ ಮಾಡ್ಕೊಬೇಡ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಈ 3 ವರ್ಷ ಪ್ರಯತ್ನದಲ್ಲಿ ನನಗೆ ಈ 2024 ಜೂನ್ನಲ್ಲಿ ನನಗೆ ಹಿತೈಷಿಯಾಗಿರುವಂಥ ಒಬ್ಬರು ಭರತ್ ಕುಮಾರ್ ಅವರು ಇದಕ್ಕೂ ಮುಂಚೆ ಒಂದು 3-4 ಜಮೀನು ತೋರಿಸಿದ್ರು, ಇಲ್ಲಿ ತಗೊಳ್ಳಿ ಜಮೀನು ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ. ನನಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇರಲಿಲ್ಲ, ಕಷ್ಟ ಆಗ್ತಿತ್ತು, ಕೆಲವೊಂದು ಕಡೆ ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ನನಗೆ 400 ಮೀಟ್ರ್ ಟ್ರ್ಯಾಕ್ ಬೇಕೇ ಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದೆ, ಇನ್ನೂ ಹುಡುಕಕ್ಕೆ ಪ್ರಯತ್ನ ಮಾಡಿದೆ. ಅವಾಗ ಭರತ್ ಕುಮಾರ್ ಅವರು ನನಗೆ ಒಂದು ಜಮೀನು ತೋರಿಸಿದ್ರು. ನೋಡಿ, ಹೈ ಟೆನ್ಷನ್ ಹೋಗಿದೆ, ಇಲ್ಲಿ ಪವರ್ ಲೈನ್ ಹೋಗಿದೆ, ನಿಮ್ಗೇನು ಸಮಸ್ಯೆ ಆಗಲ್ವಾ, ನೀವು ತೊಗೊಳ್ಳೋದಿದ್ರೆ ಆ ಜಮೀನು ನಿಮ್ಗೆ ಕೊಡಿಸ್ಕೊಡ್ತೀನಿ. ಆ ಜಮೀನು ಮಾಲೀಕರು ಸುಮಾರು 15 ವರ್ಷದಿಂದ ಮಾರಲಿಕ್ಕೆ ಪ್ರಯತ್ನ ಮಾಡ್ತಾವ್ರೆ, ಬಟ್ ಯಾರು ಕೂಡ ತಗೊಳ್ತಾ ಇಲ್ಲ. ಅದು ಹೈ ಟೆನ್ಷನ್ ಹೋಗಿದೆ, ಅದು ಪವರ್ ಲೈನ್ ಹೋಗಿರೋ ದೊಡ್ಡ ಪವರ್ ಲೈನ್ ಹೋಗಿದೆ, ಅಲ್ಲಿ ಯಾರು ಕೂಡ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ತಗೊಳ್ತಾ ಇಲ್ಲ. ನಿಮ್ಗೇನಾದ್ರು ಯೂಸ್ ಆಗುತ್ತಾ, ತಗೊಳ್ಳೋದ್ರೆ ಬೇರೆ ಕೊಡಿಸ್ತೀನಿ ಅಂತಂದರು. ನಾನು ಅಗ್ರಿ ಆದೆ. ಆದರೆ ನನಗೆ 400 ಮೀಟರ್ ಟ್ರ್ಯಾಕ್ ಬಂದರೆ ಮತ್ತು ಮಕ್ಕಳುಗಳಿಗೆ ಇರಲಿಕ್ಕೆ ಅಕಾಮಿಡೇಷನ್ಸ್ಗೆ ಮತ್ತು ಕ್ಲಾಸ್ ರೂಮ್ಸ್ಗಳಿಗೆ ಸಪ್ರೇಟಾಗಿ ಹೈ ಟೆನ್ಷನ್ ಬಿಟ್ಟು ಜಮೀನು ಇದ್ದರೆ ಮಾತ್ರ ನಾನು ತೊಗೊಳ್ತೀನಿ ಅಂತ ಹೇಳಿದೆ. ಆಯಿತು ಬನ್ನಿ ನೋಡೋಣ ಅಂತೇಳಿ ಕರ್ಕೊಂಡೋಗಿ ತೋರಿಸಿದಾಗ ಆ ಜಮೀನು ನಾವು ನೋಡಿದಾಗ ನನಗೆ ಹೈ ಟೆನ್ಷನ್ ಮೇಗಡೆ ಹೋಗಿದ್ದ ಕಾರಣ ನನಗೆ ಸ್ಪೋರ್ಟ್ಸ್ಗೆ ಯೂಸ್ ಆಗುತ್ತೆ ಏನು ತೊಂದರೆ ಇಲ್ಲ, ಅದು ಕನ್ಸ್ಟ್ರಕ್ಷನ್ ಜಾಗ ಇದೆಯಾ ತೋರಿಸಿ ಅಂತಂದೆ. ಆವಾಗ ಅವರು ನನಗೆ ಜಮೀನು ತೋರಿಸಿದ್ರು. ಉತ್ತರ ಭಾಗದಲ್ಲಿರುವಂಥ 1 ಎಕರೆ ಜಮೀನು ಒತ್ತುವರಿ ಆಗಿದೆ, ಆ ಜಮೀನಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು, ಏನು ಸಮಸ್ಯೆ ಏನಾಗಲ್ಲ, ನಿಮಗೆ ಅದು ಬಿಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತ ಒಪ್ಕೊಂಡ್ರು. ಆಮೇಲೆ ಆ ಜಮೀನು ಮಾಲೀಕರ ಹತ್ರ ಮಾತಾಡಬೇಕಿದ್ರೆ ಜಮೀನು ಮಾಲೀಕರ ಹೆಸರು ಎ ರಾಮಪ್ಪ ಸನ್ ಆಫ್ ಹಿರೇಗೌಡ ಅಂಥೇಳಿ. ಆ ವ್ಯಕ್ತಿ ಆ ಜಮೀನ ತೋರಿಸ್ಬೇಕಿತ್ತು, ನನಗೆ ಕ್ಲಿಯರಾಗಿ ಹೇಳಿದ್ರು. ನಮಗೂ ವಯಸ್ಸಾಗಿದೆ, ಈ ಜಮೀನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ. ನಾವು ಈಗಲೂ ಕೂಡ ಬೇರೆಯವ್ರಿಗೆ ನಾವು ಜಮೀನ ವರ್ಷಕ್ಕೆ ಇಷ್ಟು ಅಂತೇಳಿ ದುಡ್ಡು ಇಸ್ಕೊಂಡು ಕೊಟ್ಟಿದ್ದೀವಿ. ನಾವು ಮನೆ ಇದೆ, ಮನೆ ಬಿಟ್ಟು ಹೋಗ್ತೀವಿ, ಸ್ವಲ್ಪ ಖರಾಬ್ ಜಮೀನು ಇದೆ ಅದನ್ನು ಬಿಟ್ಟು ಹೋಗ್ತೀವಿ. ನಾವು ಊರಲ್ಲಿ ಮನೆ ಇದೆ, ಊರಿಗೆ ನಾವು ಸೇರ್ಕೊಂಡ್ಬಿಡ್ತೀವಿ, ನಮಗೆ ಜಮೀನು ತೊಗೊಳಿದ್ರೆ ಬಂದು ತೊಗೊಳ್ಳಿ ಅಂತ ಕೇಳ್ಕೊಂಡ್ರು. ಸೊ ನಾನು ಕೂಡ ಅಲ್ಲಿ ಅಳತೆ ಮಾಡಿ ನೋಡಿದೆ, 400 ಮೀಟರ್ ಟ್ರ್ಯಾಕ್ ಸಿಗುತ್ತಾ ಅಂತೇಳಿ. 400 ಮೀಟರ್ ಟ್ರ್ಯಾಕ್ ಆ ಖರಾಬ್ ಸೇರಿಸಿ ಬರ್ತಾಯಿದ್ರು. ಅದು ಒಂದು ಕಡೆ ಕಾಡಿದೆ, ಅದು ದಕ್ಷಿಣ ಕಾಡಿದೆ, ಪೂರ್ವಕ್ಕೆ ಒಂದು ರೋಡ್ ಇದೆ, ಪಶ್ಚಿಮಕ್ಕೆ 103 ಸರ್ವೆ ನಂಬರ್ ಇದೆ, ಜೊತೆಗೆ ಅದು ಉತ್ತರಕ್ಕೆ ಇನ್ನೊಬ್ರು ಜಮೀನಿದೆ, ಅವರು ಒತ್ತುವರಿ ಮಾಡ್ಕೊಂಡಲ್ಲ ಜಮೀನಿದೆ. ಅದೆಲ್ಲ ಗಮನಿಸಿದಾಗ ನಾನು ಒಂದ್ಸಲಿ ಪ್ರೈವೇಟ್ ಸರ್ವೆ ಕರೆಸ್ತೀವಿ. ಪ್ರೈವೇಟ್ ಸರ್ವೆ ಕರೆದ್ಬಿಟ್ಟು ಕರೆಕ್ಟಾಗಿ ಬರುತ್ತಾ ಇಲ್ವಂತ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಚೆಕ್ ಮಾಡಿದಾಗ ನಮಗೆ ಉತ್ತರಕ್ಕೆ ಒತ್ತುವರಿ ಆಗಿರೋ ಜಮೀನು ಗೊತ್ತಾಯಿತು, ಇದೆ ಅಂತೇಳಿ ಗೊತ್ತಾಯಿತು. ಒತ್ತುವರಿ ಜಮೀನು ಬರುತ್ತೆ ಅಂತ ಗೊತ್ತಾದ ನಂತರ ಮತ್ತೆ ಇವರು ಕೂಡ ನನಗೆ ಮನೆ ಹಿಂದ್ಗಡೆ ದೀಕ್ಷಾ ಮ್ಯಾಪಲ್ಲಿ, ಏನು ಈಗ ನಮ್ಮಲ್ಲಿ ದೀಕ್ಷಾ ಮ್ಯಾಪಲ್ಲಿ ಚೆಕ್ ಮಾಡ್ಕೊಬೋದು ಯಾರೋ ಸರ್ವೆ ನಂಬರ್ ಎಷ್ಟು ಅಂತೇಳಿ. ಸರ್ವೆ ನಂಬರ್ 104 ಏನಿದೆ, ಈ ಸರ್ವೆ ನಂಬರು ಆ ಮನೆಯೂ ಕೂಡ ಈ ಸರ್ವೆ ನಂಬರ್ಗೆ ಸೇರ್ಕೊಳ್ತಾ ಇತ್ತು ದೀಕ್ಷದ ಪ್ರಕಾರ. ಜೊತೆಗೆ ಅವರು ಪ್ರೈವೇಟ್ ಸರ್ವೆ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ರು, ನಿಮಗೆ ಮನೆಯೂ ಸೇರ್ಕೊಂಡಾಗ ಈ ಕಡೆ ಮುಂದ್ಗಡೆ 4 ಎಕರೆ ಜಮೀನು, ಜೊತೆಗೆ ಖರಾಬ್ ಕೂಡ 1 ಎಕರೆ ಜಮೀನು ನಿಮ್ಗೆ ಸಿಗುತ್ತೆ, ಇಷ್ಟು ನಿಮ್ಮ ಜಮೀನುಗಳು ಉಳ್ಕೊಳ್ಳುತ್ತೆ. ಯಾರು ಸರ್ವೆ ನಂಬರ್ 104 ಜಮೀನು ಖರೀದಿ ಮಾಡ್ತಾರೆ ಅವ್ರಿಗೆ ಪಕ್ಕದಲ್ಲಿರುವಂಥ ಖರಾಬ್ ಜಮೀನು ಅವ್ರಿಗೆ ಸೇರ್ಕೊಳ್ಳುತ್ತೆ. ಆ ಖರಾಬು ಏನು ಜಮೀನು ಇದೆ ಅದು 8986 ಅದು ಸರ್ವೆ ನಂಬರ್ ಸೇರುತ್ತೆ. ನೀವು ಅದನ್ನು ಬೇಕಾದ್ರೆ ಮುಂದೊಂದು ದಿನ ತಾಲೂಕು ಆಫೀಸಿಂದ ನಿಮ್ಮ ಹೆಸರಿಗೆ ಮಾಡಿಸ್ಕೊಬೋದು, ಅದು ಕೂಡ ಎಲ್ಲ ರೂಲ್ಸ್ಗಳಿರ್ತವೆ ಅಂತ ಹೇಳಿದ್ರು. ನನಗೇನು ನನ್ನ ಹೆಸರು ಬೇಕೇ ಬೇಕು ಅಂತೇನಿಲ್ಲ, ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಟ್ರ್ಯಾಕ್ ಬೇಕಷ್ಟೇ, ಬೇರೇನಿಲ್ಲ ನನಗೆ. ಅದನ್ನೇನು ಸರ್ವೆ ನಂಬರ್ ನನ್ನ ಹೆಸರು ಮಾಡಿಸ್ಕೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಪಕ್ಕದಲ್ಲಿ ಕಾಡಿದೆ. ನನಗೆ ಬೇಕಾದ್ರೆ ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ 400 ಮೀಟರ್ ಟ್ರ್ಯಾಕ್ ಬೇಕು, ಜೊತೆಗೆ ಮಕ್ಕಳಿಗೆ ಇರಲಿಕ್ಕೆ ಅಕಾಮಿಡೇಷನ್ಗೆ ಸ್ವಲ್ಪ ಜಾಗ ಬೇಕು, ಅದು ಹೈ ಟೆನ್ಷನ್ ಕೆಳಗಡೆ ಆಗಲ್ಲ, ಹೈ ಟೆನ್ಷನ್ ದೂರ ಇರಬೇಕು ಅಂತ ಕೇಳ್ಕೊಂಡೆ. ಹಾಗಾದರೆ ಆಗುತ್ತಾರೆ ನಿಮಗೆ ಅಂತ ಹೇಳಿದ್ರು. ನಾನು ಕೂಡ ಅಳತೆ ಮಾಡಿದಾಗ 1 ಎಕರೆ ಜಮೀನು ಆ ಕಡೆ ಬರುತ್ತೆ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಮಕ್ಕಳುಗಳಿಗೆ ಇರಲಿಕ್ಕೆ. ಈ ಕಡೆ 4 ಎಕರೆ ಜಮೀನಿಂದ ಪೂರ್ತಿ ಮಕ್ಕಳಿಗೆ ಗ್ರೌಂಡ್ ಆಗುತ್ತೆ ಅಂತ ಉದ್ದೇಶದಿಂದ ನಾನು ಒಪ್ಕೊಂಡೆ. ಸರಿ ಆಯಿತು ತಗೊಳ್ತೀನಿ, ಈಗ ವ್ಯಾಪಾರ ಬೇಕಾದ್ರೆ ಕೂತ್ಕೊಳ್ಳೋಣ ಅಂತ ಹೇಳಿದೆ. ಅದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತೇಳಿ ಮನೆಗೆ ಹೋಗಿ ಯೋಚನೆ ಮಾಡ್ತೀನಿ ಅಂತೇಳಿ ನಾನು ಮಧ್ಯವರ್ತಿಗೆ ಇರುವಂಥ ಭರತ್ ಕುಮಾರ್ ಅವ್ರು ಮತ್ತು ನಿಂಗೇಗೌಡರಿಗೆ ಹೇಳಿದೆ, ಯೋಚನೆ ಮಾಡ್ತೀನಿ, ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಫೈನಾನ್ಷಿಯಲ್ ಚೆಕ್ ಮಾಡಬೇಕಲ್ಲ, ಆಗುತ್ತೆ ಇಷ್ಟೊಂದು ಬಜೆಟ್ ನನಗೆ ಆಗುತ್ತಾ ಅಂತೇಳಿ ಒಂದು 2-3 ದಿನ ಟೈಮ್ ತೊಗೊಂಡೆ. 2-3 ದಿನ ಟೈಮ್ ತೊಗೊಂಡಾಗ ಅವರು ಮತ್ತೆ ಪದೇ ಕಾಲ್ ಮಾಡಿ ಪ್ರಯತ್ನ ಮಾಡಿದ್ರು. ನಮ್ಮ ಈ ಏರಮಪ್ಪ ಅವರು ಮಾಲೀಕರಾಗಿದ್ದಂಥ ಜಮೀನು ಮಾಲೀಕರಾಗಿದ್ದಂಥ ಏನಮ್ಮಪ್ಪ ಅವರು ಭರತ್ ಕುಮಾರ್ ಅವ್ರ ಮನೆ ಹತ್ರ ಹೋಗೋದು, ನಿಂಗೇಗೌಡರ ಮನೆ ಹತ್ರ ಹೋಗೋದು, ನನಗೂ ಫೋನ್ ಮಾಡೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ಬನ್ನಿ ವ್ಯಾಪಾರ ಕೂತ್ಕೊಳ್ಳೋಣ, ಜಮೀನು ನಿಮ್ಗೆ ಕೊಟ್ಬಿಡ್ತಾ ಇದೀವಲ್ಲ, ಬನ್ನಿ ಬನ್ನಿ ಅಂತ ಕೇಳ್ಕೊಂಡ್ರು. ಸೊ ನಾನು ಅಂದ್ಕೊಂಡೆ ಇವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ, ನನಗೂ ಕೂಡ ಜಮೀನಿಗೆ ಬೇಕಿದೆ, ಸರಿ ಹಾಗಾದ್ರೆ ಕೂತ್ಕೊಳ್ಳೋಣ ವ್ಯಾಪಾರಿಗೆ ಅಂತೇಳಿ ನಾನು ಕೂಡ ಒಪ್ಕೊಂಡು ವ್ಯಾಪಾರ ಕೂತ್ಕೊಂಡ್ವಿ. ವ್ಯಾಪಾರ ಕೂತ್ಕೊಂಡಾಗ ಆ ದಿನ ವ್ಯವಹಾರ ಕೂತ್ಕೊಂಡಂಥ ವ್ಯಕ್ತಿಗಳು ಹೇರಮ್ಮಪ್ಪ ಮತ್ತು ಅವರ ಬಾಮೈದ ಅಥವಾ ಅಳಿಮೆಯ ಇಬ್ಬರು ಒಂದೇ, ಅವರ ಹೆಂಡತಿಯ ತಮ್ಮ ಮತ್ತು ಅವರ ಮಗಳ ಗಂಡ ಆಗಿರುವಂಥ ಶಶಿಕುಮಾರ್ ಅವರು, ಹೆಸರು ಕರೆಯುವಂಥ ವಿಜಯ್ ಅಂತೇಳಿ ಅವ್ರು ಬಂದರು. ಮತ್ತು ಏರಮ್ಮಪ್ಪ ಅವ್ರು ಬಂದರು. ಅವ್ರ ಹೆಂಡತಿ ಮತ್ತು ಮಗಳು ಬರಲಿಲ್ಲ. ಕೇಳಿದ್ಕೆ ಹೆಂಗ್ಸೆಲ್ಲ ಬ್ಯಾಡಿ ಅಂತಂದರು. ಯಾಕೆಂದರೆ ಆಲ್ರೆಡಿ ಅವರು ಮೊದಲೇ ಮಾತುಕತೆ ಆಗಿತ್ತು, ನಾವೆಲ್ಲ ಮನೇಲೆ ಬಿಟ್ಟು ಹೋಗ್ತಾ ಇದ್ವಿ, ಎಲ್ಲ ಜಮೀನು ಬಿಟ್ಟು ಹೋಗ್ತಿದ್ವಿ, ನಿಮ್ಮದೇ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಕೂಡ ಆ ಕಡೆನೂ ಕೂಡ ಅಗ್ರಿ ಆಗಿದ್ದಲ್ಲ, ಒಪ್ಪಿಗೆ ಇದೆಯಲ್ಲ ಅಂತ ಸುಮ್ಮನಾದ್ವಿ. ನಮ್ಮ ಮಧ್ಯವರ್ತಿಗಳಾಗಿದ್ದಂಥ ನಿಂಗೇಗೌಡರು, ಲೋಕೇಶ್ ಅವರು ಮತ್ತು ಭರತ್ ಕುಮಾರ್ ಅವರು ಕೂಡ ಬಂದರು. 5 ಜನ ಸೇರ್ಕೊಂಡು ಕೂತ್ಕೊಂಡು ವ್ಯಾಪಾರನ ಮಾಡಿದ್ವಿ. ಆದರೆ ಅವ್ರು ಹೇಳಿದ್ರು, ಮನೆ ಬಿಟ್ಕೊಟ್ಟು ಇರುವಂಥ ಮನೆನ ಬಿಟ್ಟು ಹೋಗ್ತಾ ಇದ್ದೀವಿ, ಖರಾಬ್ ಜಮೀನ ಬಿಟ್ಟು ಹೋಗ್ತಿದ್ವಿ. ಖರಾಬ್ ಜಮೀನು ಅವ್ರ ಹೆಸರು ಇಲ್ಲ, ಯಾರ ಹೆಸರು ಇಲ್ಲ ಆ ಜಮೀನು, ಯಾರ ಹೆಸರು ಇಲ್ಲದಿದ್ರು ಕೂಡ ಆ ಜಮೀನ ನಾವು ಇಷ್ಟು ದಿನ ಓದ್ತಿದ್ದೀವಿ, ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನನಗೆ ಇದನ್ನು ಸೇರಿಸಿ ವ್ಯಾಪಾರ ಮಾಡಿ ಅಂತಂದ್ರು. ಅದು ಸೇರಿಸಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ರೀತಿ ದಾಖಲಾತಿಗಳಿಲ್ಲ, ಅದರಿಂದಾಗಿ ನಾವು ವ್ಯಾಪಾರ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ನಾವೇನು ಮಾಡ್ತೀವಿ, ಎಷ್ಟು ಅಮೌಂಟ್ನ ಕೊಟ್ಬಿಡ್ತೀವಿ. ಅವತ್ತು ಏನೋ ಧೈರ್ಯದಿಂದ ಒಪ್ಕೊಂಡ್ಬಿಟ್ಟೆ. ದುಡ್ಡು ಆಗ್ತಾ ಇತ್ತು. ಇಷ್ಟು ಜೋಡಿಸೋದು ಹೆಂಗಪ್ಪ ಅಂತೇಳಿ ಒಂದು ಕೂಡ ಭಯನೂ ಆಯಿತು. ಆದರೂ ಕೂಡ ಧೈರ್ಯದಿಂದ ಒಪ್ಕೊಂಡ್ಬಿಟ್ಟೆ. ಯಾಕೆ ಈ ಒಂದು ಧೈರ್ಯ ಏನಪ್ಪ ಆಯಿತು ಅಂದರೆ, ನಾನು ಹಿರವಾಲ್ದ ಹತ್ರ ಒಂದು ಅಕಾಡೆಮಿ ಶುರು ಮಾಡೋಣ ಅಂತೇಳಿ ಅಲ್ಲಿ ಒಂದು ಅರ್ಧ ಎಕರೆ ಜಮೀನು ತೊಗೊಂಡಿದ್ದೆ, 20 ಗುಂಟೆ ಜಮೀನು. ನನ್ನ ಆರ್ ಟಿ ಸಿಲಿ 3 ಗುಂಟೆ ಅದು ಖರಾಬ್ ಕೂಡ ಇತ್ತು, 23 ಗುಂಟೆ ಜಮೀನು ಇತ್ತು. 23 ಗುಂಟೆ ಜಮೀನಲ್ಲಿ ಅಕಾಡೆಮಿ ಶುರು ಮಾಡೋಣ ಅಂತ ಪ್ಲಾನ್ ಮಾಡಿತ್ತು ಮೊದಲು. ಆದರೆ ಜಾಗ ಚಿಕ್ಕದಾಗುತ್ತಲ್ಲ ಅಂತೇಳಿ ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಈ ಜಮೀನು ಮಾರಿದ್ರೆ ದುಡ್ಡು ಸಿಗುತ್ತಲ್ಲ, ಆ ದುಡ್ಡನ್ನ ಸೇರಿಸಿ ಮತ್ತು ನಾನು ಸ್ವಲ್ಪ ಸಾಲಗೆಲ್ಲ ಮಾಡಿ ಬೇರೆ ಕಡೆ ಜಮೀನು ತೊಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದು. ಆ ನಂತರ ನಾನು ಕೂಡ ಧೈರ್ಯದಿಂದ ಒಪ್ಕೊಂಡೆ. ಹೇಗಿದ್ರು ಕೂಡ ಅರ್ಧ ಎಕರೆ ಜಮೀನಿಲ್ಲ, ಅದು ಮಾರೋಣ ಮತ್ತು ಸಾಲ ಮಾಡಿ ಅದು ತಗೊಂಡ್ಬಿಡೋಣ, ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಂತೇಳಿ. ಹುಡುಕ್ತಾನೆ ಇದ್ರೆ ಸುಮ್ಮನೆ ಸಮಯ ವೇಸ್ಟ್ ಆಗ್ತದೆ, ಹುಡುಕ್ತಾನೆ ಇದ್ರೆ ನಾನು ಏಜ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ, ಅವಾಗ ನನಗೆ ಶಕ್ತಿ ಕಡಿಮೆ ಆಗುತ್ತೆ, ಉತ್ಸಾಹ ಕಡಿಮೆ ಆಗ್ಬೋದು. ಇವಾಗಲೇ ಒಂದು ಚಾನ್ಸು, ಹೆಂಗಿರುವೆ ನನಗೆ ಆ ಉತ್ಸಾಹ ಇದೆ, ಅದೇ ಒಂದು ಟ್ರ್ಯಾಕಲ್ಲಿದ್ದೀನಿ, ಹೇಗಾದರೂ ಸರಿ ತಗೊಂಡ್ಬಿಟ್ಟು ಶುರು ಮಾಡ್ಬೋಣ. ನನ್ನ ಮಕ್ಕಳು ಇನ್ನಷ್ಟು ಮಕ್ಕಳಿಗೆ ಅವಕಾಶ ಕೊಡ್ಬೋದಲ್ಲ. ಇತ್ತೀಚೆಗೆ ಒಂದು 100-120 ಮಕ್ಕಳಿಗೆ ನನ್ನ ಹತ್ರ ಅಕಾಮಿಡೇಷನ್ ಇತ್ತು, ಅಲ್ಲಿ ಹೋದರೆ ಒಂದು 200-250 ಮಕ್ಕಳಿಗೆ ವ್ಯವಸ್ಥೆ ಮಾಡ್ಕೊಡ್ಬೋದಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡಿದೆ, ಆಯ್ತು ಅಂತ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡ ನಂತರ ಸೊ ನೆಕ್ಸ್ಟ್ ಅಗ್ರಿಮೆಂಟ್ ಮಾಡಲಿಕ್ಕೆ ಅಂತೇಳಿ ಕರೆಸ್ಕೊಂಡ್ರು. ಅದಕ್ಕೆ ಒಪ್ಪಂದ ಆದಮೇಲೆ ಅವರ ಮನೆಯವರೆಲ್ಲ ಬಂದು ಅಗ್ರಿಮೆಂಟ್ ಮಾಡಿಕೊಟ್ರು. ಅವಾಗ 10 ಲಕ್ಷ ಅಮೌಂಟ್ ಕೊಟ್ಟೆ ಅವರಿಗೆ. 10 ಲಕ್ಷ ಕೊಡ್ಬೇಕಿದ್ರೆ ಅವ್ರು ಹೇಳಿದ್ರು, ಇಲ್ಲ ಮನೆ ಕಡೆ ಸಮಸ್ಯೆ ಇದೆ, ನಾವು ಒಂದು ಜಮೀನನ್ನು ಇನ್ನೊಬ್ಬರಿಗೆ ನಾವು ಲೀಸ್ಗೆ ಹಾಕ್ಬಿಟ್ಟಿದ್ದೀವಿ, ಅದು 3 ವರ್ಷ ಅವಧಿ ಮುಗ್ದೋಗಿದೆ. 3 ವರ್ಷ ಆದಮೇಲೆ ಅಕಸ್ಮಾತ್ ಏನಾದರೂ ದುಡ್ಡು ಕೊಡಲಿ ಅಂದ್ರೆ ಆ ಜಮೀನು ಅವರೇ ಸರಿಗೆ ಆಗ್ಬಿಡ್ತದೆ. ಸುಮಾರು ಕೋಟಿ ಬಾಳುವಂಥ ಜಮೀನು ಅದು. ನನಗೆ ಅಮೌಂಟ್ ಒಂದು 30-35 ಲಕ್ಷ ಅರ್ಜೆಂಟ್ ಇದೆ, ಒಂದು 50 ಲಕ್ಷ ಕೇಳಿದ್ರು ಅವರು. ಇಷ್ಟಾದರೂ ನನಗೆ ಅರ್ಜೆಂಟ್ ಇದೆ ಅಂತ ಕೇಳ್ಕೊಂಡ್ರು. ನಾನು ಹೇಳಿದೆ, ನಂತರ ಅಷ್ಟೊಂದು ದುಡ್ಡಿಲ್ಲ, ಏನಾದರೂ ವ್ಯವಸ್ಥೆ ಮಾಡ್ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತಂದೆ. 10 ಲಕ್ಷ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಕೂಡ ಆಯಿತು. ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಂಡ್ವಿ. ಅಗ್ರಿಮೆಂಟ್ಗೆ ಎಲ್ಲರೂ ಬಂದರು, ಸೈನ್ ಮಾಡಿದ್ರು, ಎಲ್ಲ ಒಪ್ಕೊಂಡು ಹೋದರು. ತದನಂತರ ಅವರು ಮತ್ತೆ ಅರ್ಜೆಂಟ್ ದುಡ್ಡು ಕೇಳ್ಕೊಂಡಾಗ ನನ್ನಲ್ಲಿರುವಂಥ ಜಮೀನನ್ನ ಮಾರಲಿಕ್ಕೆ ಹುಡುಕ್ತೆ ಪಾರ್ಟಿಗಳನ್ನ, ಅಷ್ಟು ಒಳ್ಳೆ ರೇಟ್ಗೆ ಸಿಗ್ತಿರ್ಲಿಲ್ಲ. ಇವ್ರು ತುಂಬ ಅರ್ಜೆಂಟ್, ಒಂದು ಕಡೆ ಇವ್ರ ಕಡೆ ಪ್ರೆಸರು, ಬೇಗ ನಮ್ಗೆ ದುಡ್ಡು ಬೇಕು ಅಂತೇಳಿ. ಒಂದು ಕಡೆ ಜಮೀನು ಮಾರ್ಕೋಯ್ತೀನಿ ಅಂತ ಕಡಿಮೆ ದುಡ್ಡು ಕೇಳ್ತಿದ್ದಾರೆ. ಎರಡು ಕಡೆ ಸ್ವಲ್ಪ ನಾನು ಮೊದಲೇ ಸಿಗಾಕೊಂಡಾಗ ಆಯಿತು ಒಪ್ಪು, ಏನು ಮಾಡೋಕ್ಕಾಗಲ್ಲ, ಕಡಿಮೆ ರೇಟ್ ಹೋದ್ರೂ ಹೋಗಲಿ, ಅಲ್ಲಿ ಜಮೀನು ನಮ್ಗೆ ಸಿಗ್ತಾ ಇದ್ದಿಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡಿದೆ, ಸರಿ ಕಡಿಮೆ ಅಂತ ಜಮೀನು ಮಾರಾಕ್ಬಿಟ್ಟು ಅದರಲ್ಲಿ ಮೊದಲು ಅಗ್ರಿಮೆಂಟ್ ಮಾಡಿಸ್ಕೊಂಡು ಅವ್ರ ಹತ್ರ ಒಂದು ಅಮೌಂಟ್ ಇಸ್ಕೊಂಡು ಇವರಿಗೆ 35 ಲಕ್ಷನ ಸೆಟಲ್ಮೆಂಟ್ ಮಾಡಿಕೊಟ್ಟೆ. 35 ಲಕ್ಷ ಜಸ್ಟ್ ಒಂದು ನಾರ್ಮಲ್ ಅಗ್ರಿಮೆಂಟಲ್ಲಿ ಅವ್ರಿಗೆ ಕೊಟ್ಬಿಟ್ಟೆ. ಯಾಕಂದ್ರೆ ಅವ್ರು ತುಂಬ ಕಷ್ಟದಲ್ಲಿದ್ದರು. ಅದೇ ಥರ ಚೆನ್ನಾಗಿ ನೋಡ್ಕೊಂಡಿದ್ರು ಪಾಪ, ಇಲ್ಲ ಅಂತಲ್ಲ. ನಾವು ಹೋಗೋ ಬರ್ಬೇಕು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹಣ್ಣು ಕೊಡೋಂಥದ್ದು ಮಾತಾಡ್ಸೋಂಥದ್ದು ಚೆನ್ನಾಗಿತ್ತು. ಅವರಿಲ್ಲ ಆ ಥರ ಇನ್ನೂ ನನಗೆ ಬೇಜಾರು ಮಾಡಿಸಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದರು ಅವರು. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಾಡಿ ಅಂತಂದರು. ಅದಕ್ಕೋಸ್ಕರ ನಾನು ನಿಮ್ಮ ಹೆಸರನ್ನು ಇಲ್ಲಿ ಹಾಕ್ಸ್ತೀನಿ, ಇನ್ನೊಂದು ಮೂರ್ತಿ ಕೂಡ ನಾನು ಕಟ್ಟಿಸ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ಯಾಕಂದರೆ ಅವರಲ್ಲಿ ಒಂದು ಒಳ್ಳೆಯ ಉದ್ದೇಶ ಮತ್ತು ವಯಸ್ಸಾಗಿತ್ತಲ್ಲ, ಇನ್ನು ಜಮೀನು ಬಿಟ್ಟು ಹೋಗ್ತಾರಲ್ಲ, ಏನೋ ಒಂದು ನಾಳೆ ದಿನ ಅವ್ರ ನೆನಪಾಗಿ ಉಳ್ಕೊಳ್ಳಿ ಅಂತಲೂ ಕೂಡ ಈ ಥರ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಅವ್ರು ಹೇಳಿದ್ದೆ, ನಾನು ಓಪನ್ ಆಗಿ ಹೇಳ್ಕೊಂಡಿದ್ದೆ. ತದನಂತರ ಅವರು ಯಾವಾಗ ರಿಜಿಸ್ಟ್ರೇಷನ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡೆ, ದುಡ್ಡಿನ ಹೊಂದಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ. ಆವಾಗ ಮೊದಲು ಸರ್ವೆನ ಕರೆದ್ಬಿಟ್ಟು ನನಗೆ ಅದ್ಬಸ್ತ್ ಮಾಡಿಕೊಡಿ, ನನಗೆ ಎಲ್ಲಿ ಗಂಟೆ ಜಮೀನು ಬರುತ್ತೆ ಅಲ್ಲಿ ಗಂಟೆ ನನಗೆ ಮೊದಲು ನನಗೆ ವ್ಯವಸ್ಥೆ ಮಾಡಿಕೊಡಿ, ಅದ್ಬಸ್ತ್ ಮಾಡಿಕೊಡಿ, ಆಮೇಲೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವ್ರ ಕಡೆನೇ 2 ಬಾರಿ ಅವರು ಸರ್ವೇರ್ನ ಕರೆಸಿದ್ರು. ಕರೆಸಿದಾಗ ಸರ್ವೇರ್ ಬಂದರು. ಒತ್ತುವರಿ ಜಮೀನು ಕಡೆಗೆ ಅವರು ಸರ್ವೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಅದರ ಪಕ್ಕದಲ್ಲಿರುವಂಥ ಜಮೀನು ವ್ಯಕ್ತಿಯವರು ವಸಂತಮ್ಮ ಅಂತೇಳಿ ಅವರ ಮತ್ತು ಮಗ ಮತ್ತು ಅಳಿಮೆ ಎಲ್ಲ ಸೇರಿಕೊಂಡು ಒತ್ತುವರಿ ಜಮೀನು ನಾವು ಕೊಡೋಕ್ಕಾಗಲ್ಲ, ಯಾಕೆಂದರೆ ಯಾವುದು ಪಿತ್ರಾರ್ಜಿತ ಆಸ್ತಿ ಅಲ್ಲ. ಇವರು ಅದ್ಬಸ್ ಮಾಡ್ಕೋಬೇಕಿದ್ರು ನಮ್ಮ ಹತ್ರ ಏನೋ ಅಪ್ಪಣೆ ಕೇಳ್ಕೊಂಡು ಪರ್ಮಿಷನ್ ಕೇಳ್ಕೊಂಡು ಅದ್ಬಸ್ ಮಾಡ್ಕೊಂಡಿಲ್ಲ. ಇವರು ಡೈರೆಕ್ಟಾಗಿ ಹೋಗಿ ಯಾವುದೋ ಒಂದು ಅಡ್ಡದಾರಿನಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ನಾವು ಈ ಜಮೀನು ಬಿಟ್ಕೊಡ್ಬೇಕು ಅಂತಂದರೆ ನಾವು ಪಂಚಾಯತಿಗೆ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ನಮಗೊಂದು ಸೆಟಲ್ಮೆಂಟ್ ಆಗಬೇಕು. ಸುಮ್ಮನೆ ಬಿಟ್ಕೊಡೋಕ್ಕಾಗಲ್ಲ, ಒತ್ತುವರಿ ಆಗಿರೋ ಜಮೀನು. ಸೊ ಯಾವುದೇ ರೀತಿ ಇದು ಪೊಸಿಷನ್ ಇದ್ದೀವಿ ನಾವು ಆಲ್ರೆಡಿ ಒಂದು 20-25 ವರ್ಷ 30 ವರ್ಷ ಪೊಸಿಷನ್ ಇದ್ದೀವಿ. ಇಲ್ಲಿ ಯಾರ ಜಮೀನು ಯಾವ ಪೊಸಿಷನ್ ಇದ್ದು ಅವ್ರದ್ದು ಜಮೀನು ಇದು
ಅಂತ ಕೇಳ್ಕೊಂಡ್ರು. ನಾವು 2 ಸರಿ ಸರ್ವೆ ಆದರೂ ಕೂಡ ಅವರು ಜಮೀನು ಬಿಟ್ಕೊಡಕ್ಕೆ ರೆಡಿ ಆಗಲಿಲ್ಲ. ನಾವು ರಾಮಪ್ಪ ಅವ್ರ ಹತ್ರ ಹೇಳಿದ್ವಿ, ಹಿಂಗೆ ಬಿಟ್ಕೊಡ್ತಾನೆ ಇವೆಲ್ಲ ಏನು ಮಾಡ್ತೀರಾ ಅಂತ ಕೇಳಿದ್ವಿ. ಇಲ್ಲ, ಕಾನೂನು ಮುಖಾಂತರ ಹೋರಾಡ್ತೀನಿ, ನಾನು ಬಿಡಿಸ್ಕೊಡ್ತೀನಿ, ನನ್ನ ಜವಾಬ್ದಾರಿ ಅಂತಂದರು. ಆಮೇಲೆ ಈಗ ರಿಜಿಸ್ಟ್ರೇಷನ್ ಹತ್ರ ಬಂದ್ಬಿಡ್ತು, ರಿಜಿಸ್ಟ್ರೇಷನ್ ಮಾಡಬೇಕಲ್ಲ, ಏನು ಮಾಡ್ತೀರಾ ಅಂತಂದ್ವಿ. ಆವಾಗ ಅವರಿಲ್ಲ, ನಾನು ಜಮೀನು ಬಿಡಿಸ್ಕೊಡೋ ಜವಾಬ್ದಾರಿ ನಮ್ಮದು, ನೀವು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು, ಅವ್ರ ಮಕ್ಕಳು, ಅವ್ರ ಅಳಿಮೆದೆಲ್ಲ ಒಪ್ಕೊಂಡ್ರು. ಸರಿ, ನನಗೆ ಒಟ್ಟಲ್ಲಿ ಜಮೀನು ಬಿಡಿಸ್ಕೊಡೋ ಜವಾಬ್ದಾರಿ ನಿಮ್ಮದು, ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಅಮೌಂಟ್ ಕೂಡ ಹಿಡ್ದಿರ್ತೀನಿ, ನೀವು ಯಾವಾಗ ನೀವು ಜಮೀನು ಬಿಡಿಸ್ಕೊಳ್ತಾರೆ ಅದನ್ನು ಅಮೌಂಟ್ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ ಅಂತೇಳಿ ತೀರ್ಮಾನ ಮಾಡಿಕೊಂಡು ರಿಜಿಸ್ಟ್ರೇಷನ್ ಹೋದ್ವಿ. ರಿಜಿಸ್ಟ್ರೇಷನ್ಗೆ ಹೋಗುವಾಗ ಅವಾಗ ಸ್ವಲ್ಪ ಅವ್ರದ್ದು ವರ್ತನೆಗಳು ಬದಲಾಗ್ತಾ ಕಾಣಿಸ್ತು ನನಗೆ. ಯಾರ್ದು? ರಾಮಪ್ಪ ಅವ್ರದ್ದು. ಸೊ ಜಮೀನು ರಿಜಿಸ್ಟ್ರೇಷನ್ಗೆ ಹಿಂದೆ ಮುಂದೆ ಮಾಡೋಂಥದ್ದು, ಈಗಲೇ ಕೊಡಲ್ಲ, ಆಮೇಲೆ ಕೊಡ್ತೀನಿ, ಆಮೇಲೆ ಮಾಡ್ಕೊಳ್ಳಿ ಅನ್ನೋದು, ಈ ಥರ ಸ್ವಲ್ಪ ಯಾಕೋ ಅವರ ಮಾತುಗಳೆಲ್ಲ ಬದಲಾಗ್ತಾ ಇತ್ತು. ಅವಾಗ ನಮಗೆ ಮಧ್ಯವರ್ತಿಗಳಿರೋಂಥ ಭರತ್ ಕುಮಾರ್ ಮತ್ತು ನಿಂಗೇಗೌಡರು ಮತ್ತು ಲೋಕೇಶ್ ಅವರು ಹೇಳಿದ್ರು, ಮತ್ತು ಅವ್ರ ಎಳಿಮೆಂದರು ಹೇಳಿದ್ರು, ನೋಡಿ ಹಿಂಗೆ ಕಾಯ್ತಾ ಹೋದರೆ ಅವರು ಮನಸ್ಸು ಚೇಂಜ್ ಆಗ್ಬಿಡ್ತದೆ, ಸ್ವಲ್ಪ ಸರಿ ಅವ್ರಿಗೆ ಒಂದ್ಸಲ ಲಕ್ವ ಹೊಡೆದು ಸ್ವಲ್ಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತಾರೆ, ಯಾವಾಗ ಹಿಂಗೆ ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ನಿಮ್ಮದು ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ ಅಂತ ಅಂದರು. ಏನಪ್ಪ ಹಿಂಗೆ ಹಾಕೊಂಡಿದ್ದಿಲ್ಲ ಅಂತೇಳಿ ನನಗೂ ಸ್ವಲ್ಪ ಮುಂದೆ ಗೊತ್ತಿಲ್ಲ, ಭಯ ಆಗ್ಬಿಡ್ತು. ಇದನ್ನಪ್ಪ ಮಾಡೋದಂತೆ ನಾನು ಅದು ಮತ್ತೆ ಇನ್ನೊಂದು ಸರಿ ಕೇಳ್ಕೊಂಡೆ ಅವ್ರನ್ನ, ನೋಡಿ ಈಗಲೂ ಕೂಡ ಚಿಂತೆ ಇಲ್ಲ, ನೀವು ಒಂದು ಕೆಲಸ ಮಾಡಿ, ನಾನು ಏನು ಅಮೌಂಟ್ ಕೊಡಿದೆ ಅಮೌಂಟ್ನ ರಿಫಂಡ್ ಮಾಡಿಕೊಡಿ, ನನಗೆ ಏನು ಬೇಜಾರಿಲ್ಲ, ಜಮೀನು ದುಡ್ಡು ವಾಪಸ್ ಕೊಟ್ಟರೆ ನಂಗೆ ಸಾಕು, ಅಕಸ್ಮಾತ್ ನಿಮ್ಗೆ ಇಷ್ಟ ಇಲ್ದೇ ನಾಳೆ ದಿನ ಆಮೇಲೆ ಸಮಸ್ಯೆ ಆಗೋದು ಬೇಡ, ಈ ಥರ ಅವರು ಗೊಂದಲ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಮತ್ತು ನಾಳೆ ದಿನ ಸಮಸ್ಯೆ ಆಗಬಾರ್ದು ಅಂತಂದೆ. ಅವ್ರು ಆ ಥರ ಏನಿಲ್ಲ, ನಾವಿದ್ದೀವಲ್ಲ, ನಾವು ಮೊದಲು ನಿಂತ್ಕೊಂಡಿದ್ವಿ, ನಿಮಗೆ ಚಿಂತೆ ಅಂತೇಳಿ ವಿಜಯ್ ಅವರು ವಿಜಯ್ ಅವರು ಒಪ್ಕೊಂಡ್ಮೇಲೆ ಅದೇ ಥರ ನಡ್ಕೋತಿದ್ದಾರೆ ಇಲ್ಲ ಅಂತ ಪಾಪ ಅವ್ರು ಅದೇ ಥರ ನಡ್ಕೋತಿದ್ದಾರೆ, ಈಗಲೂ ಅದೇ ಥರ ನಡ್ಕೋತಿದ್ದಾರೆ ಅವರು. ಮಧ್ಯವರ್ತಿಗಳು ಅದೇ ಥರ ನಡ್ಕೋತಾರೆ, ಏನು ಒಪ್ಕೊಳ್ಳೋದಾಗಿತ್ತು ಅದೇ ಥರ ನಡ್ಕೋತಿದ್ದಾರೆ. ಆಯಿತು ಅಂತೇಳಿ ರಿಜಿಸ್ಟ್ರೇಷನ್ ದಿನ ಸೊ ಅದನ್ನು ಅಮೌಂಟ್ನ 1 ಲಕ್ಷ ಮೊದಲು ಕೊಟ್ಟೋದೆಲ್ಲ ಸೇರಿಸಿ ಅಮೌಂಟ್ನ ಸೆಟಲ್ಮೆಂಟ್ ಮಾಡಿದ್ವಿ. ಇನ್ನು 15 ಲಕ್ಷ, ಆ್ಯಕ್ಚುಲಿ ನಾವು 25 ಲಕ್ಷದ ದುಡಿಡಿರಿ, ಲಾಸ್ಟಲ್ಲಿ ಅದು ಒತ್ತುವರಿ ಜಮೀನೆಲ್ಲ ನಾವು ಕ್ಲಿಯರ್ ಆಗಿದ್ದು ಅದು ಬಸ್ ಆದಮೇಲೆ ನಾನು ಅಮೌಂಟ್ನ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದೆ. ಅವರಿಲ್ಲ, ಅಷ್ಟೊಂದು ಅಮೌಂಟ್ನ ಬಿಡೋಕ್ಕಾಗಲ್ಲ, ನಮಗೆ ಒಂದು 15 ಲಕ್ಷ ಅಮೌಂಟ್ ಇಟ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಡಿ, ಒಂದು ಚೆಕ್ ಕೊಡಿ ಶ್ಯೂರಿಟಿಗೆ, ತದನಂತರ ನಾನು ಜಮೀನು ಯಾವಾಗ ಅದು ಅದ್ಬಸ್ ಮಾಡಿ ನಿಮ್ಗೆ ಜಮೀನು ಬಿಡಿಸ್ಕೊಡ್ತೀನಿ, ಆವಾಗ ನೀವು ನಮಗೆ ಅಮೌಂಟ್ ಸೆಟಲ್ಮೆಂಟ್ ಮಾಡ್ಕೊಡಿ ಅಂತ ಕೇಳ್ಕೊಂಡ್ರು. ಅದನ್ನು ಅವರ ರಾಮಪ್ಪ ಅವರು ಕೂಡ ಒಪ್ಕೊಂಡ್ರು, ಅವ್ರ ಮಕ್ಕಳು ಒಪ್ಕೊಂಡ್ರು, ಎಲ್ಲ ಒಪ್ಕೊಂಡ್ಮೇಲೆ ನಾನು ಸರಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ಅಮೌಂಟ್ ಸೆಟಲ್ಮೆಂಟ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡಿಸಿದ್ವಿ. ಆ ಅಗ್ರಿಮೆಂಟ್ ನಿಮ್ಮನ್ನು ತೋರಿಸ್ತೀನಿ. ಅವ್ರು ಕೊಟ್ಟಿರುವಂಥ ಅಗ್ರಿಮೆಂಟ್ನಲ್ಲಿ ಬರ್ಸಿರುವಂಥದ್ದು, ರಾಮಪ್ಪ ನನ್ನ ಹೆಸರಿನಲ್ಲಿ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಶ್ರವಣಹಳ್ಳಿಯಲ್ಲಿ ಗ್ರಾಮದ ಸರ್ವೆ ನಂಬರ್ 104ರಲ್ಲಿ ವಿಸ್ತೀರ್ಣ 4 ಎಕರೆ ಜಮೀನು ದಿನಾಂಕ 27/1/2012 ವಿಭಾಗದ ಮೇರೆ ಖಾತೆಯಾಗಿರುತ್ತದೆ. ಸದರಿ ಜಮೀನನ್ನು ನಾನು ಮತ್ತು ನನ್ನ ಹೆಂಡತಿ ಮಕ್ಕಳೆಲ್ಲರೂ ಸೇರಿ ಈ ಮೇಲ್ಕಂಡವರಾದ ನಿಮಗೆ ಮಾರಾಟ ಮಾಡಿರುವುದು ಸರಿಯಷ್ಟೇ. ಆದರೆ ಸದರಿ ಜಮೀನನ್ನು ನಾನು ಈ ಹಿಂದೆ ಹದ್ದುಬಸ್ತು ಅಳತೆ ಕಟ್ಟಿದ್ದು, ಅದರಂತೆ ಅಳತೆ ಕಾರ್ಯ ಕೈಗೊಂಡು ಆ ಸಂದರ್ಭದಲ್ಲಿ ಒಟ್ಟು 4 ಎಕರೆ ವಿಸ್ತೀರ್ಣದ ಜಮೀನು ಅಳತೆಯಲ್ಲಿ ಕಡಿಮೆ ಬಂದಿರುವ ಜಮೀನನ್ನು ಉತ್ತರ ಮತ್ತು ಪೂರ್ವ ದಿಕ್ಕಿನ ಖಾತೆದಾರರು ಒತ್ತುವರಿ ಮಾಡಿಕೊಂಡಿದ್ದು, ಈ ಸಂಬಂಧ ನಾನು ಅವರನ್ನು ಜಮೀನು ಬಿಟ್ಟುಕೊಡುವಂತೆ ಕೇಳಿಕೊಂಡರೂ ಸಹ ಅವರು ಜಮೀನನ್ನು ಉಳುಮೆ ಮಾಡುತ್ತಿದ್ದಾರೆ. ನನಗೆ ವಯಸ್ಸಾಗಿದ್ದು ಕಡಿಮೆ ಇರುವ ಜಮೀನನ್ನು ನಿಮಗೆ ಸರ್ವೆ ಅಳತೆ ಮಾಡಿಸಿ ಬಿಡಿಸಿಕೊಡಲು ಒಪ್ಪಿದ್ದು, ಜಮೀನು ಬಿಡಿಸಿಕೊಟ್ಟ ನಂತರದಲ್ಲಿ ನೀವು ನನಗೆ ಕೊಡಬೇಕಾಗಿರುವ ಬಾಕಿ ಹಣವನ್ನು ನಿಮ್ಮಿಂದ ಪಡೆಯಲು ಒಪ್ಪಿರುತ್ತೇನೆ. ಈ ಹಣಕ್ಕೆ ನಿಮ್ಮಿಂದ ನಾವು ಶ್ರೀಧರ್ CM ಆದ ನಿಮ್ಮ ಹೆಸರಿನ ಆಕ್ಸಿಸ್ ಬ್ಯಾಂಕ್ ಮೈಸೂರು ಶಾಖೆಯ ಉಳಿತಾಯ ಖಾತೆ ಸಂಖ್ಯೆ ಚೆಕ್ ನಂಬರ್ 506794ರ 15 ಲಕ್ಷ ಚೆಕ್ ಅನ್ನು ಪಡೆದಿದ್ದೇವೆ. ನೋಡಿ, ಈ ಅಗ್ರಿಮೆಂಟಲ್ಲಿ ಬರೆದಿರೋಂಥದ್ದು ಕ್ಲಿಯರ್ ಆಗಿ ಹೇಳಲಾಗಿದೆ, ಉತ್ತರ ದಿಕ್ಕಿನಲ್ಲಿ ಒತ್ತುವರಿ ಮತ್ತು ಪೂರ್ವ ದಿಕ್ಕಿನಲ್ಲಿ ಒತ್ತುವರಿ ಜಮೀನು ಬಿಡಿಸ್ಕೊಟ್ಟ ನಂತರ ನಿಮಗೆ ಕೊಡಬೇಕಂತ ಅಮೌಂಟ್ನ ಸೆಟಲ್ಮೆಂಟ್ ಮಾಡಿಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಲಾಗಿದೆ. ತದನಂತರ ಅದು ಕೂಡ ಒಪ್ಕೊಂಡ ನಂತರ ಮತ್ತೆ ಇನ್ನೊಂದ್ಸಲ ಸರ್ವೆ ಹಾಕಿದ್ರು. ಸರ್ವೆ ಆದಮೇಲೆ ಅವರು ಕೂಡ ಜಮೀನು ಮಾಲೀಕರಂತ ವಸಂತ ಮೇಡಮ್ ಅವರು ಮತ್ತು ಅವರ ಸಂಬಂಧಿಕರೆಲ್ಲ ಬಂದರು, ಅವ್ರ ಮಗಳೆಲ್ಲ ಬಂದರು. ಬಿಟ್ಕೊಡಲ್ಲ, ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ನಮ್ಗೆ ಯಾವುದೇ ರೀತಿ ಕೇಳಿ ಇವರು ಹದ್ಬಸ್ತು ಮಾಡ್ಕೊಂಡಿಲ್ಲ, ಈಗ ಆಗೋಗಿದೆ, ಏನೋ ಮಿಲಿಟ್ರಿ ಮಕ್ಕಳಿಗೆ ಟ್ರೈನಿಂಗ್ಗೆ ಅಂತೇಳಿ ನೀವು ಅದನ್ನು ಮಾಡ್ತಾ ಇದ್ದೀರಾ, ಸೊ ನಾವು ಬಿಟ್ಕೊಡ್ತೀವಿ, ಅದನ್ನ ನಮಗೊಂದು ಸೆಟಲ್ಮೆಂಟ್ ಮಾಡಿಕೊಡಿ, ನಮಗೂ ಕೂಡ ಸೊ ನಮಗೆ ಒಂದು ಆರ್ಥಿಕ ಪರಿಸ್ಥಿತಿ ನಮಗೂ ಕಷ್ಟ ಆಗಿರೋ ಕಾರಣ ಜಮೀನು ಬಿಟ್ಕೊಡ್ಬೇಕಂತ ನಾವು 30-40 ವರ್ಷದಿಂದ ಉಳುಮೆ ಮಾಡಿದ್ವಿ, ಬಿಟ್ಕೊಡೋಕೆ ಕಷ್ಟ ಆಗ್ತದೆ, ಬಟ್ ಅದನ್ನು ಒಂದು ಸೆಟಲ್ಮೆಂಟ್ ಮಾಡಿಕೊಟ್ರೆ ಬಿಟ್ಕೊಡ್ತೀವಿ ಅಂತೇಳಿ ಅವರಲ್ಲಿ ಡಿಸ್ಕಷನ್ ನಡೀತು. ಸೊ ಅವರಿಲ್ಲ, ಕಾನೂನು ಮುಖಾಂತರ ಬಿಡಿಸ್ಕೊಡ್ತೀನಿ, 2 ಗಂಟೆ ನೀವು ಕಾಯಿರಿ ಅಂತಂದರು. ನಾನು ಕೂಡ ಕೆಲಸ ಲೇಟ್ ಆಗ್ತಾಯಿದೆ, ತುಂಬ ಲೇಟ್ ಆದಷ್ಟು ನಡ್ಸೋಕ್ಕಾಗಲ್ಲ ನನಗೆ ಅಂತ ಕೇಳಿಕೊಂಡೆ. ಅದಕ್ಕೆ ಅವರು ಒಂದು ವ್ಯವಸ್ಥೆನ ಮಾಡ್ಕೊಡ್ತೀವಿ ಅಂತೇಳಿ ಅವ್ರ ಎಳಿಮೆ ಮತ್ತು ಮಗಳೆಲ್ಲ ಕೇಳಿಕೊಂಡು, ಆಯಿತು ಏನು ಸೆಟಲ್ಮೆಂಟ್ ಮಾಡ್ಕೊಡ್ಬೇಕು ಅದನ್ನು ಮಾತಾಡ್ತೀವಿ ಅಂತೇಳಿ
ಉತ್ತರ ದಿಕ್ಕಿನಲ್ಲಿರುವಂಥ ವಸಂತ ಮೇಡಮ್ ಮತ್ತು ಅವರ ಮಗ ಮಧು ಮತ್ತು ಅವರ ಅಳಿಮೆಯ ಮಗಳೆಲ್ಲ ಸೇರಿಕೊಂಡು ಇಲ್ಲ ನಮಗೆ ಒಂದು ಆರ್ಥಿಕವಾಗಿ ನಮಗೆ ಇಷ್ಟು ಒಂದು ಸೆಟ್ಲ್ಮೆಂಟ್ ಮಾಡಿಕೊಟ್ರೆ ಹಣದ ಕೊಟ್ಬಿಟ್ಟು ನಾವು ಬಿಟ್ಕೊಡ್ತೀವಿ, ಏನೋ ಒಂದು ಮಿಲಿಟ್ರಿ ಉದ್ದೇಶದಿಂದ ಮಾಡ್ತಾರಿಂದ ನಮ್ಗೆ ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಿ ಅದನ್ನು ನಾವು ಹಂಗೇನೆ ಬಿಟ್ಕೊಡೋಕ್ಕಾಗಲ್ಲ, ಇದು ಪಿತೃರೀತಿ ಆಸ್ತಿ ಇಲ್ಲ ಅಂತ ಹೇಳಿದಾಗ ಅವ್ರು ಸೇರಿಕೊಂಡು ಅವ್ರ ಪಂಚಾಯತಿಂದ ಒಂದು 20 ಜನ ಸೇರಿಕೊಂಡ್ರು, ಇವರು ಕೂಡ ಒಂದು 20 ಜನ ಕರ್ಸ್ಕೊಂಡು ಅವ್ರು ಮಾತುಕತೆ ಮಾಡಿಕೊಂಡು ಹಿಂಗೆ ಹೇಳ್ಕೊಂಡು ಹೋದ್ರೆ ಇದು ಮುಂದೆ ಹೇಳ್ಕೊಂಡು ಹೋಗ್ತಾನೆ ಇರ್ತದೆ. ಸರ್ವೆ ಆದರೂ ಕೂಡ ಅವ್ರು ನಮಗೆ ಬಿಟ್ಕೊಡ್ತಾಯಿಲ್ಲ ಜಮೀನು, ಏನೋ ಅವರಲ್ಲಿ ಕಿರಿಕಿರೋ ಸಮಸ್ಯೆಗಳಾದವು. ಅದಕ್ಕೆ ನಾವು ಹೇಳಿದ್ವಿ ನೀವು ಹೆಂಗಾದ್ರು ಮಾಡ್ಕೊಳ್ಳಿ, ನಂಗೆ ಗೊತ್ತು, ನಂಗೆ ಜಮೀನು ಬಿಡಿಸ್ಕೊಡಿ ಅಂತ ಕೇಳ್ಕೊಂಡಾಗ ಅವರು 5.25 ಲಕ್ಷಕ್ಕೆ ಅಂತೇಳಿ ಅವರಲ್ಲಿ ಮಾತುಕತೆ ಮಾಡಿಕೊಂಡು 5.25 ಲಕ್ಷ ಒಪ್ಪಂದ ಮಾಡ್ಕೊಂಡ್ರು. ಅದಕ್ಕೆ ನನಗೂ ಮತ್ತು ಮಧ್ಯದಲ್ಲಿ ಯಾವುದೂ ಸಂಬಂಧ ಇಲ್ಲ. 5.25 ಲಕ್ಷ ಕೊಟ್ಟರೆ ನಾವು ಜಮೀನು ಬಿಟ್ಕೊಡ್ತೀವಿ, ಎಲ್ಲಿ ಗಂಟೆ ಅಳತೆ ಬರುತ್ತೆ ಅದನ್ನು ಬಿಟ್ಕೊಡ್ತೀವಿ ಅಂತೇಳಿ ಅವರೆಲ್ಲ ಮಾತುಕತೆ ಆಯಿತು. ಅದಕ್ಕೆಲ್ಲ ಒಪ್ಕೊಂಡು ನನ್ನ ಹತ್ರ ಕೇಳ್ಕೊಟ್ರು, ನೀವು 15 ಲಕ್ಷ ನಿಮಗೆ ನಾವು ಕೊಡಬೇಕಿದೆಯಲ್ಲ, 15 ಲಕ್ಷದಲ್ಲಿ ನೀವು ಮುರ್ಕೊಳ್ಳಿ, ನನಗೆ 5.25 ಲಕ್ಷನ ನಮ್ಮ ಕಡೆಯಿಂದ ಇವರಿಗೆ ಅಮೌಂಟ್ನ ಸೆಟ್ಲ್ಮೆಂಟ್ ಮಾಡ್ಕೊಡಿ ಅಂತ ಕೇಳ್ಕೊಂಡ್ರು. ಸೊ ನನಗೆ ಅವ್ರನ್ನ ನಿಮಗೆಲ್ಲ ಒಪ್ಪಿದೆ ಅಂತ ಕೇಳ್ಕೊಂಡೆ, ಅದು ಒಪ್ಪಿದೆ ಅಂತಂದ್ರು. 5.25 ಲಕ್ಷ ಚೆಕ್ನ ಕೊಟ್ಟು ರಾಮಪ್ಪ ಮತ್ತು ಹಳ್ಳಿ ಮೇಯವರ ಹೆಂಡತಿ ಹತ್ರ ಕೊಟ್ಟೆ. ಅದನ್ನ ವಿಡಿಯೋ ನೋಡ್ಬೋದು, ಅವರ ಮಕ್ಕಳಿಗೆ ಕೊಟ್ಟಿದ್ದಾರೆ. 5.75 ಅವತ್ತೇನೇನು ಗೊತ್ತೇ ಆ ಜಮೀನು ಅವ್ರಿಗೆ ಕೊಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. 5.25 ಲಕ್ಷ ಅಮೌಂಟ್ನ ಸೆಟಲ್ಮೆಂಟ್ ಆದ ನಂತರ ಉಳಿದಂಥದ್ದು ನನ್ನ ಹತ್ರ ಅಮೌಂಟ್ ಅವ್ರದ್ದು 15 ಲಕ್ಷದಲ್ಲಿ 9 ಲಕ್ಷ 25 ಸಾವಿರ ದುಡ್ಡು ಉಳ್ಕೊಂಡಿತ್ತು. ಉತ್ತರ ಕಡೆಗೆ ಕ್ಲಿಯರ್ ಆಯಿತು, ಪೂರ್ವ ಕಡೆಗೆ ಇನ್ನೂ ಕ್ಲಿಯರ್ ಆಗಿರಲಿಲ್ಲ, ಏನೋ ಅದು ಅಳತೆ ಒತ್ತುವರಿ ಮಾಡ್ಕೊಂಡ್ರಂಥದ್ದು. ಆನಂತರ ನಾವು ಇನ್ನು ಅದನ್ನು ಕೂಡ ಬಿಡಿಸ್ಕೊಡಿ ಅಂತ ಅಂದ್ವಿ. ಬಿಡಿಸ್ಕೊಡ್ತೀನಿ ಅಂದಾಗ ನಮಗೆ ಅದೆಲ್ಲ ಆಗಲ್ಲ, ನಮ್ಗೆ ಕಷ್ಟ ಆಗುತ್ತೆ, ನೀವು ಆ ಕಡೆ ನೀವು ಮಾತಾಡ್ಕೊಳ್ಳಿ, ನಮಗೆ ಅದೇನು ಅಮೌಂಟ್ ಬಾಕಿನ ಸೆಟ್ಲ್ಮೆಂಟ್ ಮಾಡ್ಕೊಡಿ, ನಮಗೆ ನೀವು ಅಲ್ಲಿ ಇದು 4 ಗಂಟೆ ಜಮೀನು ಪೂರ್ವಕ್ಕೆ ಬರ್ತಾಯಿತ್ತು. ನಾವು ಕೂಡ ಅಂದ್ಕೊಂಡ್ವಿ ಏನು ಚಿಕ್ಕದಾಗಿ ಸುಮ್ಮನೆ ಜಗಳ ಆಡ್ತಾನೆ ಇದ್ರೆ ಆಗೋದಿಲ್ಲ ಅಂತೇಳಿ ಆಯಿತು. ನಾನು ಪೂರ್ವ ದಿಕ್ಕಿನಲ್ಲಿರುವಂಥ ಜಮೀನು ಮಾಲೀಕರು ನವೀನ್ ಹತ್ರ ಮಾತಾಡ್ಬಿಟ್ಟು ಎಷ್ಟು ಬಿಟ್ಕೊಡ್ತಾರೆ ಬಿಟ್ಕೊಡ್ಲಿ, ಪೂರ್ತಿ ಬಿಟ್ಕೊಡಿದ್ರು ಪರವಾಗಿಲ್ಲ, ಎಷ್ಟು ಜನ ಬಿಟ್ಕೊಡ್ತಾರೆ ಅಷ್ಟು ನಾವು ಅಲ್ಲಿಗೆ ಕಲ್ಲು ನಟ್ಕೊತೀನಿ ಬಿಡಿ ಪರವಾಗಿಲ್ಲ, ಆಯಿತು ಆ ಕಡೆ ಮುಂದ್ಗಡೆ ತಲೆಗೆಡ್ಸ್ಕೊಳ್ಳೋದು ಬೇಡ ಅಂತ ನಾನೇ ಹೇಳಿದೆ. ಯಾಕಂದ್ರೆ ಅದು ಜಮೀನು ಬಿಡಿಸ್ಕೊಡ್ತೀನಿ ಮತ್ತೆ ಇನ್ನು ಮುಂದೆ ಹೇಳ್ಕೊಂಡು ಹೋಗ್ತಾರೆ ಅಂತ ಭಯ ಆಯ್ತು ನನಗೆ. ಇನ್ನೂ ಒಂದು 2 ತಿಂಗಳು ಮುಂದೆ ಹೇಳ್ಕೊಂಡು ಹೋಗ್ತಾರೆ, ನನ್ನ ಕೆಲಸ ಅಡಚಣೆ ಆಗ್ತಾ ಇರ್ತಾರೆ, ಹೋದ್ರು ಹೋಗ್ಲಿ ಪರವಾಗಿಲ್ಲ ಅಂತ ನಾನು ಒಪ್ಕೊಂಡು ಆಯಿತು ಅಮೌಂಟ್ ಬಾಕಿ ಅಮೌಂಟ್ನ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತ ಅಂದರು. ನನಗೆ ಏನು ಉಳಿದಂಥದ್ದು 9.25 ಲಕ್ಷ ಮತ್ತು 50 ಸಾವಿರ ಅಂತ ಕ್ಯಾಶ್ ಇಸ್ಕೊಂಡ್ರು. ಅಲ್ಲಿಗೆ 8.25 ಲಕ್ಷ ಅವ್ರಿಗೆ ದುಡ್ಡು ಕೊಡಬೇಕಿತ್ತು. 8.25 ಲಕ್ಷ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ನಾನು ಹೇಳಿದೆ ಇವಾಗ ತಾನೇ ಅವ್ರಿಗೆ ಅಮೌಂಟ್ ಕೊಟ್ಟಿದ್ದೀವಿ, ಸ್ವಲ್ಪ ಅದನ್ನು ಒಂದು ಕಾಂಪೌಂಡ್ ಹಾಕೊಂಡ್ಬಿಡ್ತೀನಿ. ಯಾಕೆಂದರೆ ಕಾಂಪೌಂಡ್ ಅವರಿಗೆ ಆಗ್ತಿರುವಂಥ ಈ ಮಧ್ಯದಲ್ಲಿ ನಡೆದಿರೋಂಥ ನಡವಳಿಕೆಯಲ್ಲಿ ಏರಮ್ಮಪ್ಪ ಅವರು ನನಗೆ ಮಾಡಿರುವಂಥ ಸುಮಾರು ತೊಂದರೆಗಳಲ್ಲಿ ಹೋಗಿ ನೀವು ನಿಮ್ಮ ಕೆಲಸ ನಿಮಗೆ ಕೋರ್ಟ್ ನಿಲ್ಸಿರಿ, ಸರ್ವರ್ ನಿಲ್ಸಿರಿ, ಅದೇ ಮಾಡ್ತಾರೆ ನೀವು. ರೂಪಾಯಿ ಇಸ್ಕೊಂಡಿಲ್ಲ ಅವರು, ಮಾತಾಡಿ ಬಂದಾರ ಅವರು ಅವ್ರು ಮಧ್ಯಕ್ಕೆ ನಿಂತ್ಕೊಂಡಿದ್ರು, ನಿಂತ್ಕೊಂಡು ಮಾಡ್ಕೊಡ್ತಿದ್ದಾರೆ. ನೀವು ಮಾತಾಡೋದು ಹುಟ್ಟು ಒಬ್ಬರು ಅವರು ತಿನ್ಕೊಂಡು ಮಾತೆ ಮಾಡ್ಕೊಂಡು ಮಾಡ್ತಾರೆ. ನೀರು ಗಲಾಟೆ ಮಾಡಿದಾಗ ನಿಂಗೆ ಬಿಟ್ಟು ಹೇಳ್ತಾ ನಮ್ದು ಏನ್ ನಷ್ಟ ಇದೆ ಬಿಸಾಕಿ ನಾವು ಬಿಟ್ಟು ಹೋಗ್ತೀವಿ, ನಮ್ಗೆ ಅವಶ್ಯಕತೆ ಇಲ್ಲ. ತಿಂಗಳು ಹೇಳು ಆಯ್ತು 3 ತಿಂಗಳು ಮುಂದೆ ನಷ್ಟ ತುಂಬಿಡಿ, ನಷ್ಟ ತುಂಬಿಡಪ್ಪ. ನಂಗೆ ಪುಸ್ತಕ ಇದೆಯಲ್ಲ ನಾ ಮಾಡ್ಬೇಕಾದ್ರೆ ಅರ್ಜೆಂಟ್ ಕೇಳಿದ್ರೆ ಹೋಗಿ ನೆನಪಿರ್ಲಿಲ್ವಾ? ನಂಗೆ ಯಾಕೆ ಅರ್ಜೆಂಟ್ 20 ಫೋನ್ ಮಾಡ್ತಿದ್ರೆ ನೆನಪಿರ್ಲಿಲ್ವಾ? ಮಾತಾಡ್ರಿ ಯಾವ್ದು ಒಂದು ನೆನಪಿರ್ಲಿ. ನೀನ್ ಚೆನ್ನಾಗಿ ಮಾಡ್ಕೊಂಡು ನನ್ನ ಜಮೀನು ಮಾಡ್ಬೇಕಿದ್ರೆ ನೆನಪಿರ್ಲಿಲ್ವಾ? ಅಯ್ಯೋ ಅರ್ಜೆಂಟ್ ಕೊಟ್ಬಿಡಿ. ಇದು ಸಮಸ್ಯೆ ಮುಂದೊಂದು ದಿನ ಆಗೋದು ಬೇಡ. ನಾನು ಆಲ್ರೆಡಿ ಮೊದಲೆಲ್ಲ ಭರವಸೆಯಿಂದ ನಡ್ಕೊಂಡು ಬಂದ್ಬಿಟ್ಟು ಕೆಲವೊಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ತೊಂದರೆ ಆಗೋದು ಬೇಡ. ನಾನು ಅದನ್ನ ಏನಿದೆ ಅಮೌಂಟ್ 100% ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ. ನಾನು ಏನು ದುಡ್ಡು ಕೊಡೋದು ನಿಮ್ಮ ಹತ್ರ ಚೆಕ್ ಕೊಟ್ಟಿಲ್ವಾ, ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ನನಗೆ ಒಂದ್ಸಲಿ ಕಾಂಪೌಂಡ್ ಹಾಕೊಂಡ್ಬಿಡ್ತೀನಿ, ವೆಯ್ಟ್ ಮಾಡಿ ಅಂತಂದೆ. ಅದಕ್ಕೆ ಅವ್ರು ಸಹಕರಿಸಿದ್ರು, ಇಲ್ಲ ಅಂತಲ್ಲ ಸಹಕರಿಸಿದ್ರು. ಅವರ ಅಳಿಮೆಯವರೆಲ್ಲ ಆಯಿತು ನೀವು ಅದನ್ನು ಮುಗಿಸ್ಕೊಂಡು ನಮಗೆ ಅಮೌಂಟ್ ಸೆಟ್ಲ್ಮೆಂಟ್ ಮಾಡ್ಕೊಡಿ ಅಂತಂದರು. ಆದರೆ ಈ ರಾಮಪ್ಪ ಅವರ ನಡವಳಿಕೆ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ತನಕ ಈ ಜರ್ನಿ 3-4 ತಿಂಗಳಲ್ಲಿ ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಮೊದಲು ಜಮೀನು ಡಿಸೆಂಬರ್ನಲ್ಲೇ ಕೊಟ್ಟಂಥ ವ್ಯಕ್ತಿ ರಿಜಿಸ್ಟ್ರೇಷನ್ ಆದಮೇಲೆ ಮನೆ ಖಾಲಿ ಮಾಡಿ ಹೋಗ್ತೀನಿ, ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಬಿಟ್ಟು ಹೋಗಲಿಲ್ಲ, ಮನೆ ಅಲ್ಲೇ ಉಳ್ಕೊಂಡಿದ್ದಾರೆ. ಒಂದಾಯಿತು. 2ನೇದು ಜಮೀನು ನಾನು ಡಿಸೆಂಬರ್ಗೆ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು, ಜನವರಿಗೆ ಶುರು ಮಾಡ್ತೀನಿ ಅಂತಂದರೆ ಆ ಜಮೀನು ಯಾರು ಇನ್ನೊಬ್ರಿಗೆ ಬೋಗೆಗೆ ಹಾಕ್ಬಿಟ್ಟಿದ್ರು ವರ್ಷಕ್ಕಿಷ್ಟು ಒಂದು ದುಡ್ಡು ಕೊಡೋಕ್ಕೆ. ಅದು ಜಮೀನು ಅವರು ಖಾಲಿ ಮಾಡಿಕೊಡ್ತಿಲ್ಲ. ರಾಗಿ ಬೆಳ್ಕೊಂಡಿದ್ರು ಅವರು ದಿನ ಲೇಟ್ ಮಾಡ್ತಾ ಹೋದ್ರು. ನಾಳೆ ಅಂತೇಳಿ ಸುಮಾರು ಫೆಬ್ರವರಿ ಗಂಟೆ ಅವ್ರು ಬಿಟ್ಕೊಡ್ಲಿಲ್ಲ. ಫೆಬ್ರವರಿನಲ್ಲಿ ನಾವು ಸ್ವಲ್ಪ ದಬಾಯಿಸಿದ ಮೇಲೆ ಅವ್ರು ಬಿಟ್ಕೊಟ್ರು.
ಅವ್ರ ಹತ್ರನೂ ಕೂಡ ಈ ಮಾಲೀಕರಂತ ಎ ರಾಮಪ್ಪ ಅವರು ಎಷ್ಟೊಂದು ತಲಾಟೆ ವ್ಯಕ್ತಿ ಅಂತಂದ್ರೆ ವಯಸ್ಸಿಂದಂಗೆ ಆಗ್ತಾ ಇದ್ದಾರೋ ಅಥವಾ ಅವ್ರು ಹೇಳ್ದಂಗೆ ಅವರ ಮನೆಯವ್ರು ಹೇಳ್ದಂಗೆ ಲಕ್ಕೋ ಬಡ್ದ ಮೇಲೆ ಹತ್ರ ಆಡ್ತಿದಾರೋ ಅದು ಗೊತ್ತಿಲ್ಲ, ಅಥವಾ ಸ್ವಾರ್ಥಕ್ಕೋಸ್ಕರ ಅವರು ನಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಅವ್ರು ನನ್ನ ಕಡೆ ನನಗೆ ಮೋಸ ಮಾಡ್ತಿದ್ದಾರೆ ಅನ್ನಿಸ್ತು ನನಗೆ ಅವ್ರು ನೋಡ್ತಾ ಇರೋ ನಡವಳಿಕೆಯಲ್ಲಿ. ನೀನ್ ಕಲ್ತೋಡಿ ಕಳ್ಳನ್ಗೆ ಜೈಲ್ ಬೇರೆ ಯಾವ ಕಡೆ ಗಂಟು ಕೊಟ್ಟಿರಿ ಕೊಡಿ ಗಂಟು ನನ್ನ ತೆಗೆದುಕೊಂಡು ನಾನು ಕೊಟ್ಟಿದ್ದೀರ ಗಂಟು ನಮ್ಮ ತೆಗೆದುಕೊಂಡಿದ್ದೀರಿ ಬರೀ ಇದೇ ಆಗೋಯ್ತಲ್ಲ ಏನ್ ಹಿಂಗ ಆಗ್ಬಿಟ್ರೆ. ಅಲ್ಲ ನೀವು ಮೊನ್ನೆ ತನ ಕ್ಲಿಯರ್ ಆಯ್ತಾನೆ ಮತ್ತೆ ಹೆಂಗ್ ತೆಗಿತವ್ರೆ? ಅಲ್ಲ ಮೊನ್ನೆ ತನ ಕ್ಲಿಯರ್ ಆಯ್ತಾನೆ ಎಲ್ಲ ಆದ್ಮೇಲೆ ಮತ್ತೆ ಸಮಸ್ಯೆ ಮತ್ತೆ ಏನಕ್ಕೆ ಹಿಂಗ್ ಆಡ್ತಿದ್ದೀರಾ? ಅವತ್ತೆಲ್ಲ ಕ್ಲಿಯರ್ ಆಯ್ತಾನೆ. ಅವರು ಒಂದಿನೂ ಕೂಡ ಬಂದ್ಬಿಟ್ಟು ಆ ಜಮೀನ್ಗೆ ಏನು ಬಿಟ್ಕೊಡ್ತಿರ್ಲಿಲ್ಲ, ಅವರು ರಾಗಿ ಹಾಕೊಂಡಿದ್ರು. ಅವ್ರು ಒಂದಿನ ಕೂಡ ಬಂದು ಹೇಳಲಿಲ್ಲ ಬಿಟ್ಕೊಡ್ರಿ ಅವ್ರಿಗೆ, ಅವ್ರ ಜಮೀನ್ ಕೆಲಸ ನಾನು ಆಲ್ರೆಡಿ ಸೇಲ್ ಆಗಿದೆ ಬಿಟ್ಕೊಡಿ ನೀವು ಅಂತ ಒಂದಿನ ಹೇಳಲಿಲ್ಲ. ನಾವೇ ಹೋಗಿ ಅವ್ರ ಹತ್ರ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂತು, ಬಿಟ್ಕೊಡಿ ನಮ್ಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಈ ವ್ಯಕ್ತಿ ನನಗೆ ಜಮೀನು ರಿಜಿಸ್ಟ್ರೇಷನ್ ಆದ್ಮೇಲೆ ದುಡ್ಡು ಕೊಟ್ಟ ಮೇಲೆ ನಾನು ಜಮೀನ್ ಕಡೆಗೆ ಒಂದಿನ ಬಂದು ತಲೆಕೆಡ್ಸ್ಕೊಳ್ಳೋಂಥ ವ್ಯಕ್ತಿನೇ ಅಲ್ಲ. ಬಂದು ನನಗೆ ಜಮೀನು ಬಿಡಿಸ್ಕೊಡ್ಲಿಲ್ಲ, ಅದೇ ನಾನು ಕೆಲಸ ಮಾಡ್ಲಿಕ್ಕೆ ಯಾವುದೇ ರೀತಿಯ ಸಹಕಾರ ನೀಡಲಿಲ್ಲ. ಅದೊಂದಾಯಿತು. ಅದಂತರ ನೆಕ್ಸ್ಟು ನನಗೆ ಈ ವ್ಯಕ್ತಿ ನಡವಳಿಕೆ ನೋಡಿದಾಗ ಸ್ವಲ್ಪ ಹೋಗಬತ್ತಾ ಬೈಯೋದಂಥದ್ದು, ಕೆಟ್ಟದಾಗಿ ಏನೋ ಒಂದು ರೀತಿ ಅವರಿಗೆ ಅಸಡ್ಡಿತರಿ ವ್ಯಾಂಗ್ಯವಾಗಿ ನನ್ನ ಜೊತೆ ಮಾತಾಡೋಂಥದ್ದು ಇದೆಲ್ಲ ಕಂಡು ಬಂತು. ನಾನು ಹೇಳಿದೆ, ಸೊ ರಾಮಪ್ಪ ಸರ್ ನನಗೆ ಜಮೀನು ಒಂದು ಕ್ಲಿಯರ್ ಮಾಡಿಕೊಡಿ, ಮನೆ ಒಂದು ಕ್ಲಿಯರ್ ಮಾಡಿಕೊಟ್ಬಿಡಿ ನಮಗೆ, ನಮ್ಮ ಮನೇಲಿ ನಾನು ಆಫೀಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನೀವು ಅವತ್ತು ಹೇಳಿದ್ರಿ ಅಂತಂದ್ವಿ. ಇಲ್ಲ ನಿಮಗೆ ಅಲ್ಲಿಗಂಟ ಜಮೀನು ಬರೋಲ್ಲ ನಿಮ್ಮದು ಮನೆ, ನನಗೆ ನಿಮಗೆ ಸರ್ವೆ ನಂಬರ್ 104 ಸೇರೋದಿಲ್ಲ ಅಂದ್ಬಿಟ್ಟು. ನನಗೆ ಭಾಳ ಆಶ್ಚರ್ಯ ಆಗಿದೆ, ಏನಪ್ಪ ಹಿಂಗೆ ಆಗ್ತಿರಲ್ಲ ಇವರು ಅಂತೇಳಿ ಸರ್ವೆ ಮಾಡಿದಾಗ ಉತ್ತರಕ್ಕೆ ಅದನ್ನು ದುಡ್ಡನ್ನ ಕೊಟ್ಕೊಂಡು ಅವರು ಕ್ಲಿಯರ್ ಮಾಡಿಕೊಂಡ್ರು. ಈಗ ದಕ್ಷಿಣಕ್ಕೆ ಕಾಡಿದೆ ಮತ್ತು ಪಶ್ಚಿಮಕ್ಕೇನಿದೆ ಸರ್ವೆ ನಂಬರ್ 103. ಸರ್ವೆ ನಂಬರ್ 103 ಇದು ಕುಸುಮಾ ಅಂತೇಳಿ ಅವ್ರ ನಾದಿನಿ ಹೆಸರಿರೋದು. ಅವರ ಗಂಡ ತೀರ್ಕೊಂಡಿದ್ದಾರೆ. ಆ ವ್ಯಕ್ತಿನಲ್ಲಿ ಅವ್ರ ವ್ಯಕ್ತಿಯಲ್ಲಿ ಹೆಸರಲ್ಲಿದೆ, RTC ಮತ್ತು ಖಾತೆಯಲ್ಲಿ ಅವರ ಹೆಸರಲ್ಲಿದೆ. ಇವ್ರದ್ದೇನೋ ಫ್ಯಾಮಿಲಿ ಸಮಸ್ಯೆಗಳು ಅದು ಒಳಗಡೆ ನನಗೆ ಹೇಳೋಂಥ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವರು ಫ್ಯಾಮಿಲಿ ಮ್ಯಾಟ್ರ್ ಏನಾದರೂ ಆಗಿರಲಿ. ಆದರೆ ಇವರು ಕೇಸ್ ಹಾಕ್ಕೊಂಡು ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದು 103 ಸರ್ವೆ ನಂಬರ್ 4 ಎಕರೆ ಇದೆ, ಅದು ಕುಸುಮಾ ಅವರ ಹೆಸರಲ್ಲಿದೆ. ಬಟ್ ಇವರೇನೋ ಕೋರ್ಟ್ಗೆ ಕೇಸ್ ಮಾಡಿಕೊಂಡು ಅದು ಇನ್ನೂ ಕೂಡ ಕೋರ್ಟಲ್ಲಿ ನಡೀತಿದೆ. ಆದ ಕಾರಣ ಅದು ಮುಗಿತಾ ಇಲ್ಲ, ಇನ್ನೂ ಲೇಟ್ ಆಗ್ತಿದೆ ಅಂತಂದರು. ಅದಕ್ಕೋಸ್ಕರ ನಾವು ಮನೆ ಬಿಟ್ಕೊಡೋಕ್ಕಾಗಲ್ಲ, ಮನೇಲಿ ಇರ್ತೀವಿ ಅಂತಲೂ ಹೇಳಿದ್ರು. ಅಲ್ಲಿ ನಾನು ಹೇಳಿದೆ, ಸರ್ವೆ ನಂಬರ್ ಪ್ರಕಾರ ನೀವು ಹೇಳಿದ ಪ್ರಕಾರ ನನಗೆ ಪೂರ್ತಿ ಮನೆ ಸೇರ್ಕೊಳ್ತಾ ಅಂತಂದ್ರಲ್ಲ ಅಂತ ಅಂದ್ವಿ. ಅವರಿಲ್ಲ ನಿಮಗೆ ಮನೆ ಸೇರ್ಕೊಳ್ಳೋದೇ ಇಲ್ಲ ಅಂತ ಅಂದ್ಬಿಟ್ಟು. ಸರ್ವೆ ಮಾಡೋಕ್ಕೆ ಬಂದಾಗ ಎಷ್ಟೊಂದು ಗೋಳಿಕೊಂಡು ಅಂದರೆ, ಆ ಸರ್ವೆ ಅವರು ಅಳತೆ ಮಾಡಬೇಕಿದ್ರೆ ಮನೆ ಮುಂದ್ಗಡೆ ಅಳತೆ ಮಾಡುವಂತೆ ಅವ್ರಿಗೆ ಅವರಲ್ಲಿ ಕಮ್ಮಿ ಏನು. ಅವಾಗ ನಾನು ಅಂದ್ಕೊಂಡೆ, ರಾಮಪ್ಪ ಅವರೇ ನೀವು ಯಾಕೆ ದುಡ್ಡು ಅವ್ರಿಗೆ ವೇಸ್ಟ್ ಮಾಡ್ತೀರಾ? ಇಲ್ಲಿಗಂಟ ಸರ್ವೆ ಬರ್ತಾ ಇಲ್ಲಿಗಂಟ ನಾನು ತೊಗೊಳ್ಳೇಬೇಕು, ನೀವು ಅವತ್ತೇ ಕ್ಲಿಯರಾಗಿ ಹೇಳಿದ್ದೀರಾ. ಮ್ಯಾಪ್ ದೀಕ್ಷಾದಲ್ಲೂ ಕೂಡ ಇದೆ, ನೀವು ಸರ್ವೆ ಪ್ರಕಾರ ಮನೆ ಪೂರ್ತಿ ಸೇರ್ಕೊಳ್ತೆ ಅಂತ ಹೇಳಿದ್ರಿ. ಇವಾಗ ಯಾಕೆ ಆಡ್ತಾ ಇದ್ದೀರಿ ಅಂತಂದೆ. ಇಲ್ಲ ನಾನು ಮನೆ ಕೊಡೋಲ್ಲ, ಮನೆ ನಾನು ಕಟ್ಟಿರೋದು, ನಾನು ಇಲ್ಲೇ ಇರ್ತೀನಿ ಅದು. ಅರೆ ಅವತ್ತು ಯಾಕೆ ಹಿಂಗೆ ಹೇಳಿದ್ರಿ? ಅವತ್ತು ಹೇಳ್ಬೇಕಿದ್ರೆ ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇವಾಗ ಆಗಿತ್ತರ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ವಿ. ಕೇಳಿದ್ರು ಕೂಡ ಆ ವ್ಯಕ್ತಿ ಸ್ವಲ್ಪ ನಮ್ಮ ಜೊತೆಗೆ ಬರೀ ಕೆಟ್ಟದಾಗ ಮಾತಾಡೋಂಥದ್ದು, ದಬಾಯಿಸೋಂಥದ್ದು, ಅದರಲ್ಲಿ ವೀಡಿಯೋ ತೋರಿಸ್ತೀನಿ ನೋಡಿ ಹೆಂಗೆ ದಬಾಯಿಸಿದೆ ಅಂತ, ಈ ಥರ ದಬಾಯಿಸೋಂಥದ್ದು, ಕೆಟ್ಟದಾಗ ಬೈಯೋಂಥದ್ದು ಇದೆಲ್ಲ ಮಾಡ್ತಾಯಿದ್ರು. ನಮ್ಮ ಮಾಜಿ ಸೈನಿಕರ ಒಂದು ಈ ಮುಗ್ಧತೆಗೆ ಅವರು ನಮ್ಗೆ ಈ ಥರ ಮೋಸ ಮಾಡೋದು ಭಾಳ ವಿಚಾರ. ನಾವು ಇಲ್ಲಿವರು ಕೂಡ ನಮ್ಮ ದೇಶದ ಒಳಗಿರುವಂಥ ಜನತೆಗಳೆಲ್ಲರೂ ಕೂಡ ನನ್ನವರು ಅಂತ ನಾವು ಅಂತ ಒಂದು ಭಾವನೆ ಇರ್ತೀವಿ. ಯಾಕಂದರೆ ನಮ್ಗೆ ಶತ್ರುಗಳು ಅಂತಂದಾಗ ಪಾಕಿಸ್ತಾನದಡಿ, ಚೈನಾದಡಿ ಈ ಥರ ಶತ್ರುಗಳು ಯಾರಾದರೂ ಬಂದರೆ ಅವ್ರು ನಮ್ಮ ಶತ್ರುಗಳು ಅಷ್ಟೇ. ನಮ್ಮ ದೇಶದಲ್ಲೆಲ್ಲರೂ ನಮ್ಮವ್ರೆ ಅಂತ ಅನ್ಕೋತೀವಿ. ಆದರೆ ಈ ವ್ಯಕ್ತಿ ಹತ್ರ ಅನ್ನಿಸ್ಲಿಲ್ಲ, ಭಾಳ ಬೇಜಾರು ಮಾಡಿಸಿದ್ರು. ಅವಾಗ ಮನೆಯೂ ಕೂಡ ಬಿಟ್ಕೊಡಲ್ಲ ಅಂತಂದರು. ಸರ್ವೆ ಬಂದಾಗ ಎಲ್ಲರೂ ಕೂಡ ಸರ್ವೆನ ಅವ್ರಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರು. ಆವಾಗ ಅವ್ರ ಎಳಿಮೆ ನನಗೆ ಸಾಥ್ ಕೊಟ್ಟರು. ಅವ್ರ ಎಳಿಮೆ ವಿಜಯ್ ಅವರು ಮತ್ತು ಇನ್ನೊಬ್ರು ಕುಮಾರಣ್ಣ ಅಂತೇಳಿ ಮತ್ತು ಅವ್ರ ಮಗಳು ಇವರೆಲ್ಲ ಸಾಥ್ ಕೊಟ್ಟರು. ಅವ್ರು ಹೇಳ್ತಿಲ್ಲ ಇಲ್ಲ ಎಲ್ಲಿಗಣ ಬರುತ್ತೆ ಸರ್ವೆಯಲ್ಲಿ ತೊಗೊಳ್ಳಿ ನೀವು, ಅದೇನು ತಪ್ಪೇನಿಲ್ಲ ಅಂತಂದರು. ಮತ್ತು ಸರ್ವೆಯವರು ಕೂಡ ಕರೆಕ್ಟಾಗಿ ಅಳತೆ ಮಾಡ್ಕೊಡ್ತಿಲ್ಲ. ಮತ್ತು ADLರಿಂದ ಸರ್ವೆ ಮಾಡಿಸೋರು. ADL ಸರ್ವೆ ಆದಾಗ ADL ಸರ್ವೆನಲ್ಲಿ ಸೊ ಅದು ಮನೆ ಅರ್ಧ ಬರುತ್ತೆ ಅಂತ ನನಗೆ ತೋರಿಸ್ಕೊಟ್ರು ಎಲ್ಲಿಗಂಟ ಅಂತೇಳಿ. ಅವ್ರು ಕಲ್ಲಿ ನಟ್ಕೊಟ್ರು. ಈಗ ಎಲ್ಲಿಗಂಡು ಬರ್ತಾರೆ ಗಂಟು ತೊಗೋಬೇಕು, ಏನು ಮಾಡೋದು ಸರ್ವೆ ಅಂದ ಮೇಲೆ ತೊಗೊಳ್ಳೇಬೇಕಲ್ಲ. ಸರಿ ಅರ್ಧ ಮನೆ ಬರ್ತಾರೆ, ಅರ್ಧ ಮನೆಗೆ ನಮಗೆ ಅಷ್ಟೇ ಕೊಡಿ ಸಾಕು, ಏನು ಮಾಡೋಕ್ಕಾಗಲ್ಲ, ಮತ್ತು ಇದನ್ನೇ ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಅರ್ಧ ಮನೆಗೆ ನಾವು ಒಪ್ಕೊಂಡೆ. ಅರ್ಧ ಮನೆ ಲೈನ್ ಬಂತದ್ದು, ಅದನ್ನು ಒಪ್ಕೊಂಡೆ. ಫ್ರಂಟಲ್ಲೂ ಕೂಡ ಅದು 4 ಗುಂಟೆ ಜಮೀನು ಬರಬೇಕಿತ್ತು, ಅದನ್ನು ಕಾಂಪ್ರಮೈಸ್ ಆಗಿ ಅವ್ರ ಜೊತೆಗೆ ನಾನು ಅದು ಕೂಡ ಎಷ್ಟು ಕೊಡ್ತಾರೆ ಅಷ್ಟು ಬಿಡಿಸ್ಕೊಂಡೆ. ಹೀಗೆ ರಾಮಪ್ಪ ಅವರು ಒಂದಲ್ಲ ಒಂದು ಸಮಸ್ಯೆ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ಹಿಂಸೆ ಕೊಟ್ಟಿದ್ದಾರೆ. ನಂತರ ಅವ್ರ ಮನೆ ಸೇರಲ್ಲ ಅಂತಂದು ನೋಡಿ, ಮನೆ ಕಟ್ಟಬೇಕಿದ್ರೆ ಅವ್ರಿಗೆ ಗೊತ್ತಿರಲಿಲ್ವಾ? ಅವರು ಜಮೀನಿರೋದು ಸರ್ವೆ ನಂಬರ್ 104ರಲ್ಲಿ,
103 ಅವ್ರ ಹೆಸರಲ್ಲೇ ಇಲ್ಲ. 103 ಇರೋದು ಕುಸುಮ ಅವ್ರ ಹೆಸರಲ್ಲಿ. ಮನೆ ಕಟ್ಟಬೇಕಿದ್ರೆ ಅವರು ಹಿಂದೆ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ದೀಕ್ಷಾ ಮ್ಯಾಪಲ್ಲೂ ಕೂಡ 104 ಸರ್ವೆ ನಂಬರ್ಲಿದೆ. ಸರ್ವೆ ಪ್ರಕಾರ ಕೂಡ ಪೂರ್ತಿ ಬಂದಿತ್ತು ಅಂತ ಮೊದಲೇ ಹೇಳಿದಂಥ ಪ್ರೈವೇಟ್ ಸರ್ವೆನಲ್ಲಿ. ಗೌರ್ಮೆಂಟ್ ಸರ್ವೆ ಬಂದಾಗ ಅರ್ಧ ಮನೆ ಸೇರ್ಕೊಳ್ತದೆ ಅಂತಂದ್ರು. ಏನೇ ಅರ್ಧನೇ ಸೇರ್ಕೊಳ್ಳಿ, ಎಷ್ಟು ಬರುತ್ತೆ ಅಷ್ಟು ತೊಗೊಬೇಕು, ನಾನು ಏನು ಮಾಡೋಕ್ಕಾಗಲ್ಲ. ಸರಿ, ಅರ್ಧ ಮನೆ ಬಿಟ್ಕೊಡಿ ಅಂತ ಹೇಳಿದ್ವಿ. ಏನು ಮಾಡೋಕ್ಕಲ್ಲ, ಅರ್ಧ ಮನೆ ಎಷ್ಟಿದೆ ಅದನ್ನ ಕಾಂಪೌಂಡ್ ಹಾಕೋತೀನಿ ಅಂತ ಹೇಳಿದೆ. ಬಟ್ ಅದಕ್ಕೆ ಅವ್ರು ಒಪ್ಪಲಿಲ್ಲ. ಹಿಂದ್ಗಡೆ ಜಮೀನು ಕೇಸ್ ನಡೀತಿದೆ, ನಾನು ಬಿಟ್ಕೊಡೋಕ್ಕಾಗಲ್ಲ, ನನಗೆ ಮನೆಗೆ ಬೇಕು ಅಂತಂದ್ರು. ನಾನು ಕೂಡ ಮಾನವೀಯತೆ ದೃಷ್ಟಿಯಿಂದ ಏನು ಮಾಡ್ಲಿಕ್ಕಾಗಲ್ಲ, ವಯಸ್ಸಾಗಿದೆ ಅಂತೇಳಿ, ಸರಿ ರಾಮಪ್ಪ ಅವರೇ ನೀವು ಇರಿ, ಅಲ್ಲೇನು ತೊಂದರೆ ಇಲ್ಲ, ಮನೆ ಬಿಟ್ಕೊಡ್ಬೇಕು, ಮನೆ ಬಿಟ್ಕೊಡ್ತೀನಿ, ಎಲ್ಲಿ ಗಂಟೆ ಇರ್ತೀರೋ ಅಲ್ಲಿ ಗಂಟೆ ಇರಿ, ಅದು ನಂಗೆ ಡಿಸ್ಟರ್ಬ್ ಮಾಡಬೇಡಿ, ನಮ್ಮ ಕೆಲಸಗಳನ್ನ ಮಕ್ಕಳು ಓಡ್ತಾ ಇರ್ತಾರೆ, ಬೈಯೋದಕ್ಕೆ ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಮನೆ ಇರಿ ನಿಮ್ದಿಗೆ ಅಂತ ಹೇಳಿದೆ. ಅದಕ್ಕೆ ಕಾಂಪೌಂಡ್ ಹಾಸ್ಕೊಳ್ತೀನಿ ಅಂತ ಹೇಳಿದ್ರೆ ಕಾಂಪೌಂಡ್ನ ಫ್ರಂಟಿಂದ ಮನೆಯಿಂದ ಮುಂಭಾಗ ಹಾಸ್ಕೊಂಡ್ರಂಥದ್ದು ನೋಡಿ. ಅದು ಕೂಡ ನಮ್ಮ ಮಾಜಿ ಸೈನಿಕರುಗಳು ಮತ್ತು ಸುಮಾರು ಅಲ್ಲಿಂದ ಅವ್ರ ಜನಗಳೆಲ್ಲ ಸೇರಿಕೊಂಡು ಒಪ್ಪಿಗೆ ಪತ್ರ ಆಗಿರೋದು. ಒಪ್ಪಿಗೆ ಪತ್ರದಲ್ಲಿ ನಾನು ಕೂಡ ಮನೆಗೆ ನಾನು ಅಡಚಣೆ ಮಾಡಲ್ಲ ಅಂತಲೇ ಬರ್ಕೊಟ್ಟಿದ್ದೀನಿ. ಮಾನವ ದೃಷ್ಟಿಯಿಂದ ನಾನು ಬೇಕು ಅಂತ ದುಡ್ಡು ಕೊಟ್ಟಿದ್ದೀನಿ. ಈಗ ಅದನ್ನ ಮನೇನ ಹೊಡ್ಸಾಕ್ಬೋದಿತ್ತು, ನನಗೆ ಎಲ್ಲಿ ಗಂಟೆ ಬರ್ತಾರೆ ಗಂಟೆ ಮಾಡಿಸ್ಕೊಬೋದಿತ್ತು. ಬಟ್ ಮಾನವೀಯತೆ ದೃಷ್ಟಿಯಿಂದ ಬೇಡ, ಅವ್ರಿಗೆ ವಯಸ್ಸಾಗಿದೆ, ತೊಂದರೆ ಆಗೋದು ಬೇಡ ಅಂತೇಳಿ, ಅವರು ಕೂಡ ನಮ್ಮ ತಂದೆ ತಾಯಿ ಸಮಾನ, ವಯಸ್ಸಾಗಿದೆ ಅಂತೇಳಿ ಎಲ್ಲ ರೀತಿ ಅವ್ರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಒಪ್ಪಿಗೆ ಪತ್ರ ಕೂಡ ಸೈನ್ ಮಾಡಿಕೊಟ್ಟಿದ್ದಾರೆ, ಅವರ ಸಾಕ್ಷಿ ಕೂಡ ಎಲ್ಲ ಸೈನ್ ಮಾಡಿಕೊಟ್ಟಿದ್ದಾರೆ. ಕ್ಲಿಯರ್ ಹೇಳಲಾಗಿದೆ, ಮಾನ್ಯರು ನಾನು ರಾಮಪ್ಪ ಲೇಟರ್ ಈರಪ್ಪ ಸರ್ವೆ ನಂಬರ್ 104 ಶವನಹಳ್ಳಿಯಲ್ಲಿ ಶ್ರೀ CM ಮಾದೇಗೌಡರ ಜಮೀನಿನಲ್ಲಿ ನನ್ನ ಹಿಂದಿರುವ ಜಮೀನು ಸರ್ವೆ ನಂಬರ್ 103ಕ್ಕೆ ಓಡಾಡಲು, ಸರ್ವೆ ನಂಬರ್ 103 ಇದೆ, ಅವ್ರ ಹಿಂದ್ಗಡೆ ಒಂದು ಕೇಸ್ ನಡೀತಿಲ್ಲ, ಆ ಜಮೀನಿಗೆ ಓಡಾಡಲು ಅಂದರೆ ನಡೆದಾಡಲು ಅವಕಾಶ ಕೊಡುವುದಕ್ಕೆ ಮಾಲೀಕರಾದಂಥ ಶ್ರೀಧರ್ CM ರವರು ಮತ್ತು ರಾಮಪ್ಪ ರವರು ಇಬ್ಬರು ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ನಾನು ರಾಮಪ್ಪ ಸನ್ ಆಫ್ ಲೇಟ್ ಈರಪ್ಪ ಇನ್ನು ಮುಂದೆ ಸರ್ವೆ ನಂಬರ್ 104 ಮತ್ತು ಖರಾಬು ಜಮೀನು 89 104ರ ಪಕ್ಕದಲ್ಲಿರುವ ಕಾರಣ ಆ ಜಮೀನು ಯಾವುದೇ ಅಧಿಕಾರ ಕೇಳುವುದಿಲ್ಲ. ಅಂದರೆ ಖರಾಬ್ ಜಮೀನು ಇದೆ, 104ಕ್ಕೆ ಸೇರ್ಕೊಬೇಕು. ಆ ಜಮೀನು ನಾನು ಯಾವುದಕ್ಕೂ ನಾನು ಅಧಿಕಾರ ಇಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಈ ಜಮೀನು ಸರ್ವೆ ನಂಬರ್ 104 ಶ್ರೀಧರ್ CM ಸನ್ ಆಫ್ ಮಾದೇಗೌಡ ಅನುಭವದಲ್ಲಿರುತ್ತದೆ. ಸರ್ವೆ ನಂಬರ್ 104 ದಕ್ಷಿಣ ಭಾಗದಲ್ಲಿರುವ ಸರ್ವೆ ನಂಬರ್ 89/86 2 ಸರ್ವೆ ನಂಬರ್ 89 ಮೊದಲಿತ್ತಂತೆ 86 ಆಗಿದೆ ಅಂತೆ. ಜಮೀನು ಕೇಳುವ ಅಧಿಕಾರ ಅಥವಾ ಯಾವುದೇ ರೀತಿ ಅಡಚಣೆ ಮಾಡುವ ಅಧಿಕಾರ ನಮಗಿರುವುದಿಲ್ಲ. ಅದು ಕ್ಲಿಯರ್ ಆಗಿ ಅವ್ರು ಬರ್ಕೊಟ್ಟಿದ್ದಾರೆ. ಯಾಕಂದರೆ ಮೊದಲು ದುಡ್ಡಿಸ್ಕೊಂಡಿದ್ದಾರಲ್ಲ, ಎಲ್ಲ ಸೇರಿಸಿ ದುಡ್ಡಿಸ್ಕೊಂಡಿರೋದಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ ನನಗೆ ಆ ಕಡೆ ಜಮೀನೇನಿದೆ ಆ ಖರಾಬ್ ಜಮೀನು ಕೂಡ ಈ ಶ್ರೀಧರ್ ಅವ್ರದ್ದೇ ಸೇರ್ಕೊಂಡಿರೋದು, ಅದಕ್ಕೆ ಅವ್ರು ಮಾರಾಟ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಾನು ಯಾವುದೇ ರೀತಿ ಕೇಳೋದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ. ನಮಗೆ ಸರ್ವೆ ನಂಬರ್ 104ರ ಮಾಲೀಕರಾದ ಶ್ರೀಧರ್ CM ರವರು ಮಾನವೀಯತೆಯ ದೃಷ್ಟಿಯಿಂದ ನಮಗೆ ನಡೆದಾಡಲು ಅವಕಾಶ ಕೊಟ್ಟಿರುತ್ತಾರೆ. ಇದ್ರ ಕ್ಲಿಯರ್ ಆಗಿ ಹೇಳಿದ್ದೀವಿ. ನಿಮಗೆ ಓಡಾಡ್ಲಿಕ್ಕೆ ನಾನು ಯಾವುದೇ ರೀತಿ ಬೇಜಾರು ಮಾಡಿಲ್ಲ. ನಾನು ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ ನಡೆದಾಡಿ, ನಿಮಗೆ ಅಲ್ಲಿಗೆ ಓಡಾಡಲಿಕ್ಕೆ ಜಾಗ ಕೊಡ್ತೀನಿ, ನಿಮ್ಗೆ ಗಂಡ ಹೆಡ್ತಿರು ಓಡಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮಾನವ ದೃಷ್ಟಿ ನನಗೆ ನಡೆದಾಡಲು ಅವಕಾಶ ಕೊಟ್ಟಿರ್ತಾರೆ. ಇದನ್ನು ನಾವು ದುರ್ಬಳಕೆ ಮಾಡಿಕೊಳ್ಳೋದಿಲ್ಲ. ದುರ್ಬಳಕೆ ಮಾಡ್ಕೊಳ್ಳೋದಂತ ನಾವು ನಮಗೆ ತೊಂದರೆ ಆಗಬೇಕು. ಅವ್ರ ಮನೆಗೆ ಹೋಗ್ಬೇಕು, ಮನೆಯಿಂದ ಅವ್ರ ಕೆಲಸಕ್ಕೆ ಹೋಗ್ಬೇಕು ಅಷ್ಟೇ. ಇಷ್ಟೇ ನಾವು ಅವ್ರಿಗೆ ಕೊಟ್ಟಿರೋದು ಅನುಮತಿ. ಅವ್ರು ಅಲ್ಲಿ ಓಡಬೇಕಿದ್ರೆ ಏನೇನೋ ಗದರಿಸೋವಂಥದ್ದು, ಜಗಳ ಮಾಡೋವಂಥದ್ದು, ಮಕ್ಕಳಿಗೆ ಭಯಂಥದ್ದು, ನನಗೆ ಭಯಂಥದ್ದು, ಇದನ್ನು ಇತ್ತೀಚೆಗೆ ಮಾಡ್ತಾರಂಥದ್ದು ಬಹಳ, ಇದೆಲ್ಲ ಬರ್ಕೊಟ್ಟು ಇದೆಲ್ಲ ಆದ್ಮೇಲೆ ಕೂಡ ಈ ಥರ ಮಾಡ್ತಾರಂಥದ್ದು ಬಹಳ ತೊಂದರೆ, ಮೋಸ ಮಾಡಿದ್ದಾರೆ. ನನಗೆ ನಿಜವೂ ಮೋಸ ಆಗಿರೋಂಥ ವ್ಯಕ್ತಿ. ಬೋರ್ ಹೊಡ್ಸಕ್ಕೆ ಬಂದ್ವಿ. ಬೋರ್ ಹೊಡ್ಸಕ್ಕೆ ಬಂದಾಗ ನೆಕ್ಸ್ಟ್ ಯಾರು ಗುಂಡಾಗಿರಿಗಳನ್ನ ಒಂದು 4-5 ಜನ ಎಣ್ಣೆ ಹೊಡ್ಸಂಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಅದು ನೀವು ನೋಡ್ಬೋದು. ಕರ್ಕೊಂಡು ಬಂದಿದ್ದಾರೆ, ಅವರು ಸ್ವಲ್ಪ ಗಲಾಟೆ ಮಾಡ್ಲಿಕ್ಕೆ ಅಂತ ಬಂದರು. ಬಟ್ ನಮ್ದು ಸಿಸ್ಟಮೆಟಿಕ್ ನೋಡಿ, ನಾವು ಮಾಡ್ತಿರೋ ಕೆಲಸಗಳು ನೋಡಿ ಅವರು ಕೂಡ ಎಣ್ಣೆ ಹೊಡೆದ್ರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಇದೇನಾಗ್ತದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಅದೇನೋ ಒಳ್ಳೆ ಇದ್ರಂಗ ಆಡ್ತಾರ, ನಮಗೂ ಸಾಕಾಗ್ಬಿಟ್ಟದೆ. ಇಲ್ಲಿ ಗಂಟ ಇಷ್ಟೊಂದು ನಾನು ನಿಮಗೆ ಪ್ರಾಮಿಸ್ ಮಾಡಿದೆ ಅಂತಂದ್ರೆ, ನಿಮಗೆ ಅಕಸ್ಮಾತ್ ಗಂಡ ಇರ್ತೀರಿ, ಇಬ್ಬರೇ ಮನೇಲಿ ಇದ್ರು ಕೂಡ ನಮ್ಮ ತಂದೆ ತಾಯಿ ಅನ್ಕೊಂಡು ನಿಮ್ಮ ಮನೇಲಿ ಅಡುಗೆ ಮಾಡ್ಲಿಕ್ಕೆ ಹೋಗ್ಬಿಡಿ, ನನ್ನ ಕ್ಯಾಂಟೀನ್ ಶುರು ಆಗುತ್ತೆ, ಊಟನ ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಯಾರು ತಾನು ನಿಮ್ಗೆ ಇಷ್ಟೊಂದೆಲ್ಲ ಹೇಳ್ಕೊಡ್ತಾರೆ ನೋಡಿ. ಇವತ್ತು ಒಂದು ಮೀಡಿಯಾದಲ್ಲೇ ಹಂಚ್ಕೊತಾ ಇದ್ದೀನಿ ನಾನು, ನಿಮಗೆ ಆ ಊಟದ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ, ಇರ್ಲಿಕ್ಕೆ ಮನೆ ಕೊಟ್ಟಿದ್ದೀನಿ, ಏನು ಟೆನ್ಷನ್ ತಗೋಬಿಡಿ. ನಿಮ್ಗೆ ಏನಾದ್ರು ಸಮಸ್ಯೆ ಆಯಿತು ಅಂದ್ರೆ ಬೇಕಾದ್ರೆ ನಾನು ಒಂದು ಸಣ್ಣ ಪುಟ್ಟ ಏನೋ ಹೆಲ್ಪ್ ಆದರೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಇದೆಲ್ಲ ನಾನು ಪ್ರಾಮಿಸ್ ಮಾಡಿದ್ದೆ, ಇವೆಲ್ಲ ಹೇಳ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ರೈತರುಗಳು ಅಂದರೆ ನಮಗೆ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಾರ ನಮ್ಮದು. ನನ್ನ ಫ್ಲೆಕ್ಸಲ್ಲೆಲ್ಲ ಕಡೆ ಚೆಕ್ ಮಾಡ್ಬೋದು, ಮೇನ್ ರೋಡಲ್ಲಿ ಕೂಡ ಹಾಕಿದ್ದೀನಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ನಾನೊಬ್ಬ ರೈತನ ಮಗ, ನಾನು ಕೂಡ ರೈತನಾಗಿದ್ದೆ. ನಾನು ರೈತನಾಗಿ ಆಮೇಲೆ ನಾನು ಸೈನಿಕನಾಗಿರೋದು. ನಾನು ಎರಡಲ್ಲೂ ಇದೆ, ನಾನು ಸೈನಿಕನೂ ಕೂಡ ರೈತನೂ ಕೂಡ. ನಾನು ರೈತರಿಗೆ ಯಾವಾಗಲೂ ಕೂಡ ಗೌರವ ಕೊಡ್ತೀನಿ. ಯಾಕಂದ್ರೆ ರೈತರು ಅಂತಂದರೆ ನಮ್ಮ ಅವರೇ ಅನ್ನದಾತರು ನಮ್ಮಗಳಿಗೆ. ಆದರೆ ಈ ವ್ಯಕ್ತಿ ಅವ್ರಿಗೆ ಮೆಂಟಲಿ ಏನು ಸಮಸ್ಯೆ ಇದು ಗೊತ್ತಿಲ್ಲ, ಈ ವ್ಯಕ್ತಿ ಬೇಕು ಅಂತ ನಮ್ಗೆ ಈ ಥರ ಮತ್ತೆ ಪದೇ ಸ್ವಾರ್ಥಕ್ಕೋಸ್ಕರ ನಮ್ಗಳನ್ನ ಈ ಥರ ಉಪಯೋಗಿಸ್ಕೊಳ್ತಾ ಇರೋದು, ನಮ್ಗೆ ಈ ಥರ ಟಾರ್ಚರ್ ಕೊಡ್ತಾ ಇರೋದು ಬಹಳ ತೊಂದರೆ ಆಗ್ತಾ ಇದೆ. ಇದು ಬಹಳ ಬೇಸರ ಮಾಡುವಂಥ ಸಂಗತಿ.
ಮತ್ತು ಇನ್ನೊಂದು ಲಾಸ್ಟಲ್ಲಿ ಅವ್ರು ಬರ್ಕೊಟ್ಟಿದ್ದಾರೆ ಸರ್ವೆ ನಂಬರ್ 89 ಖರಾಬ್ ಜಮೀನು ನಾನು ರಾಮಪ್ಪ ಅನುಭವಿಸ್ತಿದ್ದೆ, ಅದನ್ನು ಅನುಭವಿಸ್ತಿದ್ದೆ, ನಾನು ಇವಾಗ ಸರ್ವೆ ನಂಬರ್ 104 ಮಾಲೀಕರಿಗೆ ಅನುಭವಿಸಲು ಬಿಟ್ಟು ಕೊಟ್ಟಿದ್ದೇನೆ, ಅದನ್ನು ಬರ್ಕೊಟ್ಟಿದ್ದಾರೆ. ಇದರಲ್ಲಿ ಅವ್ರದ್ದು ಸೈನ್ ಆಗಿದೆ, ಅವ್ರ ಅಳಿಮೆ ಸಿಗ್ನೇಚರ್ ಆಗಿದೆ, ಅವ್ರ ಹೆಂಡತಿ ಸಿಗ್ನೇಚರ್ ಆಗಿದೆ, ಎಲ್ಲರದು ಸಿಗ್ನೇಚರ್ ಆಗಿದೆ. ಈ ಥರ ಒಪ್ಪಂದ ಪತ್ರಿಕೆ ಬರ್ಕೊಟ್ಟು ಸೈನ್ ಎಲ್ಲ ಸಿಗ್ನೇಚರ್ ಮಾಡ್ಕೊಟ್ಟ ಮೇಲೆ ಕೂಡ ಅದು ಕೂಡ ವಿಡಿಯೋ ಕೂಡ ಇದೆ. ಅವ್ರು ಒಪ್ಪಂದಿರೋಂಥ ಅದಕ್ಕೆ ಯಾವ ಥರ ಒಪ್ಕೊಂಡಿದ್ದಾರೆ ಅಥವಾ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಒಪ್ಪಂದದ ಒಂದು ವಿಡಿಯೋ ಕೂಡ ಶೋ ಮಾಡ್ತೀನಿ. ವಿಡಿಯೋ ನೋಡಿ. ಒಪ್ಪಿಗೆ ಪತ್ರ ಇದೆ ಅಷ್ಟೇ, ಏನ್ ಮಾತಾಡಿದೀವಿ ಅದು ಒಪ್ಪಿಗೆ ಪತ್ರ. ಯಾಕಂದ್ರೆ ಅವರು ನಾಳೆ ದಿವಸ ಆಗಿಲ್ಲ ಅನ್ಬಾರ್ದು, ಇವರು ಆಗಿಲ್ಲ ಅನ್ಬಾರ್ದು. ಮಾನ್ಯರೇ, ನಾನು ಡೇಟ್ ಇರಪ್ಪ ಸರ್ವೆ ನಂಬರ್ 104 ಶ್ರವಣಹಳ್ಳಿ ಶ್ರೀಧರ್ ಸಿಎಂ ಮಾದೇಗೌಡ ಜಮೀನಿನಲ್ಲಿ ಸರ್ವೆ ನಂಬರ್ 89 ಖರಾಬ್ ಜಮೀನು ನಾನು ರಾಮಪ್ಪ ಸಣ್ಣ ಪ್ಲೇಟ್ ನೀನಪ್ಪ ಅನುಭವಿಸುತ್ತಿದ್ದು, ಇನ್ನು ನಾನು ಇವಾಗ ಸರ್ವೆ ನಂಬರ್ 104 ಮಾಲೀಕರಿಗೆ 104 ಹೆಸರು ಹಾಕಿಲ್ಲ 104 ಮಾಲೀಕರಿಗೆ ಅನುಭವಿಸಲು ಒಪ್ಪಿರುತ್ತೇನೆ. ಇದೆಲ್ಲ ಆಗಿದ್ರು ಕೂಡ ಒಂದೆಲ್ಲ ಒಂದು ಕಿತಾಪತಿ ಮಾಡ್ತಾನೆ ಇದ್ದಾರೆ. ಒಂದೆಲ್ಲ ಹತ್ತಾರು ರೀತಿ ಅವ್ರು ನಂಗೆ ತೊಂದರೆ ಕೊಟ್ಟಿದ್ದಾರೆ. ನೀವು ಸ್ಕೆಚ್ ಕೂಡ ನೋಡ್ಬೋದು. ಸ್ಕೆಚ್ ಅವರೇ ಮಾಡಿಸೋಂಥ ಸ್ಕೆಚ್ ಇದು, ನಾನು ಮಾಡಿಸೋಂತಲ್ಲ, ಅವರೇ ಸರ್ವೆ ಮಾಡಿ ಸ್ಕೆಚ್ ಮಾಡಿರೋಂಥದ್ದು ಏನಿದೆ. ಉತ್ತರಕ್ಕೆ 19 ಗಂಟೆ ಜಮೀನು ಇತ್ತು, ಅದನ್ನು ಬಿಡಿಸ್ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಬಿಡಿಸ್ಕೊಟ್ಟಿದ್ದಾರೆ. ಅವರ ಅಮೌಂಟ್ ಸೆಟಲ್ಮೆಂಟ್ ಮಾಡ್ಕೊಂಡು ಬಿಟ್ಕೊಟ್ಟಿದ್ದಾರೆ. ಮತ್ತು ಪೂರ್ವಕ್ಕೆ 4 ಗಂಟೆ ಜಮೀನು ಬರುತ್ತೆ, ಅದಿನ್ನೂ ಕ್ಲಿಯರ್ ಆಗಿಲ್ಲ. ನಾನೇ ಅದು ಕಾಂಪ್ರಮೈಸ್ ಆಗ್ಬಿಟ್ಟು ಇಷ್ಟು ಮಾಹಿತಿ ಇವತ್ತು ಕೊಡ್ತಾನಂಥ ವಿಡಿಯೋ. ಸೊ ನೆಕ್ಸ್ಟ್ ಈ ಚೆಕ್ ಬರ್ತೀನಿ ನೋಡಿ. ಇಷ್ಟೆಲ್ಲ ಆಗಿದ್ರು ಕೂಡ ಬರೀ ಇಷ್ಟೇ ಅಂದರೆ ಗಲಾಟೆ ನೋಡ್ಬೋದು ನೀವು ಎಷ್ಟೊಂದು ಗಲಾಟೆ ಮಾಡಿದ್ದಾರೆ ಅಂತಂದರೆ. ಆ CCTV ಹಾಕಿ ಇಟ್ಟಿದ್ದೆ. ಅವ್ರ ಹೆಂಡತಿಯವರು ಕೂಡ ಅದೇನೋ ಅವರು ಮೈಂಡ್ ವಾಶ್ ಮಾಡೋ ಬ್ರೈನ್ ವಾಶ್ ಮಾಡಿ ಏನಾದರೂ ಅವ್ರಿಗೆ ಹೇಳಿದಾರೆ ಗೊತ್ತಿಲ್ಲ. ಅವರು ಕೂಡ ತುಂಬ ಕೆಟ್ಟದಾಗ ಬೈದಿದ್ದಾರೆ ನನಗೆ ಒಂದು ಟೈಮಲ್ಲಿ. ಎಷ್ಟು ಪ್ರೀತಿನ ಕೇಳಿದೀನಿ ನಾನು. ನನಗೆ ಮಕ್ಕಳು ಬರ್ತಾರೆ, ನಾಳೆ ಖಾಲಿ ಮಾಡ್ತೀವಿ, ಇನ್ನೊಂದು 15 ದಿನ ಖಾಲಿ ಮಾಡ್ತೀವಿ, ನೀವು ಇನ್ನು 3 ದಿನ ಖಾಲಿ ಮಾಡ್ತೀವಿ, 5 ದಿನ ಇಷ್ಟು ಹೆಸರು ಹೇಳಿದ್ರು ನೀವು. ಅಂದ್ರೆ ಒಳ್ಳೆಯವರು ಪಾಪ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಮೀನ್ಸ್ ಏನು ನ್ಯಾಯವಾಗಿ ಏನು ಒಪ್ಕೊಂಡಿದ್ರು, ಏನು ಮಾತಾಡಿದ್ರು ಅದ್ರ ತಕ್ಕಂಗೆ ಅವ್ರು ಮಾತಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ಸಮಯದಲ್ಲಿ ಕೆಲವೊಂದು ಸಮಯದಲ್ಲಿ ಅವರು ಕೂಡ ನನ್ನ ಜೊತೆ ತುಂಬಾ ಕೋಪದಲ್ಲಿ ಕೆಟ್ಟದಾಗಿ ಮಾತಾಡಿದ್ದಾರೆ, ನಿಜ. ಯಾರೋ ಬಂದವ್ರೆ ಮಾಮೂಲಿ ಕರ್ಕೊಂಬತ್ತಾರಲ್ಲ ಹಂಗೆ ಅಂತ ತಿಳ್ಕೊಂಡೆ. ಹಂಗೆ ಆದ್ಮೇಲೆ ಇವರು ಅಮ್ಮ ನೀವು ಒಬ್ಬರೇ ಇದ್ದೀರಿ, ಯಾಕೆ ಬನ್ನಿ ನಿಂತ್ಕೊಳ್ಳೋದು. ನಾನು ಇವ್ರೊಂದು ಯಾಕೆ ಅಂತ ಕೇಳ್ದೆ. ಅಂದ್ರು ಏನಿಲ್ಲ ಕಬಡ್ಡಿ ಎದ್ರ ಕಬಡ್ಡಿ ಬನ್ನಿ ಅಂದ್ರೆ ನಿಂತ್ಕೊಂಡೆ. ಅವ್ರು ಕಂಡ್ರು ಬರೀಕಿಲ್ಲ, ಹುಷಾರಿಲ್ಲ ಕಣಪ್ಪ, ನನ್ಗೆ BP ಜಾಸ್ತಿ ಆಗ್ಬಿಟ್ಟದೆ ಅಂದ್ಬಿಟ್ಟು ನೀನ್ ಏನು ಮಾಡ್ತಿಲ್ಲ ಕಣಮ್ಮ ಸುಮ್ಮನೆ ನಿಂತ್ಕೊಳ್ಳಿ ಅಂದ್ರು. ನಿಂತ್ಕೊಂಡೆ. ಆ ಪೇಪರ್ ಇಟ್ಕೊಂಡು ಆ ವಯ್ಯ ಹಿಡ್ಕೊಂಡ ಏನು ಚೆಕ್ಕೋದು ನೋಡಿಲ್ಲ. ಅವ್ರು ಪೇಪರ್ ಇಟ್ಕೊಂಡು ಇವ್ರು ಪೇಪರ್ ಇಟ್ಕೊಂಡು ಇದ್ದಾಗ ಏನಿಲ್ಲ ಗೌಡ್ರೆ, ನಿಮ್ ಮೇಡೆ ಹೋಗೋದು ಬೇಡ, ನಮ್ ಮೇಡೆ ಹೋಗೋದು ಬೇಡ. ನಾನು ನಾನು ದುಡ್ಡು ಕೊಟ್ಟದಲ್ಲ ಸತ್ಯನ ಇಲ್ವಾ? ಸತ್ಯ ಎಲ್ಲ ಕೊಟ್ಟ ಮೇಲೆ ಯಾಕೆ ಚಿಕ್ಕ. ಅದಾದ ನಂತರ ಈ ರೇರಮಪ್ಪ ಅವರು ನನಗೆ ಆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕಿದ್ರು ಕೂಡ ನಾನು ಕೇಳ್ಕೊಂಡಿದ್ದೆ. ನನಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ತೊಂದರೆ ಕೊಬೇಡಿ ಅಂತ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅವ್ರೇನು ಮಾತಾಡಿದೆ, ನನ್ನ ಜೊತೆ ಯಾವುದು ಮಾತಾಡ್ತಾನೆ ಇರಲಿಲ್ಲ. ತಡಬಡು ಓಡೋಗೋದು, ಕೆಟ್ಟದಾಗ ಬೈಕೊಂಡು ಹೋಗೋದು, ಇಷ್ಟೇ ಮಾಡ್ತಿದ್ದ ವ್ಯಕ್ತಿ. ಆಮೇಲೆ ಅವರ ಅಳಿಮೆ ಹತ್ರ ಮಾತಾಡಿದೆ, ಮಗಳ ಹತ್ರ ಮಾತಾಡಿದೆ, ಕೆಲಸ ಶುರು ಮಾಡಿದೆ ಅಂತೇಳಿ. ನೀವು ಶುರು ಮಾಡಿ, ನಿಮ್ಮ ಜಮೀನು ನಿಮ್ಗೆ ಕೊಟ್ಟಾಗಿದೆ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಾಗಿದೆ, ನೀವು ಶುರು ಮಾಡ್ಕೊಳ್ಳಿ ಅಂತ ಅವರೆಲ್ಲ ಒಪ್ಕೊಂಡ್ರು. ಸರಿಂದ ಶುರು ಮಾಡಿದ್ವಿ. ಶೆಡ್ ಹಾಕ್ಲಿಕ್ಕೆ ಹೋದ್ವಿ. ಶೆಡ್ ಹಾಕಿ ಹೋದ್ರೆ ಮಕ್ಳಿಗೆ ಲೇಬರ್ಗಳ ಮನೆಗಳಿಗೆ ಶೆಡ್ ಹಾಕಬೇಕಿತ್ತು. ತುಂಬ ಗಲಾಟೆ ಮಾಡ್ಬಿಟ್ರು, ಶೆಡ್ ಹಾಕಿ ಕೊಡಲಿಲ್ಲ. ಆದರೂ ಕೂಡ ನಾವು ಶೆಡ್ ಹಾಕ್ಕೊಂಡ್ವಿ. ಅವರ ಅಳಿಮೆ ಮಗಳ ಹತ್ರ ಮಾತಾಡ್ಕೊಂಡು ಹೆಂಡತಿ ಮಾತಾಡ್ಕೊಂಡು ನಾವು ಶೆಡ್ ಹಾಕ್ಕೊಂಡ್ವಿ. ಶೆಡ್ ಆಯಿತು. ಶೆಡ್ ಕೆಲಸ ಆದಮೇಲೆ ಬೋರ್ ಹೊಡ್ಸಕ್ಕೆ ಬಂದ್ವಿ. ಬೋರ್ ಹೊಡ್ಸಕ್ಕೆ ಬಂದಾಗ ನೆಕ್ಸ್ಟ್ ಯಾರು ಗುಂಡಾಗಿರಿಗಳನ್ನ ಒಂದು 4-5 ಜನ ಎಣ್ಣೆ ಹೊಡ್ಸಂಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಅದು ನೀವು ನೋಡ್ಬೋದು. ಕರ್ಕೊಂಡು ಬಂದಿದ್ದಾರೆ. ಅವರು ಸ್ವಲ್ಪ ಗಲಾಟೆ ಮಾಡಲಿಕ್ಕೆ ಅಂತ ಬಂದರು. ಬಟ್ ನಮ್ಮದು ಸಿಸ್ಟಮೆಟಿಕ್ ನೋಡಿ, ನಾವು ಮಾಡ್ತಿರೋ ಕೆಲಸಗಳು ನೋಡಿ ಅವರು ಕೂಡ ಎಣ್ಣೆ ಹೊಡೆದಿದ್ರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಇಲ್ಲ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ರಾಮಪ್ಪ ಅವರೇ ಯಾಕ್ರಿ ಇಂಥವ್ರು ಈ ಥರ ಕರ್ಕಾಗ್ತಾರೆ, ನೀವು ಗಲಾಟೆ ಮಾಡಿ ಅಂದ್ಬಿಟ್ಟು ನಮ್ಗೆ ಎಣ್ಣೆ ಹೊಡ್ಸ್ಕೊಂಡು ಬಂದಾರಲ್ಲ ಅಂತೇಳಿ ಅವರೇ ಹೇಳಿದ್ರು. ಏನಪ್ಪ ಈ ಥರ ಮಾಡ್ತಾರೆ, ಈ ವಯಸ್ಸಲ್ಲಿ ಈ ಥರ ಗುಂಡಗಿರಿ ಅವ್ರು ಮಾಡ್ತಾರೆ ನೋಡಿ, ನನ್ನ ಮೇಲೆ ತರಬಳಿಕೆ ಅಂತ ಹೇಳ್ತಾರೆ, ತರಬಳಿಕೆ ಅವ್ರು ಮಾಡ್ತಾರ ಅಂತದ್ದು. ಅದಾಯಿತು. ಅದಾದ ನಂತರ ನೆಕ್ಸ್ಟ್ ಪಂಚಾಯತಿ ಸೇರಿಸಿದ್ರು. ಅವರ ಜನಗಳೆಲ್ಲ ಸೇರಿಸ್ಕೊಂಡ್ರು, ಯಾರು ಅಂತೇಳಿ ನನಗೆ ಕೇಳ್ಕೊಂಡ್ರು. ಹಿಂದ್ಗಡೆ ಜಮೀನು 103 ಇದೆಯಲ್ಲ, ಈ 103ನ ನೀವೇ ಓದ್ಕೊತೀರಾ ಅದನ್ನ ಅಂತ ಕೇಳಿದ್ರು. ಖಂಡಿತ ಕೊಟ್ಟರೆ ನಾವೇ ಓದ್ಕೋತೀವಿ ಅಂತ ಹೇಳಿದೆ. ನೀವು ಜಮೀನು ಅಕಸ್ಮಾತ್ ಏನಾದರೂ ಇದ್ರದ್ದು ಕೋರ್ಟ್ ಕೇಸ್ ಎಲ್ಲ ಕ್ಲಿಯರ್ ಆದಮೇಲೆ ಅದು ಜಮೀನು ನೀವು ವಹಿಸ್ಕೊತೀರಾ, ಅದು ನೀವೇ ತೊಗೋತೀರಾ ಅಂತಂದ್ರು. ಆಯ್ತು, ಕೂತ್ಕೊಂಡು ಮಾತಾಡಿ ಅವಾಗ ಏನು ವ್ಯಾಪಾರ ಮಾಡ್ಕೊಂಡು ತೊಗೋಣ, ನಾನು ಬೇಡ ಅಂತ ಹೇಳಿ ಬರ ಅಂತ ಅದನ್ನು ಹೇಳಿದೆ. ಈಗ ಸದ್ಯಕ್ಕೆ ನೀವು ಅದನ್ನು ವರ್ಷಕ್ಕೆ ಇಷ್ಟೊಂದು ಬೋಗಿಗೆ ಹಾಕೋತೀರಾ ಅಂತಂದರು. ಸೊ ಅದನ್ನು ವರ್ಷಕ್ಕೆ ಇಷ್ಟೊಂದು ತಗೊಳ್ಳಿ, ಏನು ತೊಂದರೆ ಅಂತಂದರೆ 20,000 ರೂಪಾಯಿ ಒಂದು ಎಕರೆಗೆ ನಡೀತಾ ಇದೆ. 4 ಎಕರೆ 80,000 ಆಗುತ್ತೆ. ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ನಿಮಗೆ. 1 ಲಕ್ಷ ರೂಪಾಯಿ ನಮಗೆ ವರ್ಷ ಕೊಟ್ಕೊಂಡು ಹೋಗ್ತೀನಿ. ಆ ಜಮೀನು ಬಿಟ್ಕೊಡೋಗಿ. ಆದರೆ ಬಟ್ ಆ ಜಮೀನು ನಿಮ್ಮ ಹೆಸರಲ್ಲೇ ಇಲ್ವಲ್ಲ, ಏನು ಮಾಡಲಿ ಅಂತ ಕೇಳಿದೆ.
ಇವ್ರು ಬರ್ತಾರೆ, ಅವ್ರು ಫೋನ್ ಮಾಡ್ತೀನಿ, ಅವ್ರು ಬರ್ತಾರೆ. ಇವ್ರು ನಮ್ಮ ಶಶಿನೂ ಮಾಡ್ಕೊಡೋದು. ಶಶಿ ಅವ್ರ ಮಗಳು ಮಿಸಸ್ ಅಷ್ಟು ಜನ ಮಾಡ್ಕೊಡ್ತಾರ. ಆಮೇಲೆ ಈ ವರ್ಷ ಸಾಕು ನನಗೆ ಮುಂದಕ್ಕೆ ಬೇಡ. ಇಲ್ಲ 3 ವರ್ಷ ವ್ಯವಹಾರನೇ ಇಲ್ಲ. 3 ವರ್ಷ ಕಂಪಲ್ಸರಿ 3 ವರ್ಷ. ಅದಿಲ್ಲ ನಾವೆಲ್ಲ ಸಾಕ್ಷಿ ಇರ್ತೀವಿ. ಅವ್ರು ಬಂದು ಕೇಳ್ಕೊಂಡ್ರೆ ಅಕಸ್ಮಾತ್ ಕುಸುಮ ಯಾರೋ ಜಮೀನು ಮಾಲೀಕರಿದ್ದಾರೆ ಕುಸುಮ ಅವ್ರು ಬಂದು ಕೇಳ್ಕೊಂಡಾಗ ಬೇಕಾದ್ರೆ ನಿಮ್ಗೆ ಅದು ಅಮೌಂಟ್ ರಿಫಂಡ್ ಮಾಡ್ಕೊಳ್ತೀವಿ, ಆ ಥರ ನಿಮ್ಗೆ ಏನು ತೊಂದರೆ ಆಗಲ್ಲ ಅಂತಂದ್ರು. ಅದಕ್ಕೂ ಒಪ್ಕೊಂಡೆ. ಅಯ್ಯೋ ಏನೋ ಓರ್ಲಿ ಅಂತ ನಾನು ಒಪ್ಕೊಂಡೆ. ಅದಕ್ಕೂ ಒಪ್ಕೊಂಡೆ. ಅವರು ಫೆಬ್ರವರಿ 28 ಖಾಲಿ ಮಾಡ್ಕೊಡ್ತೀನಿ ಅಂತಂದ್ರು. ಖಾಲಿ ಮಾಡಿಕೊಡ್ಲಿಲ್ಲ ಜಮೀನು. ಅದು ಒಪ್ಕೊಂಡಿರೋದು ಅದು ವಿಡಿಯೋ ಸಾಕ್ಷಿ ಇದೆ. ಒಪ್ಕೊಂಡು ಅದೆಲ್ಲ ನೀವು ಮಾರ್ಚ್ 1ನೇ ತಾರೀಕಿಂದ ನೀವು ಬಂದು ಇಲ್ಲಿ ಎಲ್ಲ ನಿಮ್ಮ ಈ ಮನೇಲೇ ಇದ್ಬಿಡಿ, ನೀವು ಈ ಮನೆ ನಿಮಗೆ ಬಿಟ್ಟು ಹೋಗ್ತಿದ್ವಿ ಅಂತ ಹೇಳಿದ್ರು. ಜಮೀನು ಕೂಡ ಬಿಟ್ಕೊಟ್ಟಿದ್ವಿ, ಎಲ್ಲ ಬಿಟ್ಕೊಡ್ತೀವಿ ಹೋಗ್ತಿದ್ವಿ ಅಂತ ಹೇಳಿದ್ರು. ಬಿಟ್ಟು ಹೋಗ್ಲಿಲ್ಲ. ಅದು ಇನ್ನೊಂದು ಸಮಸ್ಯೆ ಮಾಡಿದ್ರು. ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಹಂಗೇನೆ. ಅದೊಂದು ಗಲಾಟೆ ಆಯಿತು. ಮತ್ತು ಅವರು ಪಂಚಾಯತಿಗೆ ಸೇರಿಸಲ್ಲ. ಅವ್ರು ಯಾರು ಬರಕ್ಕೆ ಹೋಗ್ಲಿಲ್ಲ. ಇನ್ನು ಮುಂದಕ್ಕೆ ಯಾಕೆ ಬರಲಿಲ್ಲ ಅಂತ ಅವ್ರು ಗೊತ್ತಾಗ್ಬಿಡ್ತು. ರಾಮಪ್ಪ ಅವ್ರಿಗೆ ಮೋಸ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತು. ಅವ್ರು ಯಾರು ಬರಲಿಲ್ಲ. ಇದೆಲ್ಲ ಕ್ಲಿಯರ್ ಆಯಿತು. ಅದನ್ನು ಕ್ಲಿಯರ್ ಆಗಿ ಮತ್ತೆ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ 3 ಸರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ಇರ್ತಾ ಇರ್ತಾಯಿತ್ತು. ಅವರು ಕೂಡ ನೋಡಿ ವಿಷಯಗಳನ್ನ ಗಮನಿಸಿ ರಾಮಪ್ಪ ಅವರಿಗೆ ಬುದ್ಧಿ ಹೇಳಿದ್ರು. ನೋಡಿ ಹಿಂಗೆ ಮಾಡೋಕ್ಕೋಬಾರ್ದು, ದುಡ್ಡು ಕೊಟ್ಟಿದ್ದಾರೆ. ಅವರು ಕೂಡ ಜಮೀನು ಮಾರ್ಕೊಂಡ್ರೆ ತುಂಬ ಕಷ್ಟದಿಂದ ದುಡ್ಡು ಕೊಟ್ಟಿದ್ದಾರೆ. ಕೊಡೋದಂತೂ ಸುಲಭ ಅಲ್ಲ, ತುಂಬ ಕಷ್ಟದಿಂದ ಕೊಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನ ಬಿಟ್ಕೊಡಿ. ಅವ್ರ ಜಮೀನಿಂದ ಬಿಟ್ಕೊಟ್ಬಿಟ್ಟು ನಿಮ್ಗೆ ಇರ್ಲಿಕ್ಕೆ ಮನೆಗೆ ಅವಕಾಶ ಮನೇಲಿ ಇರಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಡಿ ಅವ್ರಿಗೆ ಅಂತ ಕೇಳ್ಕೊಂಡ್ರು. ಸೊ ಅಲ್ಲೂ ಇನ್ನು ಪೊಲೀಸ್ ಸ್ಟೇಷನ್ ಹೋಗಿ ಬಿಟ್ಬಿಟ್ರು. ಇವ್ರೇನು ಮಾಡ್ತಾರೆ, ಸೊ ಪ್ರತಿದಿನನೂ ಕೂಡ ಕೋರ್ಟ್ಗೆ ಹೋಗೋವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗುವಂತು. ಅಲ್ಲಿ ಆ ವಾತಾವರಣದಲ್ಲಿ ಇರುವ ಕಾರಣ ಅವ್ರಿಗೆ ಕೋರ್ಟಿನ ಇವ್ರಿಗೆ ಮೋಸ ಮಾಡ್ಬೋದಲ್ಲ, ಏನಾದರೂ ದಾಖಲಾತಿ ತೊಗೊಂಡು ಮಾಡ್ಬೋದಲ್ಲ ಅಂತ ಏನಾದರೂ ಒಂದೊಂದು ಕಿತಾಪತಿ ಮಾಡಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ನನಗೆ ಅದು ತುಂಬ ಟಾರ್ಚರ್ ಆಗಿದೆ. ನೆಕ್ಸ್ಟು ಅದು 8 ಮುಖಲಕ್ಷ ಚೆಕ್ಕದ ವಿಷಯ ಬರ್ತೀನಿ. ಇದೆಲ್ಲ ಸುಮಾರು ಸಲ ಮಾಡಿದ್ದಾರೆ. ನೀವು ವಿಡಿಯೋ ನೋಡೋದು ತುಂಬ ಕೆಟ್ಟದಾಗೆಲ್ಲ ಬೈದಿರೋದೆಲ್ಲ ವಿಡಿಯೋ ನೋಡ್ಬೋದು, ತುಂಬ ಬೈದಿದ್ದಾರೆ. ಅದಾದ ನಂತರ ನಾವು 8 ಮುಖಲಕ್ಷ ಅವ್ರಿಗೆ ಅಕೌಂಟ್ಗೆ ಹಾಕೊಡ್ಲಿಕ್ಕೆ ಅಂತ ಹೋದಾಗ ಆ ವ್ಯಕ್ತಿ 8 ಮುಖಲಕ್ಷ ಅಕೌಂಟ್ ಬೇಡ ಕ್ಯಾಶ್ ಕೊಡಿ ಅಂತಂದ್ರು. ಇನ್ನು ಉಳಿದಿನ ಅಮೌಂಟು ಒಂದು ಕಡೆಗೆ ಕಾಂಪೌಂಡ್, ಉತ್ತರ ಕಡೆ ಕಾಂಪೌಂಡ್ ಮಾಡಿಸ್ಕೊಂಬಿಟ್ಟು ಕಾಂಪೌಂಡ್ ಕಂಪ್ಲೀಟ್ ಆಯಿತು. ಪೂರ್ವ ಕಡೆಗೆ ಅದು ಸೆಟಲ್ಮೆಂಟ್ ಆಗಲಿಲ್ಲ. ಪೂರ್ವ ಕಡೆಗೆ ಅವರು ನವೀನ್ ಅವರು ಮಾಲೀಕರಾಗಿರೋಂಥ ನವೀನ್ ಅವರು ನಮ್ಮ ಮೇಲೆ ಕಾಂಪ್ರಮೈಸ್ ಅಕೌಂಟ್ ಇಷ್ಟ ಅಂತ ಜಮೀನು ಬಿಟ್ಕೊಟ್ರು. ನಾನು ಕೂಡ ಒಪ್ಕೊಂಡೆ, ಇರಲಿ ಬಿಡಿ ಅಂತೇಳಿ. ಅದು ಏನೇ ಆಗಿದ್ರು ಪರವಾಗಿಲ್ಲ ಅಂತೇಳಿ ನಾನು ಒಪ್ಕೊಂಡು ಅದ್ರ ಅಮೌಂಟ್ನ ಸೆಟಲ್ಮೆಂಟ್ ಮಾಡಲಿಕ್ಕೆ ಅಂತ ಹೋದ್ವಿ. 8.25 ಲಕ್ಷ ರೂಪಾಯಿನ. ಅವ್ರು ಕ್ಯಾಶ್ ಬೇಕಂತ ಕೇಳ್ಕೊಂಡ್ರು. ಕ್ಯಾಶ್ ಬೇಡಿ, ನಾನು ಅಕೌಂಟ್ಗೆ ಹಾಕೊಡ್ತೀನಿ, ನಿಮ್ಮ ವರ್ತನೆ ಸರಿ ಇಲ್ಲ, ಪ್ರತಿದಿನ ನೋಡ್ತಾ ನೀವು ಈಗ ಬದಲಾಗ್ತಾನೆ ಇದ್ದೀರಾ, ತುಂಬ ಹಿಂಸೆ ಕೊಡ್ತಾ ಇದ್ದೀರಾ, ನಿಮ್ಗೆ ದುಡ್ಡನ್ನ ಅಕೌಂಟ್ಗೆ ಹಾಕೊಡ್ತೀನಿ ಅಂತಂದ. ಅವ್ರು ಎಳಿಮೈಂದ್ರ ಇಬ್ಬರು ಇದ್ದಂಥ ಕುಮಾರಣ್ಣ ಮತ್ತು ಇನ್ನೊಬ್ಬರು ವಿಜಯ್ ಅವರು ಒಪ್ಕೊಂಡ್ರು. ಮಧ್ಯವರ್ತಿಗಳಾದಂಥ ಭರತ್ ಕುಮಾರ್ ಮತ್ತು ನಿಗೇಗೌಡರು ಒಪ್ಕೊಂಡ್ರು. ಆದರೆ ಈ ವ್ಯಕ್ತಿ ಒಪ್ಪಲಿಲ್ಲ. ರಾಮಪ್ಪ ಅವರು ಬ್ಯಾಗ್ ಹಾಕೊಂಡು ದಡಬಣ್ಣ ಕಿರ್ಚಾಡ್ಕೊಂಡು ಹೋಗಾಡ್ಕೊಂಡು ಹೊಂಟ್ಬಿಟ್ರು. ಇದಾದ್ಮೇಲೆ ಅವರು ಹೇಳಿದ್ರು, ಅವ್ರು ಎಳಿಮೆಂತರು ಹೇಳಿದ್ರು, ಒಂದು 2 ದಿನ ಶಾಂತಿ ಇದ್ದಾರೆ, ಸರಿಯಾಗಿ ಹೋಗುತ್ತೆ, 2-3 ದಿನ ಆದಮೇಲೆ ಸೆಟ್ಲ್ ಮಾಡ್ಕೊಡಿ, ಪರವಾಗಿಲ್ಲ, ಇರಲಿ ಬಿಡಿ, ಅವ್ರು ಯಾಕೋ ಕೋಪದಲ್ಲಿದ್ದಾರೆ ಅಂತಂದ್ರು. ಸರಿ ಬಿಡಿ ಬನ್ನಿ, ನೀವು ಯಾವಾಗ ಹೇಳ್ತೀರ ಅದನ್ನು ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ, ನಾನು ಒಂದು ಅಗ್ರಿಮೆಂಟ್ ಇದೆ ಅದನ್ನು ಸೈನ್ ಮಾಡ್ಕೊಬಿಡಿ, ಯಾಕಂದರೆ ಈ ವ್ಯಕ್ತಿ ವರ್ತನೆಗಳು ಚೇಂಜ್ ಆಗ್ತಾ ಇದ್ದಾವೆ. ಈಗ ನಾವು ಇರ್ಲಿಕ್ಕೆ ಮನೆ ಕೊಟ್ಟಿದ್ದೀನಿ, ಆ ಮನೆ ಒಂದು ಅಗ್ರಿಮೆಂಟ್ ಆಗಲಿ, ಮತ್ತು ಮುಂದೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಇವ್ರಿಗೆ ಅಂತ ಒಂದು ಅಗ್ರಿಮೆಂಟ್ ಆಗಿಬಿಡ್ಲಿ, ಅದನ್ನು ಸೈನ್ ಮಾಡ್ಕೊಟ್ಬಿಡ್ಲಿ, ನನಗೇನು ಬೇಜಾರಿಲ್ಲ, ಅವ್ರ ಮನೇಲೇ ಇದ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೂ ಒಪ್ಕೊಂಡ್ರು. ಆಯ್ತು ಕರ್ಕೊಂಡು ನಾವು ಸೈನ್ ಮಾಡಿಸ್ಕೊಡ್ತೀವಿ ಇರಿ ಅಂತ ಅಂದರು. ನಾವು ಒಂದು ವಾರಕ್ಕೆ ಇದೆ, ಅವ್ರು ಬರಲಿಲ್ಲ. ಐ ಥಿಂಕ್ ಅದಕ್ಕೂ ಮುಂಚೆನೇ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಯಾರೋ ಲಾಯರ್ ಒಂದು ಅಡ್ವೈಸ್ನಲ್ಲಿ ಯಾವುದೋ ಒಂದು ಇದರಲ್ಲಿ ನಾನು ಕೊಟ್ಟಂಥ 15 ಲಕ್ಷ ಚೆಕ್ ಏನಿದೆ, ಚೆಕ್ ಕೊಟ್ಟಿದ್ದು ಶ್ಯೂರಿಟಿಗೆ. ಅದು ನನ್ನ ಅಗ್ರಿಮೆಂಟ್ ಇದೆ, ನಿಮ್ಗೆ ಆಲ್ರೆಡಿ ಅಗ್ರಿಮೆಂಟ್ ನಿಮಗೆ ಕ್ಲಿಯರ್ ತಿಳಿಸಿದ್ದೀನಿ ಏನಿದೆ. ಅಗ್ರಿಮೆಂಟಲ್ಲಿ ಆಲ್ರೆಡಿ ನಿಮಗೆ ಕ್ಲಿಯರ್ ತೋರಿಸ್ತಾ ಇದ್ದೀನಿ. ಅಗ್ರಿಮೆಂಟಲ್ಲಿ 15 ಲಕ್ಷ ಅದು ಜಮೀನು ಬಿಡಿಸ್ಕೊಟ್ಟು ನಂತರ ನಿಮಗೆ ಅಮೌಂಟ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿರೋಂಥದ್ದು. ಪೂರ್ವ ಕಡೆಗೆ ಜಮೀನು ಸೆಟಲ್ಮೆಂಟ್ ಆಗಿರಲಿಲ್ಲ, ಆದರೂ ಕೂಡ ನಾನು ಒಪ್ಕೊಂಡು ಅಮೌಂಟ್ನ ಕ್ಲಿಯರ್ ಮಾಡಲಿಕ್ಕೆ ಅಂತ ಹೋಗಿದ್ದೀನಿ. ಆದರೂ ಕೂಡ ಆ ವ್ಯಕ್ತಿ ಅದನ್ನು ತೊಗೊಂಡೋಗಿ ಚೆಕ್ಕನ್ನು, ಶ್ಯೂರಿಟಿ ಕೊಟ್ಟಂಥ 15 ಲಕ್ಷ ಚೆಕ್ನ ತೊಗೊಂಡೋಗಿ ಬೌನ್ಸ್ ಮಾಡಿಸ್ಬಿಡ್ತಾರೆ. ಈಗ ಕಾನೂನು ಅಂತ ಹೇಳ್ತಾರೆ, ಇವನು ರೈತರಿಗೆ ಮೋಸ ಮಾಡಿದ್ದಾನೆ, ಚೆಕ್ನ ಹಾಕಿದ್ರು ಕೂಡ ದುಡ್ಡು ಬಂದಿಲ್ಲ ಅಂತ ಅನ್ಕೋತಾರೆ. ಆದ್ರೆ ಇದು ಒಳಗಡೆದು ಏನು ಸಮಸ್ಯೆ ಅಂತ ಹೇಳಿ ಜನಕ್ಕೆ ಸರಿ ಗೊತ್ತಿಲ್ಲ. ಈ ಕಾರಣ ಏನಕ್ಕೆ ಜನಗಳಿಗೆ ಗೊತ್ತಿಲ್ಲ ಅಂತಂದ್ರೆ, ಜಮೀನ್ ಹತ್ರ ಇದ್ದೀರಾ? ಜಮೀನ್ ಹತ್ರ ಕೆಲಸ ಮಾಡಿಸ್ತಾ ಇದ್ದೆ. ಸರಿ, ಅದೇ ನೋಡಿದ್ರ ಅಪ್ಪಂದು ಸರ್ ನೋಡ್ದೆ. ಸಾರಿ, ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಅದೇನಕ್ಕೆ ಹಂಗ ಆಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್, ನಮ್ಗೆ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಹೇಳಕ್ ಆಗ್ತಿಲ್ಲ ಅಂತ ಮೇಡಮ್, ದುಡ್ಡು ಇಸ್ಕೋಬೇಕಿದ್ರೆ ಎಲ್ಲಾರು ಕೂಡ ನೀವೆಲ್ಲ ಇದ್ರಿ, ನೀವು ಅದೇ ತರ ಅವ್ರಿಗೆ ಬಂದು ಸರಿ ಮಾಡ್ಕೊಂಡು ಹೋಗಿ. ಇದೇನಾಗ್ತದೆ ಅಂತಂದ್ರೆ ನೀವ್ ಅರ್ಥ ಮಾಡಿ ಸರಿ ಮಾಡ ಸರ್. ಅವ್ರಿಗೆ ಅದೇನ ಒಳ್ಳ ಇದ್ರಂಗ ಆಡ್ತಾವ್ರೆ, ನಮ್ಗೂ ಸಾಕಾಗ್ಬಿಟ್ಟದೆ ಮೇಡಮ್. ಯಾರಾದ್ರೂ ಇದನ್ನ ಮನುಷ್ಯ ಅಂತಾರ? ಅವ್ರ ನಿಜವಾದ ಮುಖಡ ನೋಡಿ, ಅವ್ರ ನಿಜವಾದ ಮುಖಡ ಹೆಂಗ್ ಬದಲಾಗ್ತಾರೆ ಅಂತ ಹೇಳಿ ನೀವ್ ಹೇಳ್ತಿರಲ್ಲ. ನಾವು ಮಕ್ಳು ರೇಗಿಸ್ತಾರೆ, ಅವ್ರು ರೇಗಿಸ್ತಾರೆ, ಯಾರು ನೀವೇ ನೋಡ್ಕೊಳ್ಳಿ ಯಾರು ಅಂತ ಹೇಳಿ.
ಅಲ್ಲಿ ವಿಡಿಯೋ ಮಾಡಿದಂಥ ವ್ಯಕ್ತಿ ಒಬ್ಬ ಚಾನಲ್ TV23 ವ್ಯಕ್ತಿ 2 ಕಡೆಗೂ ಕೂಡ ಕೇಳಬೇಕಿತ್ತು. ನನ್ನ ಕೂಡ ಕೇಳಿದರೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೆ. ಒನ್ ವೇನಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾರೆ ಅವರು. ಒನ್ ವೇಲಿ ಅವ್ರ ಹೇಳಿಕೆ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನೀವು ನೋಡ್ಬೋದು, ಅವ್ರ ಹೆಂಡ್ತಿಗೆ ಮಲಗಿದಂಥ ಹೆಂಡ್ತಿನ ಕರ್ಕೊಂಬಂದು ನಿಂತ್ಕೊಂಡು ವಿಡಿಯೋ ಮಾಡೋಂಥದ್ದು. ಅವ್ರ ಹೆಂಡ್ತಿನ ನನಗೆ ಹೇಳಿದಾರೆ ನೋಡಿ, ಸೊ ನಾನು ಮಲಗಿದಂಥ ಕರ್ಕೊಂಬಂದು ಮಾಡಿದ್ದಾರೆ, ನಮಗೆ ಬೇಕು ಅಂತ ನಾನು ಕೊಟ್ಟಿರೋ ವಿಡಿಯೋ ಅಲ್ಲ ಅಂತ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಯಾರೋ ಬಂದವ್ರೆ ಮಾಮೂಲಿ ಕರ್ಕೊಂಬತ್ತಾರಲ್ಲ ಹಂಗೆ ಅಂತ ತಿಳ್ಕೊಂಡೆ. ಹಂಗೆ ಆದ್ಮೇಲೆ ಇವರು ಅಮ್ಮ ನೀವು ಒಬ್ಬರೇ ಇದ್ದೀರಿ ಯಾಕೆ ಬನ್ನಿ ನಿಂತ್ಕೊಳ್ಳಿ ಅಂದ್ರು. ನಾನು ಇವ್ರೊಂದು ಯಾಕೆ ಅಂತ ಕೇಳ್ದೆ. ಅಂದ್ರು ಏನಿಲ್ಲ ಕಬಡ್ಡಿ ಎದುರ್ಕಬಡಿ ಬನ್ನಿ ಅಂದ್ರೆ ನಿಂತ್ಕೊಂಡೆ. ಅವ್ರು ಕರೆದ್ರು, ಅಪ್ಪ ನಾನು ಬರೋಕ್ಕೆಲ್ಲ ಹುಷಾರಿಲ್ಲ ಕಣಪ್ಪ, ನನಗೆ BP ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ನೀನು ಏನು ಮಾಡ್ಕಿಲ್ಲ ಕಣಮ್ಮ, ಮನೆಗೆ ಸುಮ್ಮನೆ ನಿಂತ್ಕೊಳ್ಳಿ ಅಂದ್ರು. ನಿಂತ್ಕೊಂಡೆ. ಆ ಪೇಪರ್ ಹಿಡ್ಕೊಂಡು ಅವಯ್ಯ ಹಿಡ್ಕೊಂಡು ಏನು ಚೆಕ್ಕನ್ನು ನೋಡಿಲ್ಲ. ಅವ್ರು ಪೇಪರ್ ಹಿಡ್ಕೊಂಡು ಇವ್ರು ಪೇಪರ್ ಹಿಡ್ಕೊಂಡು ಟ್ರೈನ್ ಆಗ ಏನಿಲ್ಲ ನೋಡ್ರಿ, ಯಾರು ನಿಮ್ಮ ಮೇಡಮ್ ಹೋಗೋದು ಬೇಡ, ನಮ್ಮ ಮೇಡಮ್ ಹೋಗೋದು ಬೇಡ. ನಾನು ಒಂದು ನಾನು ದುಡ್ಡು ಸತ್ಯನ ಇಲ್ವಾ? ಸತ್ಯ ಎಲ್ಲ ಕೊಟ್ಟ ಮೇಲೆ ಯಾಕೆ ಚಿಕ್ಕ ಈ ಥರ ಎಲ್ಲ ಮಾಡಿದ್ರೆ ತೊಗೊಂಡೋಗಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಈ ನೋಡಿ ಎಷ್ಟು ಪಾಸಿಟಿವ್, ಎಷ್ಟು ಕೆಲಸ ಮಾಡಿದ್ರು ಕೂಡ ಸಮಾಜದಲ್ಲಿ ಅಷ್ಟೊಂದು ಜನ ನೋಡ್ತಾರೆ ಇಲ್ವೋ ಗೊತ್ತಿಲ್ಲ. ಆದರೆ ರೈತರಿಗೆ ಮೋಸ ಮಾಡಿದ್ದೀನಿ ಅಂತೇಳಿ ಒಂದು ಸುಳ್ಳು ಮಾಹಿತಿನ ಎಲ್ಲ ಕಡೆ ಹಬ್ಸ್ಬಿಟ್ಟಿದ್ದಾರೆ. ಸುಮಾರು ಚಾನಲ್ಗಳೆಲ್ಲ ಹಾಕೊಂಡು ಹೆಂಗೆ ಚಾನಲ್ ಹಾಕೋತಾರೆ ಗೊತ್ತಿಲ್ಲ. ಇದು ಹೆಂಗೆ ಅವ್ರಿಗೆ ಧೈರ್ಯ ಬರುತ್ತೆ? ಅಕಸ್ಮಾತ್ ಒಂದು ಚಾನಲ್ಲಿ TV23 ಅವ್ರು ಹಾಕೊಂಡ್ರು, ಓಕೆ, ಅವ್ರು ಹಾಕೊಂಡ್ರು, ಅವ್ರಿಗೆ ಬುದ್ಧಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಹಾಕೊಂಡ್ರು, ಓಕೆ. ಅದನ್ನೇ ಇನ್ನೊಬ್ರು ಚಾನಲ್ ಹಾಕೊಳ್ತಾರೆ ಅಂದ್ರೆ ಅವರಾದ್ರೂ ಬಂದು ಕೇಳಬೇಕಿತ್ತಲ್ಲ ನನ್ನ ಏನು ಸರ್ ಏನು ಸಮಸ್ಯೆ ಆಗಿದೆ ಅಂತೇಳಿ. ಯಾರು ಸಮಸ್ಯೆನೇ ಕೇಳಲಿಲ್ಲ. ಯಾರು ಒಂದು ಚಾನಲ್ ಅವರು ನ್ಯೂಸ್ ಪ್ರೆಸ್ ಅವ್ರು ಕೇಳಿದ್ರು, ಅವ್ರಿಗೆ ನೆನೆ ದಿನ ಹೋಗ್ಬಿಟ್ಟು ಮಾಹಿತಿ ಕೊಟ್ಟು ಬಂದಿದ್ದೀನಿ, ಏನು ಅಂತ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದೀನಿ. ಅವ್ರು ಬಿಟ್ಟರೆ ಯಾರು ಕೂಡ ನಾನು ಪ್ರಶ್ನೆ ಮಾಡಲಿಲ್ಲ, ಕೇಳೂ ಇಲ್ಲ, ಉತ್ತರನೂ ತೊಗೊಳ್ಳಿಲ್ಲ. ಡೈರೆಕ್ಟಾಗಿ ಕೆಲವೊಂದು TV5 ಅಂತ ಯಾವುದು ಚಾನಲ್ ಇದೆ, ಅದರಲ್ಲೂ ಅವ್ರು ಇನ್ನೂ ಸ್ವಲ್ಪ ಮಸಾಲ ಹಾಕಿ ರುಬ್ಬಿಟ್ಟಿದ್ದಾರೆ. ಅದರಲ್ಲಿ ಏನು ಜನಗಳಿಗೆ ಯಾಕೆ ಹಿಂಗೆ ಆಡ್ತಾರೆ ಈಗ ಗೊತ್ತಿಲ್ಲ. ಮಾಧ್ಯಮ ಅಂತಂದರೆ ಏನೋ ಒಂದು ಜನಗಳಿಗೆ ಒಂದು ಒಳ್ಳೆ ಸತ್ಯ ಸಿಗುತ್ತೆ ಅಂತ ಗೊತ್ತೀವಿ. ಮಾಧ್ಯಮದಲ್ಲೂ ಕೂಡ ಕೆಲವೊಂದು ತುಂಬ ಮೋಸ ಆಗ್ತಿರೋದು ಭಾಳ ಬೇಸರ ಸಂಗತಿ. ಎನಿವೆ, ಸೊ ಈ ಥರ ಎಲ್ಲ ಆಗಿದೆ. ಇದು ನೀವು ನೋಡ್ಬೋದು ಚಾನಲಲ್ಲಿ ಕೊಟ್ಟಿರುವಂಥ ಮಾಹಿತಿ. ಅವರು ಜಮೀನಲ್ಲಿ ವಾಸ ಇದ್ದೀವಿ. ಆ ಸೈನಿಕರ ಅಕಾಡೆಮಿಗೆ 4 ಎಕರೆ ನಾವು ಕ್ರಯಕ್ಕೆ ಕೊಟ್ಟಿದ್ವಿ. ಅದರಲ್ಲಿ ದುಡ್ಡು ಕೊಟ್ಬಿಟ್ಟು 7-15 ಲಕ್ಷ ನಿಲ್ಲಿಸ್ಕೊಳ್ಳೋರೆ ಕೊಡ್ತಾರೆ, ಗುಂಡಾಕಳ್ಬಿಟ್ಟು ಗಲಾಟೆ ಮಾಡಿಸ್ತಾವ್ರೆ ಎಲ್ಲರೂ. ಸೊ ನಾನೇ ದರ್ಬಳಕೆ ಮಾಡಿದ್ದೀನಿ, ನಾನೇ ಒಳಕ್ಕೆ ಹೋಗಿದ್ದೀನಿ, ನಾನೇ ಎದುರಿಸಿದ್ದೀನಿ ಅಂತೆಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಅವ್ರ ದರ್ಬಳಕೆ, ನೀವು ನೋಡೋದು ಅವ್ರ ದರ್ಬಳಕೆ, ಅವ್ರು ಮೋಸ ಮಾಡ್ತಾರೆ. ನನ್ನ ಕಡೆ ಯಾವುದ್ರ ಬಗ್ಗೆ ಮೋಸ ಆಗಿಲ್ಲ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ತಂದೆ ತಾಯಿ ಸಮಾನ ಅಂತ ಹೇಳ್ತೀನಿ. ಅವ್ರಿಗೆ ಇರ್ಲಿಕ್ಕೆ ಮನೆಗೆ ಬಿಟ್ಕೊಟ್ಟಿದ್ದೀನಿ, ಕಾಂಪೌಂಡ್ ಹಾಕ್ಕೊಟ್ಟಿದ್ದೀನಿ. ಅವರಿಗೆ ಕಾಂಪೌಂಡ್ ಹಾಕೊಟ್ಬಿಟ್ಟು ಅವ್ರಿಗೆ ಇರ್ಲಿಕ್ಕೆ ಸುರಕ್ಷಿತ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ, ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಏನು ಅಂತಂದರೆ ಅವ್ರಿಗೆ ಯಾವುದೋ ಅಧಿಕಾರ ಇರಲಿಕ್ಕೆ ಯಾವುದೋ ಅಧಿಕಾರ ಇಲ್ಲವೇ ಇಲ್ಲ ಅಲ್ಲಿ. ಯಾಕೆ ಅಂತಂದರೆ 103 ಸರ್ವೆ ನಂಬರು ಇರೋಂಥದ್ದು ಕುಸುಮ ಅಂತೇಳಿ ಅವ್ರ ನಾದಿನಿ ಹೆಸರು ಇರೋಂಥದ್ದು, 104 ನನ್ನ ಹೆಸರು ಇರೋಂಥದ್ದು. ಅವ್ರ ಮಧ್ಯದಲ್ಲಿ ಮನೆ ಇರೋಂಥ ಅರ್ಧ ಮನೆ ನಮಗೆ ಸೇರುತ್ತೆ, ಅರ್ಧ ಮನೆ 103ಗೆ ಸೇರುತ್ತೆ. ಅವ್ರು ಇರಲಿಕ್ಕೆ ಅಲ್ಲಿ ಯಾವುದೇ ಅಧಿಕಾರನೇ ಇಲ್ಲ, ಕಾನೂನು ಥರ ಹೋಯ್ತು ಅಂದರೆ. ಆದರೆ ನಾವು ಮಾನವೀಯತೆ ದೃಷ್ಟಿಯಿಂದ ಬಿಟ್ಕೊಟ್ರು ಕೂಡ ನಮ್ಗೆ ಈ ಥರ ಹಿಂಸೆ ಕೊಡ್ತದ್ದು, ಟಾರ್ಚರ್ ಕೊಡ್ತಾ ಇರೋದು ಯಾರು ಅಂತ ನೀವೇ ನೋಡಿ. ಯಾರು ಟಾರ್ಚರ್ ಕೊಡ್ತಾರೆ? ನಾನಾ ಅವರ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ಏನಾದರೂ ಬಂದು ಹಿಂಸೆ ಕೊಡ್ತಾ ಇರ್ತಾರೆ. ಈ ಥರ ಒಂದ್ಸರಿ ಕೋರ್ಟ್ಗೆ ಹೋಗ್ಬರ್ತೀನಿ, ಒಂದ್ಸರಿ ಪೊಲೀಸ್ ಸ್ಟೇಷನ್ ಹೋಗ್ಬರ್ತೀನಿ, ಒಂದು ದಿನ ಎಲ್ಲ ನಂಗೆ ಲಾಸ್ ಆಗ್ತಾ ಇದೆ. ಈಗ ನನಗೆ ಅರ್ಜೆಂಟಾಗಿ ಕೆಲಸ ಮುಗಿಸ್ಬೇಕು. ನನಗೆ ಈಗ ಅಕಾಡೆಮಿಕ್ ಇಯರ್ ಶುರು ಆಗ್ತಾ ಇದೆ ಮಕ್ಕಳಿಗೆ. ಇದರಿಂದಾಗಿ ನನಗೆ ಆಲ್ರೆಡಿ ಮಾರ್ಚಲ್ಲೇ ಮಕ್ಕಳು ತಗೊಂಡೋಗೆಲ್ಲ ಇಟ್ಕೊಬೇಕಿತ್ತು ಮಕ್ಕಳನ್ನ. ನನಗೆ ಈ ಸಲ ಎಲ್ಲ ಟ್ರೈನಿಂಗ್ ಎಲ್ಲ ಶುರು ಮಾಡಬೇಕಿತ್ತು. ಇವರ ಒಂದು ಸಮಸ್ಯೆಯಿಂದಾಗಿ ನನಗೆ ಪ್ರತಿದಿನ ಲೇಟ್ ಆಗ್ತಿದೆ ಕೆಲಸಗಳು. ಇವರ ಈ ಕೆಲಸ ಲೇಟ್ ಆಗಿದ್ರೆ ನನಗೆ ನಡೆಸುವಂಥ ಮುಂದಿನ ಕೆಲಸಗಳಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು ಎಲ್ಲರೂ ಈಗ ಸತ್ಯ ಏನಂತ ನೀವು ನೋಡಿದ್ದೀರಾ. ಇದನ್ನು ಸರಿಯಾದ ರೀತಿ ಅವ್ರು ಗಮನಿಸಬೇಕು. ಇಲ್ಲೂ ಕೂಡ ನನಗೆ ಇವರ ರಂಭಪ್ಪ ಅವ್ರ ಮೇಲೆ ಬೇಜಾರಿಲ್ಲ. ಏನಾದ್ರು ಇವ್ರು ಮೆಂಟಲ್ ಏನೋ ಡಿಸ್ಟರ್ಬ್ ಆಗಿದ್ದಾರೆ, ಏನೋ ಆಗಿರಲಿ, ಅವರು ವಯಸ್ಸಾಗಿದೆ, ಆ ವಯಸ್ಸಿಗೊಂದು ಗೌರವ ಕೊಡ್ತೀನಿ. ಆದರೆ ವಯಸ್ಸಾಗಿರೋವಂಥದ್ನೇ ಅವ್ರಿಗೆ ವಯಸ್ಸಾಗಿದೆ, ವಯಸ್ಸಾಗಿರೋದನ್ನೇ ಅಡ್ವಾಂಟೇಜ್ ತಗೊಂಡು ಜನಗಳಿಗೆ ಸುಳ್ಳು ಹಬ್ಸೋಂಥದ್ದು ತಪ್ಪು. ಅದು ಮಾಡಬೇಡಿ ದಯಮಾಡಿ. ನೀವು ಏನೇ ಇದ್ರು ಕೂಡ ನನ್ನ ಹತ್ರ ಬನ್ನಿ, ನೀವು ಕ್ಲಿಯರ್ ಮಾಡ್ಕೊಂಡೋಗಿ. ನೀವು 8 ಲಕ್ಷ ನಾನು ಯಾವಾಗ ಕೊಡಲ್ಲ ಅಂತ ಹೇಳಿಲ್ಲ, ಅವತ್ತು ಕೊಡೋಕೆ ಬಂದಿದ್ವಿ, ನೀವು ಇಸ್ಕೊಂಡಿಲ್ಲ. ಜೊತೆಗೆ ನೀವು ಮತ್ತೆ ಇನ್ನೊಂದು ಮಾಹಿತಿ ಕೊಡಿದ್ರೆ 15 ಲಕ್ಷ ಕೊಡಬೇಕು ಅಂತೇಳಿ. 15 ಲಕ್ಷ ಕೊಡಬೇಕು ಅಂತಂದ್ರೆ ನೀವೇ ಚೆಕ್ ಕೊಟ್ಟಿರೋಂಥದ್ದು ವ್ಯಕ್ತಿಗೆ, ನೀವೇ ಚೆಕ್ ಕೊಟ್ಟಿರೋದು 5-3 ಲಕ್ಷ ಕ್ಯಾಶ್ ಇಸ್ಕೊಂಡಿರೋದು ನೀವೇ. ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ. ಹಿಂಗೆಲ್ಲ ಆಡ್ತೀರ ಅಂತ ನಾವೆಲ್ಲ ವೀಡಿಯೋ ಮಾಡ್ಕೊಂಡು ಮೊದಲು ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆಮೇಲೆ ನಮ್ಗೆ ಗೊತ್ತಾಯ್ತು ಈ ವಿಷಯ. ಗೊತ್ತಾದ್ಮೇಲೆ ನಿಮ್ಮದು ಸರಿ ಇಲ್ಲ, ನಿಮ್ಮ ವ್ಯವಹಾರ ಅಂತಲೇ ಇದೆಲ್ಲ ಮಾಡ್ಕೊಂಡ್ರಂಥದ್ದು. ದಯಮಾಡಿ ಇಲ್ಲೂ ಕೂಡ ಹೇಳ್ತೀನಿ, ನೀವು ಈ ಥರ ಮಾಡ್ತಾ ಇರೋದು ತಪ್ಪು. ನಿಮ್ಮ ಹೆಂಡ್ತಿನೇ ನಿಮ್ಗೆ ಒಪ್ತಾ ಇಲ್ಲ, ನಿಮ್ಮ ಮಕ್ಕಳು ನಿಮ್ಗೆ ಒಪ್ತಾ ಇಲ್ಲ, ನಿಮ್ಮ ಅಳಿಮೆ ನೀವು ಒಪ್ತಾ ಇಲ್ಲ. ನೀವು ಮಾಡ್ತಾ ಇರೋದು ತಪ್ಪು. ಇದನ್ನು ಮಾಡಿ ಕೂಡ ಅಕ್ಕಪಕ್ಕ ಜನಗಳಂತೂ ಯಾರೂ ಒಪ್ತಾ ಇಲ್ಲ. ನೀವು ಅಕ್ಕಪಕ್ಕ ಜನಗಳಲ್ಲೂ ಕೂಡ ನೀವು ನಿಷ್ಠುರಾಗಿದ್ದಾರೆ. ಯಾಕೆಂದರೆ ನಿಮ್ಮಲ್ಲಿರುವಂಥ ಈ ನಡವಳಿಕೆ ಒಳ್ಳೆಯದಲ್ಲ. ರಂಭಪ್ಪ ಸರ್, ನಿಮಗೆ ಗೊತ್ತಿದೆ, ಎಲ್ಲರೂ ಕೂಡ ನಿಮಗೆ ನಿಷ್ಠುರ ಆಗಿದ್ದಾರೆ. ಯಾಕೆಂದರೆ ನೀವು ಮಾಡುವಂಥ ವಂಚನೆ ಮೋಸ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ನೀವು ಈ ಥರ ಎಲ್ಲ ಒಂದು ಸಂಸ್ಥೆ ಸೈನಿಕಗಳ ಮೈಸೂರು ಅನ್ನೋದು 5 ವರ್ಷದಿಂದ ಭಾಳ ಕಷ್ಟಪಟ್ಟು ನಾನು ಬೆಳೆಸಿರುವಂಥದ್ದು. ಇದಕ್ಕೆ ಸುಮಾರು ಶ್ರಮ ಪಟ್ಟಿದ್ದೀನಿ, ನಾನು ತುಂಬ ಶ್ರಮ ಪಟ್ಟಿದ್ದೀನಿ. ಯಾಕೆಂದರೆ ಸುಮಾರು ಅಡಚಣೆಗಳನ್ನ ಎದುರಿಸಿದ್ದೀನಿ. ಇದು ಕೂಡ ಈ ದೊಡ್ಡ ಅಡಚಣೆ ಎಲ್ಲ ಇದನ್ನ ಎದುರಿಸ್ತೀನಿ, ಏನು ಸಮಸ್ಯೆ ಇಲ್ಲ. ನೀವು ಏನೇ ಹಾಕೊಂಡ್ರು ಕೂಡ ನ್ಯಾಯನೇ. ಅದನ್ನು ನಾನು ಬಗೆಹರಿಸ್ಕೊಳ್ತೀನಿ. ಯಾಕೆಂದರೆ ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿದ್ದೀನಿ, ತುಂಬ ಶ್ರಮ ಪಟ್ಬಿಟ್ಟು
ಬೆಳೆದಿದ್ದೀನಿ, ಅದು ಜನಗಳಿಗೆಲ್ಲ ಗೊತ್ತು. ನನ್ನ ಒಂದು ಫಾಲೋವರ್ಸ್ಗಾಗಿರ್ಬೋದು, ನನ್ನ ವೀಕ್ಷಕರಿಗಾಗಿರ್ಬೋದು, ನನ್ನ ಹತ್ರ ಟ್ರೈನಿಂಗ್ ಪಡ್ಕೊಂಡಂಥ ಮಕ್ಕಳುಗಳಾಗಿರ್ಬೋದು, ನನ್ನ ಟ್ರೈನಿಂಗ್ ಪಡ್ಕೊಂಡಂಥ ಅವ್ರ ಪೋಷಕರಿಗಾಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು ಶ್ರೀಧರ್ ಸರ್ ಏನು ಕೆಲಸ ಮಾಡ್ತಾರೆ ಅಂತೇಳಿ. ಅದು ನಿಮ್ಮ ಅಳಿಮೆಯ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋಂಥದ್ದು. ಶ್ರೀಧರ್ ಸರ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ವಿಚಾರ ಮುಗಿಸ್ತಾನೆ ಹಾಕ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸೈನಿಕ ಅಕಾಡೆಮಿಯಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅದ್ರದಲ್ಲಿ ಏನು ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ನಾವು ಬಗೆಹರಿಸ್ಕೊತೀವಿ. ಆ ಥರದಲ್ಲಿ ಮೇಜರ್ ಆಗಿ ಏನು ಪ್ರಾಬ್ಲಮ್ ಅವರಿಗೆ ನಮ್ಗೇನು ತೊಂದರೆ ಆಗಿಲ್ಲ. ಇವರು ನಮ್ಮ ಮಾವ ಅವರು ನಮ್ಮ ವಿಚಾರ ಮುಟ್ಟಿಸ್ತಾನೆ ಹಾಕಿರೋದ್ರಿಂದ ಈ ವಿಚಾರಕ್ಕೆ ನಾನು ಸಮಯಕ್ಕೆ ಹೇಳ್ತೀನಿ. ಬಟ್ ಸೈನಿಕ ಅಕಾಡೆಮಿ ಚೆನ್ನಾಗಿದೆ, ಅದನ್ನ ಯಾವುದೇ ರೀತಿ ನಾವು ಮೋಸ ಮಾಡಿಲ್ಲ, ಆ ತೊಂದರೆನೂ ಕೊಟ್ಟಿಲ್ಲ. ಇನ್ನು ಮುಂದೆ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಮಗಳೇ ಹೇಳೋವಂಥದ್ದು, ನಿಮ್ಮ ಮಗಳು ಕೂಡ ಹೇಳ್ತಾ ಇರೋವಂಥದ್ದು ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಂತೇಳಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಮೋಸ ಮಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಬೇಕು ಅಂತಂದ್ರೆ ಒಂದು 10-20 ಸಾವಿರ 50 ಸಾವಿರ ಕೇಳಿ, ಮಾನವ ಧರ್ಮದಿಂದ ನಾನು ಹತ್ರ ಇದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತೀನಿ. ಇದ್ದಷ್ಟು ನಿಮ್ಗೆ ಕೊಡ್ತೀನಿ. ಬೇಕಿದ್ರೆ ನಿಮ್ಗೆ ಇಲ್ಲಿ ಗಂಟ ಇಷ್ಟೊಂದು ನಾನು ನಿಮಗೆ ಪ್ರಾಮಿಸ್ ಮಾಡಿದೆ ಅಂತಂದರೆ, ನಿಮಗೆ ಅಕಸ್ಮಾತ್ ಗಂಡ ಇರ್ತೀರಿ, ಇಬ್ಬರೇ ಮನೇಲಿ ಇದ್ರೂ ಕೂಡ ನಮ್ಮ ತಂದೆ ತಾಯಿ ಅಂದ್ಕೊಂಡು ನಿಮ್ಮ ಮನೇಲಿ ಅಡುಗೆ ಮಾಡ್ಲಿಕ್ಕೆ ಹೋಗ್ಬಿಡಿ, ನಾನು ಕ್ಯಾಂಟೀನ್ ಶುರು ಆಗುತ್ತೆ, ಊಟನೂ ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಯಾರು ತಾನು ನಿಮ್ಗೆ ಇಷ್ಟೊಂದೆಲ್ಲ ಹೇಳ್ಕೊಡ್ತಾರೆ ನೋಡಿ. ಇವತ್ತು ಒಂದು ಮೀಡಿಯಾದಲ್ಲೇ ಹಂಚ್ಕೊತಾ ಇದ್ದೀನಿ ನಾನು, ನಿಮಗೆ ಆ ಊಟದ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ, ಇರ್ಲಿಕ್ಕೆ ಮನೆ ಕೊಟ್ಟಿದ್ದೀನಿ, ಏನು ಟೆನ್ಷನ್ ತಗೊಬಿಡಿ. ನಿಮ್ಗೆ ಏನಾದ್ರು ಸಮಸ್ಯೆ ಆಯಿತು ಅಂದ್ರೆ ಬೇಕಾದ್ರೆ ನಾನು ಒಂದು ಸಣ್ಣ ಪುಟ್ಟ ಏನೋ ಹೆಲ್ಪ್ ಆದರೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಇದೆಲ್ಲ ನಾನು ಪ್ರಾಮಿಸ್ ಮಾಡಿದ್ದೆ, ಇವೆಲ್ಲ ಹೇಳ್ಕೊಂಡಿದ್ದೆ. ಇಷ್ಟೆಲ್ಲ ಹೇಳಿದಂಥ ವ್ಯಕ್ತಿಗೆ ನನಗೆ ನೀವು ಈ ಥರ ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ನಿಮ್ಗೆ ಹೆಂಗೆ ಮನಸ್ಸು ಬರ್ತದೆ? ನಿಮಗೆ ಸ್ವಲ್ಪ ನಾಚಿಕೆ ಅನ್ಸಲ್ವಾ? ಸೊ ಯಾವ ಥರ ನಿಮ್ಮ ಮನಸ್ಸು ಬಂತು ಈ ಥರ ಹೇಳಲಿಕ್ಕೆ? ಒಂದು ಹಿಂದ್ಗಡೆ ಜಮೀನವ್ರಿಗೆ ಅದೇನೋ ನಿಮ್ಮ ಫ್ಯಾಮಿಲಿ ಮ್ಯಾಟ್ರು ಸಮಸ್ಯೆ ಮಾಡ್ಕೊಂಡು ನೀವು ಅಲ್ಲಿ ಕೂತ್ಕೊಂಡಿದ್ದೀರಾ. ಎರಡನೇದು, ನನ್ನಂಥವನಿಗೂ ಕೂಡ ನಾನು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಬಂದಿದ್ರು ಕೂಡ ನನಗೂ ಈ ಥರ ಅಡಚಣೆ ಮಾಡ್ತೀರಿ. ಈ ಥರ ನೀವು ತಪ್ಪದ ಸಂದೇಶನ ಕೊಟ್ಟು ಜನಗಳಿಗೆ ಅದನ್ನು ಆಕರ್ಷಣೆ ಮಾಡಿ ಪ್ರಯತ್ನ ಮಾಡ್ತಿದ್ದೀರಾ. ನೀವೇ ನೋಡ್ತಿದ್ದೀರಾ, ಯಾರು ಅಷ್ಟೊಂದು ಒಪ್ಪುವಂಥ ಮಾತಲ್ಲ. ಮಾಯಿ ಸೈನಿಕರುಗಳು ಯಾರಿಗೂ ಇನ್ನೊಬ್ರಿಗೆ ದ್ರೋಹ ಮಾಡಲ್ಲ, ಮೋಸ ಮಾಡಲ್ಲ. ಸೈನಿಕರುಗಳು ಅವರು ಶಿಸ್ತಾಗಿರ್ತಾರೆ. ನಮ್ಮ ಮಾಯಿ ಸೈನಿಕರುಗಳು ಯಾವಾಗಲೂ ಕೂಡ ಸಮಾಜ ಸೇವೆ ಮಾಡ್ತಾರೆ, ಸೇವಾ ಮನೋಭಾವನೆಯಿದ್ದಾರೆ. ನಮ್ಮ ಮಾಯಿ ಸೈನಿಕರು ಕೂಡ ಒಪ್ಪಲ್ಲ. ನಮ್ಮ ಮಾಯಿ ಸೈನಿಕರು ಯಾರು ಕೂಡ ಬೇಕಾದರೆ ದಾನ ಮಾಡ್ತಾರೆ ಹೊರತು ಇನ್ನೊಬ್ರು ಕಿತ್ಕೊಳ್ಳೋಂಥ ಪ್ರಯತ್ನ ಎಲ್ಲೂ ಮಾಡಿಲ್ಲ. ನಮಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ, ಅದು ನಮ್ಮಂಥ ಮಾಯಿ ಸೈನಿಕರಿಂದ ಎಷ್ಟೋ ಜನ ಕಿತ್ಕೊಂಡು ಹೋಗಿದ್ದಾರೆ. ನಮಗೆ ಮೋಸ ಆಗಿದೆ ಹೊರತು ನಾವು ಯಾರಿಗೂ ಮೋಸ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ನೀವು ಹೇಳ್ತಾ ಇರೋದು ತಪ್ಪು. ಆ ತಪ್ಪು ನಮ್ಮ ಮತ್ತೊಮ್ಮೆ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡೋಕ್ಕೆ ಪ್ರಯತ್ನ ಮಾಡ್ತಂದ್ರೆ ನಮ್ಮ ವೀಕ್ಷಕರು ನಿಮಗೆ ಬುದ್ಧಿ ಹೇಳ್ತಾರೆ, ಅಥವಾ ನನಗೆ ಜಮೀನು ಕೊಡಿಸಿದಂಥ ಮಧ್ಯವರ್ತಿಗಳಾಗಿರೋದು ನೆಕ್ಸ್ಟ್ ನಾವು ಪೊಲೀಸ್ ಸ್ಟೇಷನ್ಗೆ ಅಥವಾ ಈ ಥರ ಕಂಪ್ಲೇಂಟ್ ಕೊಟ್ಟು ನಿಮಗೆ ಸರಿ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಬ್ಯಾಡ್ ಇವೆಲ್ಲ ನಮ್ಗೆ ಏನಿದೆ, ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ, ಮನೇಲಿ ಇರ್ತೀನಿ, ಇರೋಕ್ಕಾಗಲಿಂದ ದಯವಿಟ್ಟು ಖಾಲಿ ಮಾಡಿ. ನೀವು ಖಾಲಿ ಮಾಡ್ಕೊಂಡು ಹೋದರೆ ಅನುಕೂಲ. ಯಾಕಂದರೆ ಮನಸ್ಥಿತಿ ಸರಿ ಇಲ್ಲ ನಿಮ್ಮದು. ಮನಸ್ಥಿತಿ ಸರಿ ಇಲ್ಲದ ಕಾರಣ ನಾಡಿದೆ ನಮ್ಮ ಮಕ್ಕಳಲ್ಲಿ ಆ ಸ್ಪೋರ್ಟ್ಸ್ ಆಡ್ತಾರೆ, ಆಟ ಆಡ್ತಾ ಇರ್ತಾರೆ. ನೀವು ಈ ಥರ ಕೆಟ್ಟದ ಬೈಯಂಥದ್ದು ಏನಾದ್ರು ಮಾತಾಡೋಂಥದ್ದು ನಮ್ಮ ಮಕ್ಕಳು ಸಹಿಸೋಕ್ಕಾಗಲ್ಲ, ಕಷ್ಟ ಆಗ್ತದೆ. ನೀವು ಏನೋ ಒಂದು ರೀತಿ ಎಮೋಷನಲ್ಲಿ ದುಃಖವಾಗಿ ಏನೋ ಒಂದು ರೀತಿ ಜನಗಳನ್ನ ಆಕರ್ಷಣೆ ಮಾಡಲಿಕ್ಕೆ ಮಾತಾಡೋವಂಥದ್ದು ತಪ್ಪೋದು. ಹೊರಗಡೆ ಜನಗಳಿಗೆ ಗೊತ್ತಿರಲಿಲ್ಲ ವಿಷಯ, ನಿಮ್ಮ ಒರಿಜಿನಾಲಿಟಿ ಹೊರಗಡೆ ಜನಗಳಿಗೆ ಗೊತ್ತಿಲ್ಲ. ಅದು ಒಳಗಡೆ ನಿಮ್ಮ ಅಕ್ಕಪಕ್ಕದಲ್ಲಿ ಊರಂತ ಎಲ್ಲ ಜನಗಳು ಗೊತ್ತಿರೋಂಥದ್ದೇ. ನೀವು ಯಾವ ಥರ ನೀವು ಮೋಸ ಮಾಡ್ತೀರಾ, ಯಾವ ಥರ ನೀವು ಜನಗಳಿಗೆ ತೊಂದರೆ ಕೊಡ್ತೀರಾ ಅಂತೇಳಿ ಮತ್ತೊಮ್ಮೆ ದಯವಿಟ್ಟು ಈ ಥರನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನಾನು ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಡಿ. ನೀವು ಮನೆಯಿಂದ ಆದಷ್ಟು ಬೇಗ ಖಾಲಿ ಮಾಡಿಕೊಂಡು ನೀವು ಊರೊಳಗಡೆ ಮನೆ ರಿಪೇರಿ ಮಾಡ್ಸ್ಕೊಂಡಿದ್ದೆ, ಅದು ಕೂಡ ನಾನು 1 ಲಕ್ಷ ದುಡ್ಡು ಕೊಟ್ಟಿದ್ದೆ ನಿಮಗೆ ಮನೆ ರಿಪೇರಿ ಮಾಡ್ಸ್ಕೊಳ್ಳೋಕೆ ಅಂತೇಳಿ. ಹೋಗಿ ಆ ಮನೇಲಿ ಹೋಗಿ ಸೆಟ್ಲ್ ಆಗಿಲ್ಲ ಅಂದರೆ ನಿಮ್ಮ ಮಗಳೇ ಹೇಳ್ತಾವ್ರೆ ಅವ್ರ ಮನೆಗೆ ಕರ್ಕೊಂಡು ಅಂತೇಳಿ ನೀವು ಅಲ್ಲಿ ಹೋಗ್ಬಿಡಿ. ನೀವು ಇಲ್ಲಿದ್ದಷ್ಟು ನೀವು ಸಣ್ಣ ಪುಟ್ಟ ಸಮಸ್ಯೆ ಮಾಡ್ತಾನೆ ಇದ್ದೀರಾ, ನೀವು ಇರೋಕೋಬೇಡಿ. ನಿಮ್ಮ ಮನೆ ಬೇಕಾದ್ರೆ ಬೀಗ ಹಾಕೊಂಡು ಹೋಗಿ, ನೀವು ಬೇಕಾದ್ರೆ ಯಾವಾಗಲೂ ಬಂದು ಹೋಗಿ, ನಾನು ಅದಕ್ಕೂ ಬೇಡ ಅಂತ ಹೇಳಲ್ಲ, ನಾನು ಮನೆ ಕೊಟ್ಬಿಡಿ ನನಗೆ ಅಂತ ಹೇಳ್ತಾ ಇಲ್ಲ. ನೀವು ಮನೆ ಬೇಕಾದ್ರೆ ಹಾಕೊಂಡು ಬೀಗ ಹಾಕೊಂಡು ಹೋಗಿ. ಇದು ಮತ್ತೆ ಸಮಸ್ಯೆ ಮಾಡಿಬಿಡುತ್ತೆ. ನಿಮ್ಮನ್ನು ಕೇಳ್ಕೊಳ್ತೀನಿ. ನಾನು ವೀಕ್ಷಕರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ, ಇದು ಸುಳ್ಳು ಮಾಹಿತಿನ, ಸುಳ್ಳು ಹೇಳಿಕೆನ ನೀವು ಜಾಸ್ತಿ ಹಬ್ಸೋಕೆ ಹೋಗಬೇಡಿ. ಯಾರು ಆ TV 23 ಚಾನಲ್ ಅವರು ಹಬ್ಸಿರುವಂಥ ಸುಳ್ಳು ಮಾಹಿತಿನ ಹಬ್ಸೋಕ್ಕಿಂತ ಹೆಚ್ಚು ನಾನು ಕೊಟ್ಟಂಥ ಈ ಸತ್ಯ ಮಾಹಿತಿ ನೀವು ವಿತ್ ಎವಿಡೆನ್ಸ್, ವಿತ್ ನಿಮಗೆ ವಿಟ್ನೆಸ್ ನಿಮ್ಮಗಳಿಗೆ ನಾನು ಇದು ಹಂಚ್ಕೊಂಡಿದ್ದೀನಿ. ಇಂಥ ವಿಡಿಯೋಗಳನ್ನ ತಲುಪಿಸಿ. ಯಾಕೆಂದರೆ ಸೈನಿಕ ಅಕಾಡೆಮಿ ಅನ್ನೋ ಸಂಸ್ಥೆ ಒಂದು ದೇಶ ಸೇವೆ ಮಾಡ್ತಾರಂಥದ್ದು, ಒಂದು ಮಕ್ಕಳಿಗೆ ಬೆನ್ನೆಲುಬಾಗಿ ಮಕ್ಕಳಿಗೆ ಭವಿಷ್ಯ ರೂಪಿಸ್ಕೊಡ್ತಾರಂಥ ಸಂಸ್ಥೆ ಇದು ದೇಶಕ್ಕೆ ಒಳಿತಿಗೆ ಮಾಡ್ತಾರಂಥ ಕೆಲಸಗಳು. ಇಂಥ ಸಂಸ್ಥೆಗೆ ಯಾರೋ ಒಬ್ಬ ಗೊತ್ತಿಲ್ಲದಂಥ ವ್ಯಕ್ತಿಗಳು, ಈ ವ್ಯಕ್ತಿ ರಾಮಪ್ಪ ಅವ್ರ ವಿಷಯನ ಗೊತ್ತಿಲ್ಲದಂಥ ವ್ಯಕ್ತಿಗಳು ಸೈನಿಕ ಅಕಾಡೆಮಿ ಮೋಸ ಅಂತ ಅನ್ಕೊಬೋದು. ಈ ಮೋಸ ಅಲ್ಲ. ಇಲ್ಲಿ ನಮ್ಮ ಸೈನಿಕ ಅಕಾಡೆಮಿ ಯಾರಿಗೂ ಮೋಸ ಮಾಡೋಕ್ಕಲ್ಲ, ಎಲ್ಲರೂ ಕೂಡ ಒಳ್ಳೆಯದೇ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರಂಥದ್ದು. ಮಕ್ಕಳಿಗೆ ನಾವು ಯಾವಾಗಲೂ ಒಳ್ಳೆಯದೇ ಕಲಿಸಿರೋಂಥದ್ದು. ನಮ್ಮ ಮಕ್ಕಳು ಕೂಡ ನಿಮಗೆ ಫೀಡ್ಬ್ಯಾಕ್ ತೊಗೊಂಡು ನಮ್ಮ ಮಕ್ಕಳೆಲ್ಲ ಅದೇ ಸತ್ಯನೇ ಹೇಳ್ತಾರೆ. ಜೈ ಹಿಂದ್. ನಾನು ಸೈನಿಕ ಅಕಾಡೆಮಿ ಮೈಸೂರಿನ ಅಭ್ಯರ್ಥಿ ಜನನಿ. ನಾನು ಮಂಗಳೂರಿಂದ ಬಂದಿದ್ದೇನೆ. ನಾನು ಇಲ್ಲಿ ಮಿಲಿಟರಿಗೆ ಕೋಚಿಂಗ್ ತಗೋತಿದ್ದೇನೆ. ಸೊ ನಮ್ಮ ಸರ್ ಇನ್ನಷ್ಟು ಮಕ್ಕಳಿಗೆ ತರಬೇತಿ ಕೊಡಬೇಕೆಂದು ಹೊಸ ಕ್ಯಾಂಪಸ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಜಮೀನು ಕೊಟ್ಟಂತಹ ಮಾಲೀಕರು ನಮಗೆ ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಸರ್ ಏನು ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಜಮೀನು ಕೊಟ್ಟಂತಹ ಮಾಲೀಕರು ಯಾವುದೇ ತೊಂದರೆ ಮಾಡಬೇಡಿ. ಜೈ ಹಿಂದ್. ನನ್ನ ಹೆಸರು ಧನುಷ್. ನಾನು ಸೈನಿಕ ಅಕಾಡೆಮಿ ಮೈಸೂರಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಬಂದಿರೋದು. ನಾನು ಗಮನಿಸಿರೋ ಹಾಗೆ ನಮ್ಮ ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಟ್ರೈನಿಂಗ್ ಸೆಂಟರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಜಮೀನು ಕೊಟ್ಟಂಥ ಮಾಲೀಕರು ನಾನು ಗಮನಿಸಿದ್ದೀನಿ, ಅವರು ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾರೆ. ಅದು ತಪ್ಪು, ಮಾಡಬೇಡಿ.
ನಮ್ಮ ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಏನು ಕ್ಯಾಂಪಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮಾಡಲಿಕ್ಕೆ ಬಿಡಿ. ಅವರು ಏನು ನಡೀತಿದೆ ಅದನ್ನೇ ನೀವು ತಿಳ್ಕೊಬೋದು. ಇಲ್ಲಾಂದ್ರೆ ಪೋಷಕರು ನಾನು ಬಿಡ್ತಿದ್ರಲ್ಲ, ಅಕಸ್ಮಾತ್ ನಾನು ಮೋಸ ಮಾಡಿದಾಗಿದ್ರೆ ಪೋಷಕರು ನಾನು ಬಿಡ್ತಿರ್ಲಿಲ್ಲ, ಬಂದು ಪ್ರಶ್ನೆ ಮಾಡ್ತಾಯಿದ್ರು. ನಾವು ಆ ಥರ ಮಾಡಲಿಕ್ಕಲ್ಲ. ನನ್ನಿಂದನೇ ಸುಮಾರು 19 ಲಕ್ಷ ಅಷ್ಟು ಮಕ್ಕಳಿಂದ ನನಗೆ ದುಡ್ಡು ಬರಬೇಕು. ಟ್ರೈನಿಂಗ್ ತೊಗೊಂಡಂಥ ಮಕ್ಕಳುಗಳು 19 ಲಕ್ಷ ಅಷ್ಟು ನನಗೆ ದುಡ್ಡೇ ಕೊಟ್ಟಿಲ್ಲ ಇನ್ನೂ. ಯಾಕೆಂದರೆ ಅವರೇನೋ ಸಮಸ್ಯೆಯಲ್ಲಿ ಇದ್ರೂ ಕೊಡೋಕ್ಕಾಗಿಲ್ಲ, ನಾನು ಕೂಡ ಜಾಸ್ತಿ ತಲೆಗಾಡಿಸ್ಕೊಳ್ಳೋಕೆ ಹೋಗಿಲ್ಲ. ಯಾಕೆಂದರೆ ನಾವು ಕೂಡ ನಮ್ಮ ಇದ್ದಂಥ ಆರ್ಥಿಕ ವ್ಯವಸ್ಥೆನಲ್ಲೇ ಮಕ್ಕಳು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡೋಂಥ ನಾವು ಇನ್ನೊಬ್ರಿಗೆ ಯಾಕೆ ಮೋಸ ಮಾಡಲಿ? ದಯಮಾಡಿ ರಾಮಪ್ಪ ಅವರು ಇದನ್ನು ಅರ್ಥ ಮಾಡ್ಕೊಂಡು ಮತ್ತೊಮ್ಮೆ ಈ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಸೊ ಮತ್ತೆ ಅವರ ಮಗಳು, ಅವರ ಹೆಂಡತಿ, ಅವರ ಅಳಿಮೆಂದು ನನಗೆ ಸಹಕಾರ ನೀಡಿದ್ದೀರಾ. ಮಧ್ಯವರ್ತಿಗಳಿರುವಂಥ ನಮ್ಮ ಲಿಂಗಣ್ಣ ಮತ್ತು ಭರತ್ ಕುಮಾರಣ್ಣ ಮತ್ತು ಲೋಕೇಶ್ ಅಣ್ಣ ಅವರೆಲ್ಲ ನನ್ನ ಸತ್ಯನೇ ಅವರಿಂದ ನ್ಯಾಯವಾಗಿ ನೀವು ನನ್ನ ಜೊತೆಗೆ ಸಹಕಾರ ನೀಡಿದ್ದೀರಾ. ಅಕ್ಕಪಕ್ಕದಲ್ಲಿರುವಂಥ ನೆರೆಹೊರೆಯವರು ಅಂದರೆ ವಸಂತಮ್ಮ ಮತ್ತು ಇವರು ಮಧು ಅವರು, ಮತ್ತು ಇಲ್ಲಿರುವಂಥ ನವೀನ್ ಮತ್ತು ಪ್ರವೀಣ್ ಅವರು, ಈ ಥರ ಹಲವಾರು ಅಲ್ಲಿರುವಂಥ ಜನಗಳೆಲ್ಲರಿಗೂ ನನ್ನ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಗೊತ್ತಾಗಿ ಸುಮ್ಮನೆ ಯಜಮಾನ್ಗಳನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಸೊ ಸತ್ಯಕ್ಕೆ ಯಾವಾಗಲೂ ಕೂಡ ಸಹಕಾರ ನೀಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.